ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ನ ಎಲ್ಲ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿಗೆ, ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೂ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧಚಂದ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞದಲ್ಲಿ ನಾವು ಮುಂದುವರಿಯೋಣ ಅಂತ ಹೇಳ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನು, ಯಕ್ಷಗಂಧರ್ವ ಕಿನ್ನರರ ಚೈತನ್ಯವನ್ನು ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ಸ್ ಚೈತನ್ಯವನ್ನು ಆವಾಹನೆಯನ್ನು ಮಾಡೋಣ. ಈ ಬ್ರಹ್ಮಾಂಡದಲ್ಲಿ ಯಾರೆಲ್ಲ ಬ್ರಹ್ಮರ್ಷಿಗಳು ಅಂತ ಇದ್ದಾರೆ, ಗ್ರ್ಯಾಂಡ್ ಮಾಸ್ಟರ್ಸ್ ಅಂತ ಇದ್ದಾರೆ, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಆ ಅಮರ ಮಹರ್ಷಿಗಳು, ರಮಣ ಮಹರ್ಷಿಗಳು, ಬುದ್ಧ ಭಗವಾನವರು, ಮಹಾವೀರರು, ಅವರೆಲ್ಲರ ಮಹಾವತಾರ್ ಬಾಬಾಜಿ ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡುತ್ತಾ, ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಈಗಾಗಲೇ ನಮ್ಮೆಲ್ಲರಿಗೂ ತಿಳಿದ ಹಾಗೆ ಕೃಷ್ಣನ ಪ್ರೇರಣೆಯಂತೆ ಆ ಭಗವದ್ಗೀತಾ ಧ್ಯಾನ ಯಜ್ಞದಲ್ಲಿ ಜ್ಞಾನ ಯಜ್ಞ ನಡೀತಾ ಇತ್ತು. ನಿನ್ನೆ ಬಹಳ ಮುಖ್ಯವಾದಂತಹ ಒಂದು ಅಧ್ಯಾಯ ಆಗಿತ್ತು, ಭಗವಂತನ ವಿಶ್ವರೂಪ ದರ್ಶನ. ಇವತ್ತು ಕೂಡ ಅದರಷ್ಟೇ ಮಹತ್ವವಾದಂತಹ ಅಧ್ಯಾಯ ಇವತ್ತು. ಅಂದ್ರೆ ಇವತ್ತು ಎಷ್ಟು, 13ನೇ ಅಧ್ಯಾಯ, 13 ಅಲ್ಲ 12ನೇ ಅಧ್ಯಾಯ. 12ನೇ ಅಧ್ಯಾಯದಲ್ಲಿ ಕೃಷ್ಣ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ನನ್ನ ವಿಶ್ವರೂಪವನ್ನು ನೋಡಿದೆ ಅಲ್ವಾ, ನನ್ನ ವಿಶ್ವರೂಪವನ್ನು ನೋಡಿದೆ, ಭಗವಂತ ಎಂತಹ ಮಹಿಮ ಅನ್ನೋದನ್ನ ನೀನು ಕಂಡುಕೊಂಡೆ. ಈಗ ನೀನು ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಮುಂದೆ ಮಾಡಬೇಕಾದದೇನು? ನನ್ನನ್ನ ಪಡಿಬೇಕಲ್ವಾ? ನನ್ನನ್ನ ಪಡೆಯೋದು ಹೇಗೆ? ಇಲ್ಲಿವರೆಗೂ ಬರೀ ಭಗವಂತ ತನ್ನ ಮಹತ್ವವನ್ನ, ಮಹಿಮೆಯನ್ನ ಹೇಳ್ತಾ ಬಂದ. ಆದ್ರೆ ಈಗ ನಾವೆಲ್ಲರೂ ದೇವರನ್ನ ಪಡೆಯೋದು ಹೇಗೆ? ಯಾಕೆಂದ್ರೆ ಹಿಮಾಲಯದಲ್ಲಿ ಯೋಗಿಗಳಿದ್ದಾರೆ, ಸಿದ್ಧ ಪುರುಷರಿದ್ದಾರೆ, ಅವರೆಲ್ಲ ದೇವರನ್ನ ಪಡಿತಾರೆ, ಹೌದು. ಆದ್ರೆ ನಮ್ಮಂತವರೆಲ್ಲ ಏನ್ ಮಾಡ್ಬೇಕು? ಇಲ್ಲಿ ಸಂಸಾರದಲ್ಲಿ ಸಿಕ್ಕಿ ಹಾಕಿಕೊಂಡವರು. ಅದಕ್ಕೆ ಎಲ್ಲರಿಗೂ, ಸಾಮಾನ್ಯರಿಗೂ ಕೂಡ ಭಗವಂತನನ್ನ ಪಡೆಯುವ ಮಾರ್ಗ, ಅಥವಾ ನಿಜವಾಗಲೂ ಭಗವಂತನ ಉಪಾಸನೆ ಅಂದ್ರೆ ಏನು, ಹೇಗೆ ಮಾಡಬೇಕು? ಇವತ್ತು ನಾವು ಮಾಡ್ತಾ ಇರುವ ಉಪಾಸನೆ ನಿಜವಾಗ್ಲೂ ದೇವರಿಗೆ ಸೇರ್ತಾ ಇದೆಯೋ, ಅಥವಾ ಅದರಿಂದ ನಾವು ದೇವರನ್ನ ಪಡಿಲಿಕ್ಕೆ ಆಗ್ತಾ ಇದೆಯೋ, ಅಥವಾ ಇದನ್ನು ಬಿಟ್ಟು ದೇವರು ಇಷ್ಟಪಡುವ ಅಥವಾ ದೇವರು ಹೇಳಿದ ರೀತಿ ಬೇರೆ ಇನ್ನು ಯಾವುದೋ ರೀತಿಯಲ್ಲಾದರೂ ಉಪಾಸನೆ ಇದೆಯೋ, ಅದನ್ನ ಯಾರ್ಯಾರೋ ಹೇಳಿ ಹೀಗ್ ಮಾಡು ಹಾಗ್ ಮಾಡು. ಇವತ್ತು ಟಿವಿ ಆನ್ ಮಾಡಿದ್ರೆ ಬೆಳಿಗ್ಗೆ ನೀವು ಆ ದೇವಸ್ಥಾನಕ್ಕೆ ಹೋಗಿ ಅದನ್ನ ಹಚ್ಚಿರಿ, ಈ ದೇವಸ್ಥಾನಕ್ಕೆ ಹೋಗಿ ಇದನ್ನ ಹಚ್ಚಿರಿ, ಅದನ್ನ ದಾನ ಕೊಡ್ರಿ, ಇದನ್ನ ದಾನ ಕೊಡ್ರಿ, ಬೇಕಾದಷ್ಟು ರೀತಿಯ ಉಪಾಸನೆಗಳಿದ್ದಾವೆ. ಯಾರ್ಯಾರೋ ಕೇಳಿದ ಉಪಾಸನೆಗಿಂತ ಸಾಕ್ಷಾತ್ ಭಗವಂತನೇ ತನ್ನನ್ನು ಹೇಗೆ ಆರಾಧಿಸ್ಬೇಕು ಅಂತ ಹೇಳಿದ್ದನ್ನ ತಿಳಿದು ಅದರ ಹಾಗೆ ನಾವು ಉಪಾಸನೆಯನ್ನು ಮಾಡಿದ್ರೆ ನಿಜವಾಗ್ಲೂ ದೇವರನ್ನ ಹೋಗಿ ಸೇರ್ಲಿಕ್ಕೆ ಎಲ್ಲರೂ ಸಾಧ್ಯ ಇದೆ. ಆಮೇಲೆ ಇಲ್ಲಿ ದೇವರು ನನ್ನನ್ನು ಹೇಗೆ ಉಪಾಸನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ಅಂದ್ರೆ, ನಾವು ತಿಳಿದುಕೊಂಡ ರೀತಿಯಲ್ಲ. ಯಾಕೆಂದ್ರೆ ನಮಗೆ ದೇವರ ಪೂಜೆ ಉಪಾಸನೆ ಅಂದ ಕೂಡಲೇ ನಮಗೆ ನೆನಪಾಗೋದೆ ಅರಿಶಿಣ ಕುಂಕುಮ ಕರ್ಪೂರ ಹೂವು ಹಣ್ಣು ತುಳಸಿ. ಆದ್ರೆ ದೇವರು ಹೇಳ್ತಾ ಇರೋದು ಆ ಪೂಜೆ ಅಲ್ಲ, ಇದು ನಾವು ಕಂಡುಕೊಂಡ ಪೂಜೆ, ನಾವು ಸೃಷ್ಟಿಸಿಕೊಂಡ ಪೂಜೆ. ದೇವರು ಇಲ್ಲಿ ಆ ರೀತಿಯ ಪೂಜೆಯನ್ನು ಹೇಳ್ತಾ ಇಲ್ಲ. ಹಾಗಾದ್ರೆ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ, ಹೀಗೆ ನೀನು ಇಂಥ ಮಹಿಮೆ ಅಂತ ಗೊತ್ತಾಯ್ತು, ಆದ್ರೆ ನೀನು ಯಾವಾಗ್ಲೂ ಹೇಳ್ತಾ ಇದ್ದೆ ಶ್ರೀ ತತ್ವ ಅಂತ, ಅಂದ್ರೆ ಪ್ರಕೃತಿ, ನನ್ನ ಆಜ್ಞೆಗೆ ಅನುಸಾರವಾಗಿ ಪ್ರಕೃತಿ ಅಂದ್ರೆ ಮಹಾಲಕ್ಷ್ಮಿ ಎಲ್ಲವನ್ನ ಸೃಷ್ಟಿ ಮಾಡ್ತಾ ಇದ್ದಾಳೆ, ಎಲ್ಲವನ್ನು ನಡೆಸ್ತಾ ಇದ್ದಾಳೆ. ಅದ್ರ ಹಿಂದೆ ನಿಂತವನು ನಾನು ಅಂತ ಹೇಳಿ, ಅಂದ್ರೆ ವಸುಂಧರಾ ಮಾತೆ, ಶ್ರೀ ದುರ್ಗಾ 3 ರೂಪದಿಂದ ಹೀಗೆ ನಿರಂತರ ಸಾಧನೆಯಿಂದ ನಿನ್ನನ್ನು ಸೇವಿಸುವವರು ಭಕ್ತರು, ಅಳಿವಿರದಂತಹ ವ್ಯಕ್ತರು ಅಂದ್ರೆ, ಅಥವಾ ನಿನ್ನನ್ನ ಉಪಾಸನೆ ಮಾಡುವುದು ಬೆಸ್ಟೋ, ಅಥವಾ ಆ ಶ್ರೀತತ್ವವಾದಂತಹ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಬೇಕು. ನಿರಂತರವಾಗಿ ಮನಸ್ಸಿನಲ್ಲಿ ನೀನು ಹೇಳಿರುವ ಗುಣಗಳನ್ನು ಅನುಸಂಧಾನವನ್ನು ಮಾಡ್ತಾ, ಶಾಸ್ತ್ರಗಳ ಮೂಲಕ ನಿನ್ನ ಮಹಿಮೆಯಿಂದ ನಿನ್ನ ರೂಪ ವಿಶೇಷಗಳನ್ನು ತಿಳಿದುಕೊಂಡು ಅದರಲ್ಲಿ ಭಕ್ತಿಯನ್ನು ಬೆಳೆಸ್ಕೊಳ್ಬೇಕು.
ನಿನ್ನ ಉಪಾಸನೆ ಮಾಡಿದರೆ ಒಳ್ಳೆಯದು. ಅಥವಾ ಅಕ್ಷರಾತೀತಳಾದಂತಹ ಶ್ರೀತತ್ವ, ಆ ಆ ಒಂದು ಶ್ರೀ ಭೂ ದುರ್ಗಾ, ಅಂದ್ರೆ ನಾವು ಶಕ್ತಿ ಆರಾಧನೆ ಅಂತ ಹೇಳ್ತೀವಲ್ಲ, ಶಕ್ತಿಗಳನ್ನ ಇವತ್ತು ಈ ಬೇರೆ ಬೇರೆ ರೂಪದಲ್ಲಿ ಆರಾಧನೆ ಮಾಡ್ತಾ ಇದ್ದೀವಲ್ಲ, ಆ ಶಕ್ತಿಯನ್ನ ಆರಾಧನೆ ಮಾಡಿ ನಿನ್ನನ್ನು ಪಡಿಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ಯಾವುದು ಏನೋ ಸುಲಭವಾದ ಉಪಾಸನೆ ಯಾವುದು ಅಂತ ಹೇಳಿ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅರ್ಜುನನ ಈ ಪ್ರಶ್ನೆಗೆ ಮುಂದೆ ಕೃಷ್ಣ ಉತ್ತರ ಹೇಳ್ತಾ ಇದ್ದಾನೆ ನೋಡು. ಶ್ರದ್ಧೆಯಿಂದ ಅರ್ಜುನನ ಪ್ರಶ್ನೆಗೆ ಕೃಷ್ಣ ಉತ್ತರ ಹೇಳ್ತಾ ಇದ್ದಾನೆ ನೋಡು. ಶ್ರದ್ಧೆಯಿಂದ ಯಾರು ನನ್ನ ಉಪಾಸನೆ ಮಾಡ್ತಾರೋ ಅವರು ಭಗವಂತನ ಸಾಧಕರಲ್ಲಿ ಅತ್ಯಂತ ಶ್ರೇಷ್ಠರು. ಅಂದ್ರೆ ಇಲ್ಲಿ ಶ್ರದ್ಧೆ ಅನ್ನೋದು ಬಹಳ ಮುಖ್ಯ. ಅವ್ರು ಏನಾದ್ರೂ ಮಾಡ್ಲಿ, ಅವ್ರು ಹಿಂಗಾದ್ರೂ ತುಳಸಿ ಒಗಿಲಿ, ಹಿಂಗಾದ್ರೂ ಒಗಿಲಿ, ಆದರೆ ಅವರಲ್ಲಿ ಶ್ರದ್ಧೆ ಇರಬೇಕು. ಸಾಧನೆಯಲ್ಲಿ ಬಹಳ ಮುಖ್ಯವಾದದ್ದು ಶ್ರದ್ಧೆ. ಶ್ರದ್ಧೆ ಇಲ್ಲದೆ ಉಪಾಸನೆ ಮಾಡಿ ಉಪಯೋಗ ಇಲ್ಲ. ಇದು ಮನಃಶಾಸ್ತ್ರ. ಆ ಯಾಕೆಂದ್ರೆ ಉದಾಹರಣೆಗೆ ಈಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಒಂದು ಸಾರಿ ಹೋಗಿ ಆ ಡಾಕ್ಟರ್ ಏನೋ ಹೇಳ್ತಾರೆ, ನೋಡು ಈ ಮಾತ್ರೆ ತಗೋ ಅಂತ. ಆದ್ರೆ ನಮಗೆ ಏನ್ ಮಾಡ್ತೀವಿ, ಆ ಡಾಕ್ಟರ್ ಹೇಳಿದ್ದನ್ನ ಅದರಲ್ಲಿ ಅನುಮಾನ ಪಡೋಲ್ಲ ನಾವು. ಆ ಇಷ್ಟೊತ್ತಿಗೆ ಇಂಥ ಮಾತ್ರೆ ತಗೊಳ್ಬೇಕು, ಡಾಕ್ಟರ್ ಹೇಳಿದಾರಪ್ಪ, ಏನೋ ಮಾತ್ರೆ ಮಿಸ್ ಮಾಡಬಾರ್ದು ಅಂತ ತಗೊಂತೀವಿ. ಯಾಕೆಂದ್ರೆ ನಂಬಿಕೆ ಅದು. ನಂಬಿಕೆ ಇರಬೇಕು, ಆಮೇಲೆ ಶ್ರದ್ಧೆ ಇರಬೇಕು. ಅವರು ಕೊಟ್ಟ ಮಾತ್ರೆಯಿಂದ ಕರೆಕ್ಟಾಗಿ ಆಯಾ ಟೈಮಿಗೆ ತಗೊಂಡ್ರೆ ರೋಗ ವಾಸಿ ಆಗ್ತದೆ. ಇಲ್ಲ ಒಂದ್ಸರಿ ತಗೊಂಡೆ ಬಿಟ್ಟೆ ಅಂತಂದ್ರೆ ಆಗಲ್ಲ. ಹಂಗೆ ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು. ಅದಿಲ್ಲ ಅಂದ್ರೆ ಮಾರನೇ ದಿವಸ ಇನ್ನೊಂದ್ಸರಿ ಆ ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ. ಹಾಗಾಗಬಾರ್ದು. ಕೇವಲ ಕಣ್ಣು ಮುಚ್ಚಿ ನಂಬಿಕೆ ಇಲ್ಲದೆ ಉಪಾಸನೆ ಮಾಡಿದ್ರೆ ಉಪಯೋಗ ಇಲ್ಲ. ದೃಢವಾದ ಶ್ರದ್ಧೆಯಿಂದ ತಿಳಿದು ಭಗವಂತನ ಗುಣರೂಪಗಳನ್ನು ಧ್ಯಾನ ಮಾಡುವ ಮೂಲಕ ಶ್ರೇಷ್ಠ ಭಕ್ತಿ ಎನಿಸ್ತದೆ. ಅಂದ್ರೆ ಧ್ಯಾನ ಮಾಡುವ ಮೂಲಕ ಭಗವಂತನನ್ನ ತಿಳಿದು ಧ್ಯಾನ ಮಾಡು, ಅದು ನಿಜವಾದ ಶ್ರೇಷ್ಠವಾದ ಭಕ್ತಿ ಅಂತ ಅನಿಸಿಕೊಳ್ಳುತ್ತದೆ. ಪೂರ್ಣ ಶ್ರದ್ಧೆಯಿಂದ ಯಾವ ರೂಪದಿಂದಲೂ ಯಾವ ನಾಮದಿಂದಲೂ ಭಗವಂತನ ಉಪಾಸನೆಯನ್ನ ನಿನಗಿಷ್ಟವಾದ ರೂಪದಲ್ಲಿ, ಇಷ್ಟವಾದ ನಾಮದಿಂದ ರೂಪದಿಂದ ನೀನು ನನ್ನನ್ನು ಉಪಾಸನೆ ಮಾಡಬಹುದು. ಮತ್ತೆ ನಾನು ಹೇಳ್ತಾ ಇದ್ದೀನಿ, ದೇವರು ಹೇಳ್ತಾ ಇರೋ ಉಪಾಸನೆ ಅಂದ್ರೆ ನಾವು ಮಾಡುವ ಉಪಾಸನೆ ರೀತಿ ಇದ್ದಲ್ಲ. ದೇವರು ಮಂಗಳಾರತಿ ಏನೋ ಅಂತೀವಿ, ಈಗ ದೇವರ ಮನೆಯಲ್ಲಿ ಕೂತ್ಕೊಂಡು ನಾವು ಮಾಡ್ತೀವಲ್ಲ, ಆ ಉಪಾಸನೆ ಬಗ್ಗೆ ಹೇಳ್ತಾ ಇರೋದಿಲ್ಲ. ಇಲ್ಲಿ ದೇವರು ಹೇಳ್ತಾ ಇರೋದು ಜ್ಞಾನ, ಭಕ್ತಿ, ವೈರಾಗ್ಯ, ಧ್ಯಾನದ ಬಗ್ಗೆ ಹೇಳ್ತಾ ಇದ್ದಾನೆ. ಭಗವಂತ ರೂಪ ಅಲ್ಲ, ರೂಪ ಒಂದಿಲ್ಲ. ಹಾಗೆ ಭಗವಂತ ನಾಮವಲ್ಲದ ನಾಮವೂ ಒಂದಿಲ್ಲ. ಎಲ್ಲವೂ ಭಗವಂತನ ರೂಪವೇ, ಎಲ್ಲವೂ ಭಗವಂತನ ಹೆಸರೇ. ಪೂರ್ಣ ಶ್ರದ್ಧೆ ಇದ್ದಾಗ ನಾಮ ರೂಪ ಯಾವುದೂ ಸಮಸ್ಯೆ ಆಗೋಲ್ಲ ನಮಗೆ. ಹೀಗಾಗಿ ಭಗವಂತ ಹೇಳ್ತಾ ಇದ್ದಾನೆ, ನನ್ನ ರೂಪ ಗುಣ ವಿಶೇಷವನ್ನ ಯಾರು ಶ್ರದ್ಧೆಯಿಂದ ಉಪಾಸನೆ ಮಾಡ್ತಾರೋ ಅವರೇ ನಿಜವಾದ ಸಾಧಕರು, ಅವರೇ ಶ್ರೇಷ್ಠರು. ಅವ್ಯಕ್ತಳಾದ ಲಕ್ಷ್ಮಿಯನ್ನ ಆಮ್, ಉಪಾಸನೆ ಮಾಡುವುದು ಹೇಗೆ ಅನ್ನೋದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಲೋಕನೀತಿಗೂ ಭಗವಂತನ ಉಪಾಸನೆಯಲ್ಲೂ ಒಂದು ವ್ಯತ್ಯಾಸ ಇದೆ ಅಂತ. ಏನು ಅಂತಂದ್ರೆ, ಲೋಕದಲ್ಲಿ ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂತಂದ್ರೆ, ತಾಯಿ ತಾಯಿ ಯಾವಾಗ್ಲೂ ಮಕ್ಕಳು ಅಂದ್ರೆ ಬಹಳ ಪ್ರೀತಿ. ಜೊತೆಗೆ ಮಕ್ಕಳು ಏನ್ ಮಾಡಿದ್ರು ಬೇಗ ಕ್ಷಮಿಸಿ ಹೋಗೋಳು, ಮತ್ತೆ ಜಾಸ್ತಿ ಹೊಡೆಯೋಲ್ಲ, ಹೆದರ್ಸೋಲ್ಲ, ಬೈಯೋಲ್ಲ. ಆದ್ರೆ ತಂದೆ ಆದವನು ಹಂಗಲ್ಲ, ಬರೀ ಕಣ್ಣು ಬಿಟ್ರೆ ಅದಕ್ಕೆ ಕೆಲವರು ಗಡಗಡ ನಡುತ್ತಾರೆ, ಹೊಡಿತಾರೆ, ಜಾಸ್ತಿ ಭಯ ಇರ್ತದೆ. ತಂದೆ ಅಂದ್ರೆ ಭಯ ಇರ್ತದೆ. ಆದ್ರೆ ಇಲ್ಲಿ ತಂದೆ ಯಾರು? ಭಗವಂತ ನಾರಾಯಣ. ತಾಯಿ ಯಾರು? ಮಹಾಲಕ್ಷ್ಮಿ. ಆದ್ರೆ ಇಲ್ಲಿ ಉಲ್ಟಾ ಇದೆ ಅಂತೆ. ಏನಂತಂದ್ರೆ, ಆ ಉಪಾಸನೆಯಲ್ಲಿ ಏನಾದರೂ ಲೋಪದೋಷಗಳಾದ್ರೆ ಆ ಮಹಾಲಕ್ಷ್ಮಿ ಅದನ್ನ ಸಹಿಸಲ್ಲ ಅಂತ. ಅಂದ್ರೆ ಶಕ್ತಿ ದೇವತೆಗಳು, ಶಕ್ತಿ ರೂಪದಿಂದ ನಾವು ಆರಾಧನೆ ಮಾಡ್ತೀವಲ್ಲ, ಹಾ ಅವಳು ಅದನ್ನ ಸಹಿಸಲ್ಲ ಅಂತ. ಅಂದ್ರೆ ಅವಳಿಗೆ ಹೀಗೆ ಇರ್ಬೇಕು ಪೂಜೆ. ಸ್ವಲ್ಪ ಮಂತ್ರ ಯಂತ್ರ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಲ್ಲೇ ನೀವು ಚಂಡಿಕಾ ಯಾಗ ಮಾಡಿ ಮನೆಗೆ ಬರೋದ್ರೊಳಗೆ ಸತ್ತೋದವರಿದ್ದಾರೆ ಎಷ್ಟೋ ಜನ, ಸರಿ ಆಗಿಲ್ಲ ಅಂದ್ರೆ. ಆ ಹಾಗೆ. ಆದ್ರೆ ಭಗವಂತ ಹಾಗಲ್ಲ. ನೀವು ಅದರಲ್ಲಿ ಏನೇ ಮಿಸ್ಟೇಕ್ ಆದ್ರೂ ದೇವರು ಅದನ್ನ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಈ ಕಾರಣಕ್ಕಾಗಿ ಅವ್ಯಕ್ತಳಾದಂತಹ ಅಕ್ಷರ ರೂಪದಲ್ಲಿದ್ದಂತಹ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡುವುದು ಬಹಳ ಕಷ್ಟ. ಅಥವಾ ಶಕ್ತಿ ದೇವತೆಗಳನ್ನ ಆರಾಧನೆ ಮಾಡುವುದು ಬಹಳ ಕಷ್ಟ. ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ನನ್ನು ತೆಗೆದೇ ಬಿಡ್ತಾರೆ ಅವರು. ಹಾಗಾಗಿ ಜಗತ್ತಿನ ಸೃಷ್ಟಿಗೆ ಮೂಲ ತತ್ವವಾದ ಆಕಾಶದಲ್ಲಿ ನೆಲೆಸಿ ಇಡೀ ವಿಶ್ವದ ವಿಸ್ತಾರಕ್ಕೆ ಕಾರಣನಾದವಳು ಯಾರು? ಈ ವಸುಂಧರ ಶ್ರೀ ಲಕ್ಷ್ಮಿ. ಹಾಗಾಗಿ ಸ್ಥಿರ ಮತ್ತು ಶಾಶ್ವತವಾಗಿರುವಂತಹ ಆಕೆ ಸದಾ ಭಗವಂತನ ಪಾದವನ್ನ ಸೇವಿಸ್ತಾ ಇರ್ತಾಳೆ. ಇಂತಹ ಶಕ್ತಿ ದೇವತೆಯನ್ನು ಉಪಾಸನೆ ಮಾಡಲು ಬಹಳ ಕಠೋರವಾದಂತಹ ಇಂದ್ರಿಯ ನಿಗ್ರಹ ಬೇಕಾಗ್ತದೆ. ಎಲ್ಲವನ್ನ ಸಮಬುದ್ಧಿಯಿಂದ ಕಾಣ್ತಾ ಯಾವುದೇ ನ್ಯೂನ್ಯತೆ ಇಲ್ಲದೆ ಉಪಾಸನೆ ಮಾಡುವುದು ಬಹಳ ಮುಖ್ಯವಾಗ್ತದೆ. ಹಾಗಾಗಿ ಈ ರೀತಿ ಅತ್ಯಂತ ನಿಯಮಬದ್ಧವಾಗಿ ಅವ್ಯಕ್ತ ತತ್ವದಿಂದ ಉಪಾಸನೆಯಿಂದ ಭಗವಂತನನ್ನ ಸೇರ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಶಕ್ತಿ ದೇವತೆಗಳನ್ನ ಆರಾಧನೆ ಮಾಡಿಯೂ ಕೂಡ ನನ್ನನ್ನ ಬಂದು ಸೇರ್ಲಿಕ್ಕೆ ಸಾಧ್ಯ ಇದೆ. ಆದರೆ
ಈ ಶಕ್ತಿ ಉಪಾಸನೆ ಮಾಡುವವರಿಗೂ ಕೂಡ ಆಕೆ ಒಲಿದ್ಲು ಅಂತ ಆದ್ರೆ ಅವಳು ಕೂಡ ಮೋಕ್ಷವನ್ನ ಕರುಣಿಸ್ತಾಳೆ. ಅಂದ್ರೆ ನನ್ನ ಲೋಕವನ್ನು ಅವಳು ಕೂಡ ಕೊಡ್ತಾಳೆ. ಯಾಕಂದ್ರೆ ಆ ಈಗ ಅವಳೇ ಅಲ್ವಾ ಇಡೀ ಬ್ರಹ್ಮಾಂಡವನ್ನ ನಿಯಂತ್ರಣ ಮಾಡ್ತಾ ಇದ್ರೆ ನನ್ನ ಒಂದು ಅಣತಿಯಂತೆ ವಿಷ್ಣು ಮಾಯೆ ಅಂತ ಹೇಳಿ. ಹಾಗಾಗಿ ಆದರೆ ಅವ್ಯಕ್ತನಾದ ಉಪಾಸನೆ ಮಾಡುವವರಿಗೆ ಅಧಿಕತರವಾದ ಕ್ಲೇಶ ಇರ್ತದೆ. ಅಂದ್ರೆ ಉಪಾಸನೆ ತುಂಬಾ ಕಷ್ಟ ಆಗ್ತದೆ. ಇದು ನೇರ ದಾರಿಯನ್ನ ಬಿಟ್ಟು ಏನು ಅಡ್ಡ ದಾರಿ ಹಿಡಿದಾಗೆ. ಅಂದ್ರೆ ಹೇಗೆ ಅಂತಂದ್ರೆ ಸುತ್ತಿ ಬಳಸಿ ಏನಂತೀವಿ, ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ್ರು ಅಂತೀವಲ್ಲ ಹಾಗೆ. ಅಂದ್ರೆ ಹೀಗೆ ಊಟ ಮಾಡುವುದು ನೇರವಾಗಿ ದೇವರನ್ನ ಹೋಗಿ ಸೇರುವ ಮಾರ್ಗ. ಇಲ್ಲ ನಾನು ಹೀಗೆ ಊಟ ಮಾಡ್ತೀನಿ ಅನ್ನೋದು ಆ ಲಕ್ಷ್ಮಿ ಅಂದ್ರೆ ಶಕ್ತಿ ದೇವತೆಗಳನ್ನ ಆರಾಧನೆ ಮಾಡಿ ದೇವರನ್ನ ಪಡೆಯುವ ರೀತಿ. ಅಂದ್ರೆ ಹೀಗೂ ಬೇಕಾದ್ರೆ ತತ್ತು ಹಾಕೋಬೋದೇನೋ. ಆದ್ರೆ ಆ ನಿಜ ಇಷ್ಟು ಸುಲಭವಾಗಿದೆ, ಆದ್ರೆ ನೀನ್ ಯಾಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಿ ಅಂತ ದೇವರು ಹೇಳ್ತಾ ಇದ್ದ. ಹಾಗಾಗಿ ನೇರವಾಗಿ ನನ್ನನ್ನು ಆರಾಧನೆ ಮಾಡಿ. ಇಲ್ಲಿ ನಿಯಮಗಳಿಲ್ಲ. ಹೆಚ್ಚು ಕಡಿಮೆ ಆದ್ರೂ ನಡೀತದೆ. ಬಹಳ ಸುಲಭ ಮಾರ್ಗ. ಬರೀ ಅಂತ ದೇವರು ಹೀಗೆ ಅಲ್ಲಿ ಬಹಳ ಇಂದ್ರಿಯ ನಿಗ್ರಹ ಬೇಕಾಗ್ತದೆ. ಬಹಳ ಸತ್ಯ, ಧರ್ಮ, ಬಹಳ ಅಲ್ಲಿ ಬಹಳ ಅಂದ್ರೆ ಬಹಳ ಚೆನ್ನಾಗಿ ಆ ಉಪಾಸನೆ ಮಾಡಬೇಕಾಗ್ತದೆ. ಅವಾಗ ಮಾತ್ರ ಅವಳು ಒಲಿತಾಳೆ. ಶಕ್ತಿಯನ್ನು ಉಳಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನನ್ನು ಸೇರುವ ಸುಲಭ ಸಾಧನ ಅಂತಂದ್ರೆ ನೀನು ಜೀವನ ನಿರ್ವಹಣೆಗಾಗಿ ಯಾವ ಕ್ರಿಯೆಯನ್ನು ಮಾಡ್ತಾ ಇದ್ದೀವಿ ಅದನ್ನು ನನ್ನಲ್ಲಿ ಅರ್ಪಣೆ ಮಾಡು. ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ನಮ್ಮ ಪ್ರತಿಯೊಂದು ಕ್ರಿಯೆಯ ಹಿಂದೆ ಇರಬೇಕಾದಂತಹ ಅನುಸಂಧಾನ. ಯಾವ ಅನುಸಂಧಾನ? ಭಗವಂತ ನನ್ನ ಕೈಯಿಂದ ಮಾಡಿಸಿದ. ನಾವು ಕರ್ಮಯೋಗವನ್ನು ಹೇಳುವಾಗ ಹೇಳಿದ್ನಲ್ಲ ಅದೇ ರೀತಿ ದೇವರು ನನ್ನಿಂದ ಮಾಡಿಸ್ತಾ ಇದ್ದಾರೆ. ನಾಹಂಕರ್ತ ಹರಿಕರ್ತ, ಇದು ನನಗೆ ಅರ್ಪಿತವಾಗಲಿ ಅಂತ ಹೇಳಿ, ಭಗವಂತನಿಗೆ ಅರ್ಪಿತವಾಗಲಿ ಅಂತ ಹೇಳಿ ಅನುಸಂಧಾನ. ಈ ರೀತಿ ಇದ್ದಾಗ ನಾವು ಭಗವಂತನ ಪೂರ್ಣಾನುಗ್ರಹಕ್ಕೆ ಪಾತ್ರವಾಗಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ನಮ್ಮಲ್ಲಿ ಇರಬೇಕಾದ ಅತಿ ಮುಖ್ಯವಾದ ಅಂಶ ಅಂತಂದ್ರೆ ಭಗವಂತನನ್ನ ಅನನ್ಯವಾಗಿ ಏಕನಿಷ್ಠೆಯಿಂದ ಉಪಾಸನೆ ಮಾಡುವುದು. ನಮ್ಮ ಸಾಧನೆಯಲ್ಲಿ ಕೊರತೆ ಇರಬಹುದು, ಇಂದ್ರಿಯಗಳ ನಿಗ್ರಹ ಕಷ್ಟ ಆಗಬಹುದು, ಸರ್ವಭೂತಗಳನ್ನ ಹಿತಚಿಂತನೆ ಆಗದೇ ಇರಬಹುದು. ಅಂದ್ರೆ ಎಲ್ಲರಿಗೂ ನಾವು ಒಳ್ಳೆಯದನ್ನ ಬಯಸಲಿಕ್ಕೆ ಸಾಧ್ಯ ಆಗದೇ ಇರಬಹುದು, ಅಥವಾ ಚಿಂತನೆಯಲ್ಲಿ ಲೋಪದೋಷಗಳು ಆಗಬಹುದು, ಏಕಾಗ್ರತೆ ಬರದೇ ಇರಬಹುದು. ಆದರೆ ಕೃಷ್ಣ ಭರವಸೆ ಕೊಡ್ತಾ ಇದ್ದಾನೆ, ಏನಂದ್ರೆ ನನ್ನಲ್ಲಿ ಶರಣಾಗು, ನಿನ್ನ ಮನಸ್ಸನ್ನು ನನ್ನಲ್ಲಿ ನೆಡು, ನಾನು ನಿನ್ನನ್ನು ಉದ್ಧರಿಸ್ತೇನೆ. ನಮ್ಮ ಚಿತ್ತದಲ್ಲಿ ಭಗವಂತನನ್ನು ನೆಲೆಗೊಳಿಸಿದಾಗ ಆ ದೇವರು ಈ ಹುಟ್ಟು ಸಾವಿನ ಸಂಸಾರ ಎಂಬ ಸಾಗರದಿಂದ ಪಾರು ಮಾಡುವ ಜವಾಬ್ದಾರಿಯನ್ನು ಹೊತ್ತುಕೊಳ್ತಾನೆ. ಹಾಗಾಗಿ ದೇವರು ಹೇಳ್ತಾ ಇದ್ದಾನೆ, ನನ್ನಲ್ಲಿ ಶರಣಾಗು, ಫಸ್ಟ್ ಶರಣಾಗು, ಉಳಿದಿದ್ದನ್ನ ನಾನು ನೋಡ್ಕೊಂತೇನೆ. ಆ ಅದು ಬಿಟ್ಟು ನಾನೇ ಮಾಡ್ತೀನಿ ಅಂತ ಹೋಗ್ಬೇಡ. ಹಾಗಾಗಿ ಮನಸ್ಸ ನನ್ನಲ್ಲಿ ಅಧಾನ ಮಾಡು. ಅಧಾನ ಅಂತಂದ್ರೆ ಬೀಜ ಬೀಜ ಬಿತ್ತು. ಅಂದ್ರೆ ದೇವ್ರು ಇದ್ದಕ್ಕಿದ್ದಾಗನೇ ಇದು ಹುಟ್ಟೋದಲ್ಲ. ಫಸ್ಟ್ ಶುರು ಮಾಡು, ಒಂದು ಬೀಜ ಹಾಕು ದೇವರಲ್ಲಿ ನಂಬಿಕೆ. ಆ ಭಕ್ತಿ ಎನ್ನುವ ಏನು ಬೀಜವನ್ನು ಹಾಕು ಫಸ್ಟ್. ಅಂದ್ರೆ ಒಂದು ಕಡ್ಡಿ ಕಿರಿಯೋದು ಅಂತೀವಲ್ಲ ಹಾಗೆ ಒಂದು ಕಿಡಿ ಹಚ್ಚು ಫಸ್ಟ್. ಮನಸ್ಸಿಗೆ ಭಗವಂತನ ಭಕ್ತಿಯ ಕಿಡಿಯನ್ನ ಹಚ್ಚಿ ಅದರಿಂದ ಅದನ್ನು ಬೆಳೆಸ್ತಾ ಹೋಗು. ಮುಂದೆ ಅದೇ ಬೆಳೀತಾ ಬೆಳೀತಾ ಪ್ರಜ್ವಲಿಸುವಂತೆ ಮಾಡಬೇಕು. ಭಕ್ತಿಯ ಬೀಜ ಬೆಳೆಯುವಂತೆ ಪೋಷಿಸ್ಬೇಕು ಅದನ್ನು. ಅದಕ್ಕೆ ನೀರು ಗೊಬ್ಬರ ಹಾಕ್ತಾ ಇರಬೇಕು. ಇದ್ದಕ್ಕಿದ್ದ ಹಾಗೆನೆ ರಾತ್ರೋರಾತ್ರಿ ದೊಡ್ಡ ಹೆಮ್ಮರವಾಗಿ ಬೆಳೆಯುವುದಲ್ಲ. ಹಾಗಾಗಿ ನಿಶ್ಚಯ ಜ್ಞಾನ ಬುದ್ಧಿಯಲ್ಲಿ ಗಟ್ಟಿಗೊಳಿಸಬೇಕು. ಈ ರೀತಿ ಸದಾ ಮನಸ್ಸನ್ನ ಭಗವಂತನಲ್ಲಿ ನೆಲೆಗೊಳಿಸಿದಾಗ ಯಾವುದೇ ಕ್ಲೇಶವೇ ಇಲ್ಲದೆ ಭಗವಂತನನ್ನು ಸೇರಬಹುದು. ಇದು ಶಕ್ತಿ ಉಪಾಸನೆಗಿಂತಲೂ ಭಗವಂತನ ಉಪಾಸನೆ ಅಷ್ಟು ಸುಲಭವಾಗಿದೆ ಅನ್ನುವುದನ್ನು ದೇವರು ಹೇಳ್ತಾ ಇದ್ದಾನೆ. ಹಾಗಾಗಿ ಮತ್ತೆ ಹೇಳ್ತಾ ಇದ್ನ, ಇಲ್ಲಿ ನನ್ನ ಉಪಾಸನೆ ಅಂತಂದ್ರೆ ಅದು ಸರ್ವ ದೇವತೆಗಳ ಉಪಾಸನೆ, ಅದು ಅಲ್ಲಿ ಶಕ್ತಿ ದೇವತೆಯ ಉಪಾಸನೆಯೂ ಬರ್ತದೆ. ಹಾಗಾಗಿ ನನ್ನನ್ನು ಉಪಾಸನೆ ಮಾಡುವವರು ಲಕ್ಷ್ಮಿಯನ್ನೂ ಸೇರಿ ದೇವತೆಯನ್ನೂ ಸೇರಿ ಎಲ್ಲರನ್ನೂ ಉಪಾಸನೆ ಮಾಡಿ ಅವರ ಪ್ರೀತಿಗೂ ಕೂಡ ಪಾತ್ರರಾಗ್ತಾರೆ. ಅಂದ್ರೆ ಬರೀ ನನ್ನ ಒಬ್ಬನನ್ನು ಆರಾಧನೆ ಮಾಡಿದ್ರೆ ಸಾಕು, ಅವರೆಲ್ಲರನ್ನೂ ಪೂಜಿಸಿದ ಹಾಗೆ. ಹಾಗೆ ಆಮ್, ಏನು ನನ್ನನ್ನು ಉಪಾಸನೆ ಮಾಡುವ ಸಾಧಕನಿಗೆ ಸಕಲ ದೇವತೆಗಳು ಕೂಡ ಸಹಾಯ ಮಾಡ್ತಾರೆ. ಆತ ತನ್ನ ಸಾಧನಾ ಮಾರ್ಗದಲ್ಲಿ ಬಹಳ ಬೇಗ ಮತ್ತೆ ಎತ್ತರಕ್ಕೆ ಇರ್ತಾನೆ, ಬಹಳ ಬೇಗ. ಹಾಗಾಗಿ ಮನಸ್ಸಿನಲ್ಲಿ ಭಗವಂತನ ಬಗ್ಗೆ ಭಕ್ತಿ ಇದೆ, ಬುದ್ಧಿಯಲ್ಲಿ ಜ್ಞಾನ ಪೂರ್ಣವಾದಂತಹ ಭಕ್ತಿಯ ಅಂಕುರವಿದೆ. ಆದರೂ ಕೂಡ ಸ್ಥಿರವಾದ ಮನಸ್ಸು ಸ್ಮರಣೆ ಬರ್ತಾ ಇಲ್ಲ, ಮನಸ್ಸು ಗಟ್ಟಿಯಾಗಿ ದೇವರಲ್ಲಿ ನಿಲ್ತಾ ಇಲ್ಲ. ಧ್ಯಾನಕ್ಕೆ ಅಂತ ಕೂರ್ತೀವಿ, ಆದ್ರೆ ಏನೇನೋ ಆಲೋಚನೆಗಳು ಬರ್ತದೆ. ಬಹಳ ಹೊತ್ತು ಕೂರ್ಲಿಕ್ಕೆ ಆಗ್ತಿಲ್ಲ, 5 ನಿಮಿಷ ಕೂರಕ್ಕಾಗಲ್ಲ, 10 ನಿಮಿಷ ಕೂರಕ್ಕಾಗಲ್ಲ, ಏನೇನೋ ಹಾಳು ಮೂಳು ಬರ್ತದೆ. 5 ನಿಮಿಷ ದೇವರಲ್ಲಿ ಮನಸ್ಸನ್ನು ನಿಲ್ಲಿಸ್ಲಿಕ್ಕಾಗಲ್ಲ. ಇದೇ ಕಾರಣಕ್ಕೆ ಈ ಏನೋ ವಿಗ್ರಹಾರಾಧನೆ ಅನ್ನುವ ಕಾನ್ಸೆಪ್ಟ್ ಬಂದಿದ್ದು. ನಿಜವಾಗ್ಲೂ ಸತ್ಯಯುಗದಲ್ಲಿ ತ್ರೇತಾಯುಗದಲ್ಲಿ ಯಾರೋ ವಿಗ್ರಹಗಳನ್ನು ಆರಾಧನೆ ಮಾಡ್ತಾ ಇರಲಿಲ್ಲ. ವಿಗ್ರಹಾರಾಧನೆ ಮುಖ್ಯವಾಗಿ ಬಂದದ್ದೇ ಕಲಿಯುಗದಲ್ಲಿ. ಯಾಕೆಂದ್ರೆ ಇಲ್ಲಿ ದೇವರಲ್ಲಿ ಮನಸ್ಸನ್ನು ನಿಲ್ಲಿಸೋದು ಬಹಳ ಕಷ್ಟ. ಹಾಗೆ ಆಗಬಾರದು. ದೇವರಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು ಅನ್ನುವ ಉದ್ದೇಶದಿಂದಲೇ
ಏನು ಈ ಒಂದು ಕಾನ್ಸೆಪ್ಟ್ ಅಂದ್ರೆ ವಿಗ್ರಹಗಳ ಆರಾಧನೆ ಅನ್ನೋದು ಬಂದಿತ್ತು. ಅದಕ್ಕಿಂತ ಮುಂಚೆ ವಿಗ್ರಹ ಆರಾಧನೆ ಅನ್ನೋದು ಇರಲಿಲ್ಲ. ಯಾಕೆಂದ್ರೆ ಸುಮ್ಮನೆ ಕೂತ್ಕೊಂಡ್ರೆ ಯಾರನ್ನ ಅಂತ ಚಿಂತನೆ ಮಾಡೋದು. ಒಂದು ವೇಳೆ ಈಗ ಇವಾಗಲಾದ್ರೂ ಅಷ್ಟೇ ನಾವು ಕೃಷ್ಣನ ನೋಡ್ಬೇಕಂತ ಕಣ್ಣು ಮುಚ್ಚಿದ್ರೆ ಯಾವ ಯಾವ ಕೃಷ್ಣ ಬರ್ತಾನೆ ಗೊತ್ತು? ಸೀರಿಯಲ್ ಅಲ್ಲಿ ನೋಡಿರ್ತೀವಲ್ಲ ಅದೇ ಕೃಷ್ಣ ನಮ್ಮ ಕಣ್ಣು ಮುಂದೆ ಬರ್ತಾನೆ. ಆದ್ರೆ ಅವನು ಕೃಷ್ಣ ಅಲ್ಲ, ಮತ್ತೆ ಪಾರ್ಟ್ ಆ ಆ ಒಂದು ಏನು ಪಾತ್ರ ಹಾಕಿದವನಷ್ಟೇ. ಹಾಗೆ ಆ ದೇವರು ಅಂದ್ರೆ ಹೀಗಿರ್ತಾನೆ ಅನ್ನುವ ಕಲ್ಪನೆ ಕಣ್ಣು ಮುಚ್ಚಿದ್ರು ಕೂಡಲೇ ಬರಬೇಕು. ನಾವು ಚಿಂತನೆ ಮಾಡ್ಲಿಕ್ಕೆ ನಮ್ಮ ಮನಸ್ಸು ಬೇರೆ ಕಡೆ ಹೋಗಬಾರದು. ದೇವರು ಅಂದ್ರೆ ಹೀಗೆಲ್ಲ ಇರ್ತಾನೆ ಅನ್ನುವ ಒಂದು ಸಮಬುದ್ಧಿ ಬರಬೇಕು ಅನ್ನೋ ಉದ್ದೇಶದಿಂದ ವಿಗ್ರಹ ಅನ್ನುವ ಒಂದು ಕಾನ್ಸೆಪ್ಟ್ ಅನ್ನ ತಂದ್ರೆ ಹೊರತು ಅದೇ ದೇವರ ಆರಾಧನೆ ಇಲ್ಲ. ಹಾಗೆ ಮಾಡಿದ್ರೆ ಮಾತ್ರ ದೇವರ ಆರಾಧನೆ ಅಲ್ಲ. ದೇವರು ಆ ರೀತಿ ಆರಾಧನೆ ಮಾಡುವುದನ್ನು ಎಲ್ಲಿಯೂ ಹೇಳಿಯೂ ಇಲ್ಲ. ಹಾಗಾಗಿ ಅಂದರೆ ನಾವು ನಿರಂತರವಾಗಿ ಭಗವಂತನ ನೆನಪಿನಲ್ಲಿಡಬೇಕು. ಬರೀ ನಾವು ದೇವರ ಮನೆ ಒಳಗೆ ಹೋದಾಗ ದೀಪ ಹಚ್ಚಿದಾಗ ಅಗರಬತ್ತಿ ಹಚ್ಚಿದಾಗ ಅಲ್ಲಿ ಎರಡು ಸ್ತೋತ್ರ ಹೇಳುವಾಗ ಮಾತ್ರ ದೇವರ ನೆನಪು. ಅದು ಭಕ್ತಿ ಅನ್ನಿಸಿಕೊಳ್ಳೋಲ್ಲ, ಅದು ದೇವರ ಆರಾಧನೆ ಅಂತ ಅನ್ನಿಸಿಕೊಳ್ಳೋದಿಲ್ಲ. ಭಗವಂತನನ್ನ ಯಾವತ್ತೂ ಮರಿಬಾರದು. ಸಮಸ್ತ ಆ, ವಿಧಿ ನಿಷೇಧ ಹೇಳುವುದು ಕೂಡ ಇದನ್ನು. ಮನಸ್ಸು ನಿರಂತರವಾಗಿ ಭಗವಂತನಲ್ಲಿ ನಿಲ್ಲದೆ ಈ ಅಖಂಡ ಸ್ಮರಣೆಯೇ ಸಾಧ್ಯ ಇಲ್ಲ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಮನಸ್ಸನ್ನ ಏಕಾಗ್ರತೆ ಕಡೆಗೆ ಕೊಂಡೊಯ್ಯುವ ಶಕ್ತಿ ಕೊಡು ಅಂತ ಹೇಳಿ ನನ್ನಲ್ಲಿ ಪ್ರಾರ್ಥನೆ ಮಾಡು. ಅದೇ ಗಾಯತ್ರಿ ಮಂತ್ರ. ಧಿಯೋ ಯೋನ ಪ್ರಚೋದಯಾತ್. ನನ್ನ ಮನಸ್ಸನ್ನ ನಿನ್ನಲ್ಲಿ ಮನಸ್ಸಿಡುವ ಹಾಗೆ ಪ್ರಚೋದನೆ ಮಾಡು ಸ್ವಾಮಿ ಅಂತ ಹೇಳಿ. ಆಧ್ಯಾತ್ಮದ ದಾರಿಯಲ್ಲಿ ಏನು ಇಚ್ಛೆ ಮಾಡಿದರೂ ಅದನ್ನ ಪೂರೈಸುವ ಜವಾಬ್ದಾರಿ ನನ್ನದು. ಆದ್ರೆ ನೀನೇನ್ ಮಾಡು, ನನ್ನನ್ನು ಪ್ರಾರ್ಥನೆ ಮಾಡು, ನನಗೆ ಶರಣಾಗು, ನನ್ನ ಮೇಲೆ ಭರವಸೆ ಇಡು. ಫಸ್ಟ್ ಅಭ್ಯಾಸ ಮಾಡು. ಆ ಮನಸ್ಸನ್ನು ಒಂದೇ ಸಾರಿ ರಾತ್ರೋರಾತ್ರಿ ಆಗೋಲ್ಲ. ಒಂದೇ ಸಾರಿ ನಿಂತು ಬಿಡಲ್ಲ. ಇವತ್ತು ಕೇಳಿದೆ ನಾಳಿಂದಲೇ ನಾನು ಬಹಳ ದೊಡ್ಡ ಭಕ್ತನಾದೆ, ಹಾಗಲ್ಲ. ಅದನ್ನು ಪ್ರಯತ್ನ ಮಾಡು. ದೇವರನ್ನ ಸ್ಮರಣೆ ಮಾಡ್ತಾ ಇರು. ದೇವರಲ್ಲಿ ಸದಾ ಚಿಂತನೆ ಮಾಡು. ಕಂಡಲ್ಲೆಲ್ಲ ನಿನ್ನ ವಿಶ್ವರೂಪ ಕಾಣುವರು ಅಂತ ದಾಸ ಸಾಹಿತ್ಯದಲ್ಲಿ ಹೇಳ್ತಾರೆ. ಹಾಗೆ ಎಲ್ಲಿ ಏನು ಕಾಣ್ತಾರೆ ಅದು ಅಲ್ಲಿ ಏನೋ ಒಂದು ಸುಂದರವಾದ ಮರ ನೋಡಿದ, ಗಿಡ ನೋಡಿದ, ಹೂ ನೋಡಿದ, ಅಲ್ಲಿ ದೇವರ ಚಿಂತನೆ. ಆಹಾ, ದೇವರು ಎಂತ ಅದ್ಭುತ ಸೃಷ್ಟಿ ಮಾಡಿದ್ದಾನೆ. ಅಲ್ಲಿ ಯಾವುದೋ ಒಂದು ಸುಂದರವಾದ ಪುರುಷನನ್ನು ನೋಡಿದ, ಏನು ಹೆಣ್ಣು ಮಗಳನ್ನ ನೋಡಿದ, ಅಲ್ಲಿ ನೋಡಿದಾಗ ಅಲ್ಲಿ ದೇವರ ಚಿಂತನೆ ಮಾಡು. ದೇವರು ಎಂತ ಸೃಷ್ಟಿ ಮಾಡಿದ್ದಾನ, ಅವನು ಎಂತ ಸುಂದರ ಇರ್ಬೋದು, ಹೀಗೆ ಚಿಂತನೆ ಮಾಡು. ಹಾಗೆ ಕಂಡಲ್ಲೆಲ್ಲ ನಿನ್ನ ವಿಶ್ವರೂಪ ಕಾಣುವರು. ಹಾಗೆ ಅದು ವಿಶ್ವರೂಪ ದರ್ಶನ ಅಂದ್ರೆ. ಹಾಗೆ ಆಗ ಯಾವ ಮನಸ್ಸಿನಲ್ಲಿ ಯಾವ ಇದು ಇರಲಿ. ಯಾರೋ ನಿಮ್ಮ ಶತ್ರುಗಳನ್ನ ನೋಡಿದ್ರಿ, ಯಾರೋ ನೀವು ಅವರನ್ನ ನೋಡಿದ್ರೆ ಆಗೋಲ್ಲ. ಅವರು ನನಗೆ ಸದಾ ಕೆಟ್ಟದ್ದು ಮಾಡ್ತಾರೆ, ಅವ್ರನ್ನ ನೋಡಿದಾಗ ಅವರೊಳಗೂ ದೇವರು ಎಷ್ಟು ಚಂದ ನನ್ನನ್ನ ವಿರೋಧ ಮಾಡ್ತಾ ಇದ್ದಾನಲ್ಲ, ಎಷ್ಟು ಚಂದಾಗಿ ನನ್ನನ್ನ ದ್ವೇಷ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಅವನಲ್ಲೂ ದೇವರನ್ನ ಕಂಡು ಅವನಲ್ಲೂ ನಮಸ್ಕಾರ ಮಾಡು. ಹಾಗೆ ವಿಶ್ವರೂಪ ಕಾಣಬೇಕು ಎಲ್ಲ ಕಂಡಲ್ಲೆಲ್ಲ. ಹಾಗೆ ಮಕ್ಕಳಿಗೆ ತರಬೇತಿ ಕೊಟ್ಟು, ಹೇಗೆ ನಾವು ಸಣ್ಣ ಮಕ್ಕಳಿಗೆ ತರಬೇತಿ ಕೊಟ್ಟು ಅಭ್ಯಾಸ ಮಾಡಿಸಿ ಕಲಿಸ್ತೀವೋ ಹಾಗೆ ನಮ್ಮ ಮನಸ್ಸನ್ನ ಬುದ್ಧಿವಾದ ಹೇಳಿ ಅಭ್ಯಾಸ ಮಾಡಿಸ್ಬೇಕು. ಹೀಗೆ ಮಾಡಿದಾಗ ಮನಸ್ಸು ಅದನ್ನ ರೂಢಿ ಮಾಡ್ಕೋತದೆ. ಮೊದಲು ಅದು ನಮ್ಮ ಈ ಲೌಕಿಕ ಸಂಪತ್ತಿನ ಬೆನ್ನು ಹತ್ತಿ ಹೋಗ್ತಾ ಇರ್ತದೆ. ಆದ್ರೆ ನಂತರ ಭಗವಂತ ಅನ್ನುವ ಧನವನ್ನ, ಅಮೂಲ್ಯವಾದ ಧನವನ್ನ ಬೆನ್ನತ್ತಿ ಹೋಗಿ ಧನಂಜಯನಾಗ್ತಾರೆ. ಹಾಗಾಗಿ ಕೆಲವರಿಗೆ ಎಷ್ಟೇ ಅಭ್ಯಾಸ ಮಾಡಿದರೂ ಕೂಡ ಏಕಭಕ್ತಿ ಸಾಧ್ಯ ಆಗೋದಿಲ್ಲ. ಅಧ್ಯಾತ್ಮ ಮಾರ್ಗದ ಸಾಧನೆಯಲ್ಲಿ ಮನಸ್ಸಿಗೆ ಒಂದು ಜನ್ಮದ ಅಭ್ಯಾಸ ಸಾಕಾಗೋದಿಲ್ಲ. ಕೆಲವೊಮ್ಮೆ ಇಡೀ ಜನ್ಮ ಅಭ್ಯಾಸ ಮಾಡಿದ್ರೂ ಆ ದೇವರಲ್ಲಿ ಏಕಾಗ್ರತೆ ಅನ್ನೋದು ಬರೋದೇ ಇಲ್ಲ ಕೊನೆಗೂ. ಇಂಥವರಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಮಾಡುವ ಕರ್ಮವನ್ನ ಸ್ವಾರ್ಥಕ್ಕಾಗಿ ಅಂತ ಮಾಡಬೇಡ. ಭಗವಂತನ ಪೂಜೆಯನ್ನು ಅನುಸಂಧಾನದಿಂದ ಮಾಡು. ಲೋಕ ಕಲ್ಯಾಣಾರ್ಥವಾಗಿ ಅಂತ ಮಾಡು. ನಿನಗೆ ಇದನ್ನು ಮಾಡಿದ್ರೆ ನನಗೇನ್ ಸಿಗ್ತದೆ? ಆ ಏನಾದ್ರೂ ಸಿಗ್ತದ ಅಂದ್ರೆ ಮಾತ್ರ ನಾವು ಯಾವುದೇ ಕೆಲಸ ಮಾಡ್ತೀವಲ್ವ. ಇವಾಗ ನಾವು ಧ್ಯಾನ ಮಾಡ್ತೀವಿ, ಧ್ಯಾನ ಆದ್ರೂ ಕೂಡ ಇದ್ರಲ್ಲಿ ಏನೋ ನನಗೆ ಸಿಗ್ತದೆ ಅಂತ ಅನ್ನುವ ಆಸೆ ಇಟ್ಕೊಂಡೇ ಮಾಡ್ತೀವಲ್ಲ. ಹಾಗೆ ಹಾಗೆ ಏನೋ ನನಗೆ ಏನೋ ಸಿಗ್ತದೆ ಅಂತ ಮಾಡಬೇಡ. ಏನ್ ಮಾಡಕ್ ಹೋದ್ರು ನನಗೇನು ಅದರಲ್ಲಿ ಲಾಭ ಇದೆ ಅಂತ ಹುಡುಕ್ಬೇಡ ಮೊದಲು. ಹಾಗೆ ಸ್ವಾರ್ಥವೇ ಇಲ್ಲದೆ ಮಾಡುವ ಪ್ರತಿಯೊಂದನ್ನು ಕೂಡ ಭಗವಂತನ ಪೂಜೆ ಅಂತ ಮಾಡು. ನನ್ನ ದೈನಂದಿನ ಪ್ರತಿ ಕರ್ಮವನ್ನು ಕೂಡ ಅರ್ಪಣಾ ಭಾವದಿಂದ ಭಗವಂತನ ಪೂಜೆ ಅಂತ ಮಾಡು. ನೀನೇನು ಎಲ್ಲೋ ಏನು ದೊಡ್ಡ ಜನ ಸೇರಿದಲ್ಲಿ ಹೋಗಿ ಅವ್ರ ಸೇವೆ ಮಾಡೋದು, ಇದೇ ದೇವರ ಸೇವೆ ಅಂತ ಆಗಬೇಕು ಅಂತೇನಿಲ್ಲ. ನೀನು ಮನೇಲೇ ಇರು. ನಿನ್ನ ಮನೆಯಲ್ಲೇ ಬೆಳಗ್ಗೆ ಎದ್ದು ರಾತ್ರಿ ಮಲಗುವವರೆಗೂ ಏನೆಲ್ಲ ನಿನ್ನ ಬದುಕಿಗಾಗಿ, ನಿನ್ನ ಸ್ವಾರ್ಥಕ್ಕಾಗಿ ಅಂತ ಏನೇನೆಲ್ಲ ನೀನು ಮನೆಯಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೀಯೋ, ಬೆಳಿಗ್ಗೆ ಎದ್ದು ಕಸ ಹೊಡೆದು ಬಟ್ಟೆ ತೊಳೆದು ಏನು ಅಡಿಗೆ ಮಾಡಿ ಊಟ ಮಾಡಿ ತಿಂಡಿ ಮಾಡಿ ಏನೆಲ್ಲ ಮಾಡ್ತಾ ಇದ್ದಿ, ಅದನ್ನೆಲ್ಲ ಕೂಡ ದೇವರ ಪೂಜೆ ಅಂತ ಮಾಡು. ಭಗವಂತನ ಪೂಜೆ ದೇವರಿಗಾಗಿ ಮಾಡ್ತಾ ಇದ್ದಿ. ಇದು ನಂದಲ್ಲ, ನಂದಲ್ಲ ಸ್ವಾಮಿ ನಿಂದು. ನಾನೇನು ಇದನ್ನ ನಮ್ಮಮ್ಮ ನಂದಲ್ಲ ಸ್ವಾಮಿ ನಿಂದು ಅಂತ ಮಾಡ್ತಾ ಇರು. ಒಂದು ವೇಳೆ ಆ ಮೇಲೆ ಹೇಳಿದ ರೀತಿ ಎಲ್ಲಾ ಕರ್ಮವನ್ನ ಭಗವಂತನಿಗೆ ಅರ್ಪಿಸಲು ಸಾಧ್ಯವಾಗದೇ ಇದ್ರೆ
ಎಲ್ಲವನ್ನೂ ಭಗವಂತನ ಪೂಜೆಯಾಗಿ ಮಾಡಲು ಸಾಧ್ಯವಾಗದೇ ಇದ್ರೆ ಯಾರನ್ನಾದರೂ ಪೂಜಿಸು. ಹೋಗ್ಲಿ, ನಮಗ್ ಬಿಡಕ್ ಆಗಲ್ಲಪ್ಪ, ನಮ್ಮ ಹಿಂದಿನಿಂದಲೂ ನಮ್ದೊಂದು ಸಂಪ್ರದಾಯ ಅನ್ನೋದು ಬಂದಿದೆ. ಅದನ್ನ ನಾವು ಹಂಗೆ ಇದ್ದಕ್ಕಿದ್ದಾಗೆ ಬಿಡಕ್ಕಾಗಲ್ಲ. ಅಥವಾ ನಾವು ಹೀಗೆ ಅಪ್ಪ ಪೂಜೆ ಮಾಡೋದು, ನಾ ಇದನ್ನ ನಾವು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕೊನೆಗೆ ಸರ್ವ ಕರ್ಮವನ್ನು ಕೊಡು, ಕರ್ಮ ಫಲದ ಬಯಕೆ ಇಲ್ಲದೆ ಭಗವಂತನಿಗೆ ಅರ್ಪಿಸು, ಕೊನೆಗಾದ್ರೂ ದೇವರಿಗೆ ಅರ್ಪಿಸು. ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು. ಯಾರನ್ನಾದ್ರೂ ಮಾಡು, ಯಾವ ಪೂಜೆನಾದ್ರೂ ಮಾಡಿಸು, ಯಾವ ಆ ದೇವರನ್ನ ಯಾವ ರೀತಿಯಾದ್ರೂ ಅರ್ಚನೆ ಮಾಡು, ಕೊನೆಗೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಕರ್ಮಫಲ ತ್ಯಾಗಕ್ಕೆ ಅರ್ಪಣೆಗೆ ಇಲ್ಲಿ ಕೃಷ್ಣ ಒತ್ತೆ ಕೊಡ್ತಾ ಇದ್ದಾನೆ. ಹಾಗಾಗಿ ಮತ್ತೆ ಹೇಳ್ತಾ ಇದ್ದಾನೆ ನೋಡು, ಇದು ಬಹಳ ಮುಖ್ಯ. ಏನು ಅಂತಂದ್ರೆ ಜ್ಞಾನವಿಲ್ಲದ ಜ್ಞಾನವೇ, ಇಲ್ಲಿ ಧ್ಯಾನದ ಬಗ್ಗೆ ಹೇಳ್ತಾ ಇದ್ದಾನೆ. ಜ್ಞಾನವಿಲ್ಲದ ಧ್ಯಾನಕ್ಕಿಂತ ಜ್ಞಾನ ಶ್ರೇಷ್ಠ. ನನಗೆ ತಲೆಯಲ್ಲಿ ಏನೂ ಇಲ್ಲ, ದೇವರು ಅಂದ್ರೆ ಗೊತ್ತಿಲ್ಲ, ಏನೇನೂ ಗೊತ್ತಿಲ್ಲ, ಆದ್ರೆ ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡು, ಇದು ಇದಕ್ಕಿಂತಲೂ ಜ್ಞಾನವೇ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾನೆ. ಜ್ಞಾನ ಆಧ್ಯಾತ್ಮ ಸಾಧನೆಯಲ್ಲಿ ಮೂಲಭೂತ ಅವಶ್ಯಕತೆ. ಅಂದ್ರೆ ಅದೇ ನಾವೇನಂತೀವಿ, ಜ್ಞಾನ ತಿಳ್ಕೊಳ್ಬೇಕು ಫಸ್ಟ್. ಅದಕ್ಕಾಗಿ ಈ ಸಜ್ಜನ ಸಾಂಗತ್ಯ ಇದೆಲ್ಲ ಇರುವಂತದ್ದು. ಫಸ್ಟ್ ತಿಳ್ಕೊಳ್ಬೇಕು ಏನು ಈ ಒಂದು ವಿಶ್ವದ ರಹಸ್ಯ ಏನು, ದೇವರು ಅಂದ್ರೆ ಯಾರು, ಎಲ್ಲಿದ್ದಾನೆ, ಹೇಗಿದ್ದಾನೆ, ಇಷ್ಟೆಲ್ಲ ನಡೀತಾ ಇದೆ ನಮ್ಮಲ್ಲಿ, ಅದನ್ನೆಲ್ಲ ಹೇಗೆ ನಡೆಸ್ತಾ ಇದ್ದಾನೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಬೇಕು. ಜ್ಞಾನವಿಲ್ಲದೆ ಧ್ಯಾನ, ಕರ್ಮ ಮಾಡಿ ಉಪಯೋಗವಿಲ್ಲ. ಕರ್ಮವನ್ನು ಧ್ಯಾನವನ್ನು ಜ್ಞಾನವೇ ಇಲ್ಲದೆ ಮಾಡಿ ಏನು ಪ್ರಯೋಜನ ಇಲ್ಲಪ್ಪ. ಹಾಗಾಗಿ ತಿಳುವಳಿಕೆ ಇಲ್ಲದ ಶ್ರದ್ಧೆ ಅಂಧಶ್ರದ್ಧೆ ಆಗ್ತದೆ. ನಂಬಿಕೆ ಇಲ್ಲದೆ ತಿಳುವಳಿಕೆ ಅಹಂಕಾರವೂ ಆಗಬಹುದು. ಆದ್ದರಿಂದ ತಿಳಿಬೇಕು, ಫಸ್ಟ್ ತಿಳಿದು ನಂಬಿಕೆ ಬೇಕು, ನಂಬಬೇಕು. ಕೇವಲ ತಿಳುವಳಿಕೆ ಇದ್ರೆ ಸಾಲದು. ಜ್ಞಾನಕ್ಕಿಂತ ಜ್ಞಾನ ಸಹಿತವಾದ ಧ್ಯಾನ ಮೇಲು. ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಬರೀ ಜ್ಞಾನ ನಾನು ತಿಳ್ಕೊಂಡೆ, ಬಹಳ ನನಗೆಲ್ಲ ಗೊತ್ತಿದೆ, ಎಲ್ಲ ಓದಿದ್ದೀನಿ, ಇಷ್ಟೇ ಸಾಕಾಗ್ಲಿ, ಇಷ್ಟಕ್ಕೆ ನೀನು ಜ್ಞಾನಿ ನೀನು ಮಹಾ ನೀನು ಸಾಧಕನಾಗ್ಲಿಲ್ಲ. ಮತ್ತೆ ಕೃಷ್ಣ ಹೇಳ್ತಾ ಇದ್ದಾನೆ, ಜ್ಞಾನಕ್ಕಿಂತ, ಬರೀ ಜ್ಞಾನ ಅಲ್ಲ, ಜ್ಞಾನಕ್ಕಿಂತಲೂ ಜ್ಞಾನ ಸಹಿತವಾಗಿ ಜ್ಞಾನವನ್ನ ತಿಳಿದುಕೊಂಡ ಮೇಲೆ ಧ್ಯಾನ ಮಾಡು, ಧ್ಯಾನಾಸಕ್ತನಾಗು. ತಿಳ್ಕೊಂಡು ದೇವರ ಬಗ್ಗೆ ಎಲ್ಲವನ್ನ ತಿಳ್ಕೊಂಡು ಧ್ಯಾನಾಸಕ್ತನಾಗು. ಆಗ ನೀನು ಸಾಧಕನಾಗ್ತೀಯ. ಎಲ್ಲಕ್ಕಿಂತ ಹಿರಿದು ಕರ್ಮಫಲ ಧ್ಯಾನ. ಕರ್ಮಫಲ ಅಂದ್ರೆ ಏನೋ ಸಿಗ್ತದೆ ಅಂತ ಸಂಕಲ್ಪ ಇಟ್ಟುಕೊಂಡು ಧ್ಯಾನ ಮಾಡಬೇಡ. ನನಗೆ ಅದನ್ನು ಬರ್ತದೆ, ಇದನ್ ಬರ್ತದೆ, ಅದು ಕೊಡು, ಇದು ಕೊಡು ಅಂತ ಧ್ಯಾನ ಮಾಡಬೇಡ. ಮತ್ತೆ ಸುಮ್ಮನೆ ದೇವರು ಬೇಕು ಅಂತ ಮಾಡು. ಧ್ಯಾನ ಮಾಡ್ಬೇಕಪ್ಪ ಅಷ್ಟೇ. ಯಾಕೆ? ಆನಂದೋ ಬ್ರಹ್ಮ, ನನ್ನೊಳಗಿರುವ ದೇವರನ್ನ ಮೆಚ್ಚಿಸ್ಬೇಕು, ಆತ್ಮಾರಾಮ, ಅವನು ಖುಷಿಯಾಗಬೇಕು. ಕೊನೆಗೆ ಎಲ್ಲ ಕಳ್ಕೊಂಡು ದೇವರನ್ನ ಸೇರಬೇಕು, ಮುಕ್ತಿ ಮೋಕ್ಷ ಅಷ್ಟೇ ಅಂತ ಧ್ಯಾನ ಮಾಡು. ಆದ್ದರಿಂದ ಮೊದಲು ತಿಳಿದು ಅಭ್ಯಾಸ ಮಾಡು. ಆದರೆ ನಿನ್ನ ಧ್ಯಾನ ಕರ್ಮಫಲವಿಲ್ಲದ ಧ್ಯಾನವಾಗಿರಲಿ. ನಿನ್ನ ಧ್ಯಾನ ಕರ್ಮಫಲವಿಲ್ಲದ ಧ್ಯಾನವಾಗಿರಲಿ. ಕರ್ಮಫಲ ಅಂದ್ರೆ ಅದೇ, ಯಾವುದೇ ಸಂಕಲ್ಪ ಬೇಡ. ನನಗೆ ಏನೋ ಸಿಗ್ತದೆ ಅಂತ ಆಸೆ ಬುರುಕನಾಗಿ ಮಾಡಬೇಡ. ಏನೋ ಸಿಗಲಿಲ್ಲ ಅಂತ ಧ್ಯಾನ ಮಾಡೋದನ್ನು ಬಿಡಬೇಡ. ಹಾಗಾಗಿ ನಿನ್ನ ಧ್ಯಾನ ಕರ್ಮಫಲವಿಲ್ಲದ ಧ್ಯಾನವಾಗಿರಲಿ. ಈ ರೀತಿಯಾಗಿ ನೀನು ಮುಂದುವರಿಸಿದೆ ಅಂತ ಆದ್ರೆ ಅದು ಮೋಕ್ಷ ಪ್ರಾಪ್ತಿಗೆ ಸಾಧ್ಯವಾಗ್ತದೆ. ಅದೇ ಮೋಕ್ಷ ಪ್ರಾಪ್ತಿ. ಅಂದ್ರೆ ನೀನು ಏನಾದ್ರೂ ಸಂಕಲ್ಪ ಇಟ್ಟುಕೊಂಡೆ ಅಂದ್ರೆ ಮತ್ತೆ ನೀನು ಅಲ್ಲೇ ಸಿಕ್ಕಾಕೊಂತೀಯ. ಏನೂ ಇಟ್ಕೊಳ್ಬೇಡ, ಸುಮ್ಮನೆ ಧ್ಯಾನ ಮಾಡು ಅಷ್ಟೇ. ಅದು ನಿನ್ನನ್ನು ಮೋಕ್ಷಕ್ಕೆ ಕರ್ಕೊಂಡು ಬರ್ತದೆ. ಇಲ್ಲಿಯ ತನಕ ಭಗವಂತ ಉಪಾಸನೆ ಹೇಗಿರಬೇಕು ಅನ್ನೋದನ್ನ ಹೇಳಿದ. ಆದ್ರೆ ಇಲ್ಲಿವರೆಗೆ ಎಲ್ಲ ದೇವರ ಉಪಾಸನೆ ಬಗ್ಗೆ ಹೇಳಿದ್ದ. ಆದ್ರೆ ಈಗ ನೀನ್ ಹೇಗಿರಬೇಕು, ನನ್ನನ್ನ ನಿನ್ನ ನಿತ್ಯ ಬದುಕಿನಲ್ಲಿ ಬೆಳಗ್ಗೆ ಎದ್ದು ರಾತ್ರಿ ಮಲಗುವವರೆಗೂ ನೀನು ನಿತ್ಯ ಬದುಕಿನಲ್ಲಿ ಈ ಲೋಕದಲ್ಲಿ ಹೇಗಿರಬೇಕು, ನಿನ್ನ ಏನಂತೀವಿ ಹಾವ ಭಾವ ನಡೆ ನುಡಿ ಅದು ಹೇಗಿರಬೇಕು ಅನ್ನೋದನ್ನ ದೇವರು ಹೇಳ್ತಾ ಇದ್ದಾನೆ. ಏನು ಅಂದ್ರೆ ಯಾರನ್ನೂ ದ್ವೇಷಿಸುವುದು ಬೇಡ, ಯಾರನ್ನ ದ್ವೇಷಿಸಬೇಡ. ಇದು ಭಗವತ್ ಭಕ್ತನಲ್ಲಿ, ನನ್ನ ನಿಜವಾದ ಭಕ್ತನಲ್ಲಿ ಇರಬೇಕಾದ ಮೊದಲನೇ ಗುಣ ಮತ್ತೆ ಶ್ರೇಷ್ಠವಾದ ಗುಣ. ಇದು ನನಗೆ ಬಹಳ ಇಷ್ಟ. ಯಾರನ್ನೂ ದ್ವೇಷಿಸದೆ ಆ ಆ ಯಾರು ಇರ್ತಾನೋ ಅವನನ್ನ ಕಂಡ್ರೆ ನನಗೆ ಬಹಳ ಇಷ್ಟ. ದ್ವೇಷದಲ್ಲಿ ಎರಡು ವಿಧ ಇರ್ತದೆ. ಒಂದು, ಒಳ್ಳೆಯವರನ್ನ ಅವರ ಉದ್ಧಾರ ಕಂಡು ದ್ವೇಷ ಮಾಡೋದು. ಅವರು ಏನಂತ ಬೆಳೀತಾ ಇರ್ತಾರೆ, ಬಹಳ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇರ್ತಾರೆ, ಅದನ್ನ ನೋಡಿ ದ್ವೇಷ ಮಾಡೋದು. ಇನ್ನೊಂದು, ಕೆಟ್ಟವರ ಕೆಟ್ಟತನವನ್ನು ಕಂಡು ದ್ವೇಷ ಮಾಡೋದು. ಹೀಗೆ ಎರಡೂ ಬೇಡ ಅಂತ ಹೇಳ್ತಾ ಇದ್ದಾನೆ. ದ್ವೇಷ ಬರುವುದು ಅಸಹನೆ, ಹೊಟ್ಟೆ ಕಿಚ್ಚಿನಿಂದಾಗಿ. ಇನ್ನೊಬ್ಬರ ಉತ್ಕೃಷ್ಟವನ್ನ ಕಂಡು ಸಂಕಟ ಪಡುವುದು ದ್ವೇಷವಾಗ್ತದೆ. ಒಳ್ಳೆಯವನಿರ್ಲಿ ಕೆಟ್ಟವನಿರ್ಲಿ ಹೊಟ್ಟೆ ಕಿಚ್ಚು ಅಸಹನೆ ಅನ್ನೋದು ಬೇಡ. ಎಲ್ಲಿ ಒಳ್ಳೆಯತನವಿದೆ ಅದನ್ನ ಪ್ರೀತಿಸು, ಸ್ನೇಹ ಬೆಳೆಸ್ಕೋ, ದುಷ್ಟರನ್ನ ದೂರ ಇಡು, ಅವರನ್ನ ದ್ವೇಷಿಸಬೇಡ. ಹಾಗಂತ ಹೇಳಿ ಅವರನ್ನ ಹತ್ರ ಬಿಟ್ಟುಕೊಂಡು ಅವರನ್ನ ಹತ್ರ ಬಿಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ದೂರ ಬಿಡು, ದುಷ್ಟನ ಕಂಡ ದೂರ ಇರುವಂತೀವಲ್ಲ ಹಾಗೆ. ಒಳ್ಳೆಯವರನ್ನ ಪ್ರೀತಿಸು, ಅವರ ಸಂಘ ಮಾಡು, ಸಜ್ಜನ ಸಂಗತಿ ಮಾಡು. ಇನ್ನೊಬ್ಬರ ಕಷ್ಟವನ್ನ ಕಂಡು ಕರಗು. ಅವರ ಕಷ್ಟಕ್ಕೆ ಇದಾಗು.
ನೆರವಾಗು. ನಾನು, ನನ್ನದು, ನನ್ನಿಂದ ಅನ್ನುವ ಅಹಂಕಾರ ಮಮಕಾರವನ್ನು ಬಿಡು. ಈಶಾವಾಸ್ಯಂ ಇದಂ ಸರ್ವಂ. ಅಂದ್ರೆ ಎಲ್ಲದರ ಒಡೆಯ ಭಗವಂತನಾಗಿದ್ದಾನೆ. ಸರ್ವ ಎಲ್ಲ ಕಡೆ ದೇವರು ಆವರಿಸಿದ್ದಾನೆ. ಆತ ಕೊಟ್ಟಿರುವುದರಿಂದ ಹ್ಮ್ ಇದೆ ಅನ್ನುವ ಮನೋಭಾವ ಇರಲಿ. ನಾನು, ನನ್ನದು, ನನ್ನಿಂದ ಅನ್ನೋ ಅಹಂಕಾರ ಬೇಡ. ದೇವರು ಕೊಟ್ಟಿದ್ದಾನಪ್ಪ. ಏನೋ ಇವತ್ತು ನಾನು ದುಡಿದು ತಿಂತಾ ಇದ್ದೀನಿ, ದೇವರು ಕೊಟ್ಟಿದ್ದಾನೆ. ನನ್ನ ಹತ್ರ ಇವತ್ತು ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಇದೆ, ಸಂಪತ್ತಿದೆ, ದೊಡ್ಡ ದೊಡ್ಡ ಅಧಿಕಾರ ಇದೆ. ಈ ಎಲ್ಲ ದೇವರು ಕೊಟ್ಟಿದ್ದಾನೆ, ನಂದಲ್ಲ. ನಾನು ಪಡೆದೆ, ನಾನು ಮಾಡಿದೆ, ನಾನು ಸಂಪಾದನೆ ಮಾಡಿದೆ ಅಂತ ಎಲ್ಲೂ ಹೇಳಬೇಡ. ಹ್ಮ್ ಹೀಗೆ ಅಹಂಕಾರ ಒಳ್ಳೆಯದಲ್ಲವೋ ಹಾಗೆ ಅತಿಯಾದ ಮಮಕಾರವೂ ಕೂಡ ಒಳ್ಳೆಯದಲ್ಲ. ಯಾರ ಮೇಲೂ ಅತಿಯಾದ ಅಟ್ಯಾಚ್ಮೆಂಟ್ ಇಟ್ಕೊಳ್ಬೇಡ. ಅದು ಎಲ್ಲೇ ಇರ್ಬೋದು, ಹೊರಗಿನವರು ಇರ್ಬೋದು, ಒಳಗಿನವರು ಇರ್ಬೋದು, ನಮ್ಮವರು ಇರ್ಬೋದು. ಹಾಗಂತ ಏನೂ ಇಲ್ಲದೇನೂ ಇರ್ಲಿಕ್ಕಾಗಲ್ಲ. ಆದ್ರೆ ಅತಿಯಾದ ಮಮಕಾರ ಬೇಡ. ಅತಿಯಾದ ಅಹಂಕಾರ ಹೇಗೆ ಅಹಂಕಾರ ಒಳ್ಳೆಯದಲ್ಲವೋ ಹಾಗೆ ಅತಿಯಾದ ಮಮಕಾರವೂ ಕೂಡ ಒಳ್ಳೆಯದಲ್ಲ. ನಾವು ದುಃಖ ಸುಖವನ್ನ ಕಾಣುವುದರಲ್ಲಿ ಸಮತೋಲನವಿರಬೇಕು. ಸುಖದಿಕ್ಕೆ ಸಮೀಕೃತ್ವ ಲಾಭ ಲಾಭವು ಜಯಾಜಯವು. ಸುಖ ಬಂದಾಗ ಹಾರಾಡಬೇಡ, ದುಃಖ ಬಂದಾಗ ಕುಸಿಯದೆ ಬಂದದ್ದನ್ನ ಎದುರಿಸು. ಇನ್ನೊಬ್ಬರ ಮೇಲೆ ಕ್ಷಮಾಭಾವನೆಯನ್ನು ಇಟ್ಟುಕೋ. ಪ್ರತೀಕಾರ ಬೇಡ. ಪ್ರತೀಕಾರ ತೀರಿಸಿಕೊಳ್ಳಿಕ್ಕೆ ಹೋಗ್ಬೇಡ. ಯಾರೋ ನಿನಗೆ ಏನೋ ದ್ರೋಹ ಮಾಡಿದ್ರು ಅಂತ ಹೇಳಿ ಸೇಡು ತೀರಿಸಿಕೊಳ್ಳಿಕ್ಕೆ ಅಂತ ಹೋಗ್ಬೇಡ. ಅದು ನಿನ್ನ ಜನ್ಮಗಳನ್ನ ಕಳಿಸಬಹುದು. ಹಾಗಾಗಿ ತಪ್ಪು ಮಾಡಿದವರನ್ನ ಇವತ್ತು ನಾವು ಏನೋ ನ್ಯಾಯಾಧೀಶರು ಅಥವಾ ಪೊಲೀಸು ಈ ತರ ಅವರು ದಂಡಿಸಬಹುದು, ಯಾಕೆಂದ್ರೆ ಅದು ಅವರ ಕರ್ತವ್ಯ ಧರ್ಮ. ಆದರೆ ವೈಯಕ್ತಿಕವಾಗಿ ನೀನು ಯಾರನ್ನು ದ್ವೇಷಿಸಬಾರದು, ಯಾರನ್ನು ಹಗೆತನ ಸಾಧಿಸಬೇಡ. ಯಾವುದೇ ಒಬ್ಬ ಮನುಷ್ಯ ಹಾಯಾಗಿರಬೇಕು ಅಂತ ಆದ್ರೆ ಅತೃಪ್ತಿ ಇಲ್ಲದೆ ಇರಬೇಕು. ಜೀವನದಲ್ಲಿ ನಮ್ಗೆಲ್ಲ ದುಃಖಗಳಿಗೆ ಕಾರಣವೇ ಅತೃಪ್ತಿ. ಇಲ್ಲದೆ ಇರುವುದರ ಬಗ್ಗೆ ಅತೃಪ್ತಿ ಪಡುವುದು, ಇರೋದ್ರ ಬಗ್ಗೆ ತೃಪ್ತಿ ಇಲ್ಲದೆ ಇರೋದ್ರ ಬಗ್ಗೆ ಅತೃಪ್ತಿ ಪಡುವುದಕ್ಕಿಂತ ಇರೋದ್ರ ಬಗ್ಗೆ ತೃಪ್ತಿ ಪಡುವುದು. ದೇವರು ಏನ್ ಕೊಟ್ಟಿದ್ದಾನೋ ಅದರಲ್ಲಿ ಖುಷಿ ಪಡುವುದನ್ನ ಕಲಿ. ಏನಿದೆಯೋ ಅದರಲ್ಲಿ ತೃಪ್ತಿ ಪಡುವ ಅಭ್ಯಾಸ ಮಾಡ್ಕೋ. ಸದಾ ಯೋಗಿ ಆಗು. ಯೋಗಿ ಭವಾರ್ಜುನ. ಮನಸ್ಸನ್ನ ಏಕಾಗ್ರಗೊಳಿಸು. ಮಾಡಬೇಕಾದ ಪ್ರಕ್ರಿಯೆ ಯೋಗ. ಯೋಗ ಅಂತಂದ್ರೆ ಇಲ್ಲಿ ಅದನ್ನ ಬಹಳ ವಿಸ್ತಾರವಾಗಿ ಹೇಳ್ತಾ ಇದ್ದಾನೆ. ಯೋಗ ಅಂದ್ರೆ ಬರೀ ನಮಗೆ ಗೊತ್ತಿರೋದೇನು ಕಣ್ಮುಚ್ಕೊಂಡು ಧ್ಯಾನ ಮಾಡೋದು ಅಂತ. ಅದು ಯೋಗವೇ, ಆದ್ರೆ ಅದೊಂದೇ ಯೋಗ ಅಲ್ಲ. ಮನಸ್ಸನ್ನ ಏಕಾಗ್ರಗೊಳಿಸು, ಅದು ಯೋಗ. ಕೋತಿಯಂತೆ ಹರಿದಾಡುವ ಈ ನಮ್ಮ ಮನಸ್ಸನ್ನ ಹಾರಾಡ್ತಾ ಇದೆ ಮರ್ಕಟ, ಹಿಡಿದು ನಿಲ್ಲಿಸು. ಗಾಳಿಯನ್ನ ಹಿಡಿದು ನಿಲ್ಲಿಸಿದ ಹಾಗೆ ಅದು ಅದು ತುಂಬಾ ವಿಚಿತ್ರವಾಗಿರ್ತದೆ. ಮನಸ್ಸು ಜಾರಿ ಹೋಗ್ತಾ ಇರ್ತದೆ, ನಮಗೆ ತಿಳಿಯೋದು ಆ, ಏನೋ ತಿಳಿಯೋದಿಲ್ಲ. ಅದು ಹೆಂಗೆ ಹೋಯ್ತು, ಎಲ್ಲಿ ಹೋಯ್ತು ಅನ್ನೋದೇ ಗೊತ್ತಾಗಲ್ಲ ಕೆಲವೊಮ್ಮೆ. ಇಂತಹ ಮನಸ್ಸನ್ನ ಹಿಡಿದು ನಿಲ್ಲಿಸಲು ಮೊದಲು ಬೆನ್ನು ಹುರಿಯನ್ನು ನೆಟ್ಟಗೆ ಮಾಡು. ಸ್ಥಿರವಾಗಿ ಕುಳಿತುಕೊಳ್ಳುವುದನ್ನು ಅಭ್ಯಾಸ ಮಾಡು. ಅದನ್ನು ಆಸನ ಅಂತ ಕರೀತಾರೆ. ಆಸನ, ಯಾವ ಆಸನ ಅಂದ್ರೆ ಇದರಲ್ಲಿ ವಜ್ರಾಸನ, ಆಸನ, ಈಸನ ಅಂತಲ್ಲ. ಒಟ್ಟಿನಲ್ಲಿ ಬೆನ್ನು ಹುರಿ ನೆಟ್ಟಗೆ ಮಾಡಿ ಮೊದಲು ಸ್ಥಿರವಾಗಿ ಕುಳಿತುಕೊಳ್ಳುವುದನ್ನು ಪ್ರಾಕ್ಟೀಸ್ ಮಾಡು ಫಸ್ಟ್. ನಂತರ ಪ್ರಾಣಾಯಾಮದ ಮೂಲಕ ಅಂದ್ರೆ ಮನಸ್ಸನ್ನ ಹೇಗೆ ನಿಗ್ರಹ ಮಾಡಬೇಕಂತ ದೇವರು ಹೇಳ್ತಾ ಇದ್ದಾನೆ. ಧ್ಯಾನಕ್ಕಿಂತ ಮುಂಚೆ, ಯೋಗಿ ಆಗುವುದಕ್ಕಿಂತ ಮುಂಚೆ ಮನಸ್ಸು ಹಾರಾಡ್ತಾ ಇರ್ತದೆ, ಆ ಮನಸ್ಸನ್ನ ನಿಲ್ಲಿಸಬೇಕು ಅಂತಂದ್ರೆ ಫಸ್ಟ್ ನೀವು ಕೂರೋದನ್ನ ಅಭ್ಯಾಸ ಮಾಡು. ಬೆನ್ನು ಹುರಿ ನೆಟ್ಟಗೆ ಮಾಡಿ ಕೂರೋದನ್ನ ಅಭ್ಯಾಸ ಮಾಡು. ಆ ನಂತರ ಪ್ರಾಣಾಯಾಮದ ಮೂಲಕ ಒಳಗಿನ ಚಿಂತನೆಯನ್ನ ಜಾಗೃತಗೊಳಿಸು. ಯೋಗ ಅಂದ್ರೆ ಮನಸ್ಸು ಅಂದ್ರೆ ಕೂತ ತಕ್ಷಣ ಏನೇನೋ ಆಲೋಚನೆ ಬರ್ತದಲ್ಲ, ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಅಂತ ಪ್ರಾಣಾಯಾಮ ಮಾಡು. ಸ್ವಚ್ಛ ಮನಸ್ಸಿನಿಂದ ಭಗವಂತನನ್ನು ಕೋರಿಸುವುದು ಯೋಗ. ಬದುಕಿನಲ್ಲಿ ಜೀವನ ನಿರ್ವಹಣೆಗೆ ಕಂಡುಕೊಂಡ ಈ ದಾರಿಯನ್ನು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡುವುದು ಯೋಗ. ಅಂದ್ರೆ ದೇವರು ನಮ್ಮ ಹೊಟ್ಟೆಪಾಡಿಗಾಗಿ ಅಂತಾನೆ ನಾವು ಯಾವುದೋ ಒಂದು ಕೆಲಸ ಮಾಡುವುದನ್ನೇ ಅದು ದೇವರ ಪೂಜೆ ಅಂತ ಮಾಡ್ಬೇಕು. ಕಾಯಕವೇ ಕೈಲಾಸ. ಈ ರೀತಿ ಅಭ್ಯಾಸದಿಂದ ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಬೇಕು. ಏನನ್ನು ಕೆಟ್ಟ ಭಾವದಿಂದ ಕಾಣದೇ ಇರುವುದೋ ಅಭ್ಯಾಸ ಮಾಡು. ಆಧ್ಯಾತ್ಮ ದಾರಿಯಲ್ಲಿ ಅಚಲವಾದ ನಿರ್ಧಾರವಿರಲಿ. ಏನೇ ಬರಲಿ ದೃಢ ನಿಶ್ಚಯದಿಂದ ಮುಂದೆ ಸಾಗು. ಮನಸ್ಸು ಭಗವಂತನಿಗಾಗಿ ಹಾತೊರಿತಾ ಇರಲಿ. ಬುದ್ಧಿ ಭಗವಂತನನ್ನ ಅರಿತುಕೊಳ್ತಾ ಇರಲಿ. ಈ ರೀತಿ ಯಾರು ನನ್ನನ್ನ ಪ್ರೀತಿಸುತ್ತಾರೋ ಅವರು ನನಗೆ ಅತ್ಯಂತ ಪ್ರಿಯರು. ನಮ್ಮನ್ನ ನೋಡಿ ಇನ್ನೊಬ್ಬರು ಉದ್ವೇಗಕ್ಕೆ ಒಳಗಾಗಬಾರ್ದು. ಅಂದ್ರೆ ನಮ್ಮನ್ನು ನೋಡಿ ಇನ್ನೊಬ್ರು ಹೆದರ್ಕೊಳ್ಳೋಂಗೂ ನಾವು ಭಯಂಕರರಾಗಿರ್ಬಾರ್ದು. ಒಂದು ರೀತಿ ಹಿಂಗೆ ಸ್ಟ್ರಿಕ್ಟ್ ಆಗಿರೋದು, ಯಪ್ಪ ಅವ್ರು ನೋಡಿದ್ರೆ ಭಯ ಆಗ್ತದೆ, ಹಾಗೂ ಇರಬಾರ್ದು. ನಾವು ಇನ್ನೊಬ್ಬರನ್ನ ಆ ನೋಡಿ ಕೂಡ ಹೆದರ್ಕೊಳ್ಬಾರ್ದು. ನಮ್ಮನ್ನ ನೋಡಿ ಇನ್ನೊಬ್ರು ಹೆದರ್ಕೊಳ್ಬಾರ್ದು, ನಾವು ಇನ್ನೊಬ್ಬರನ್ನ ನೋಡಿ ಹೆದರ್ಕೊಳ್ಬಾರ್ದು. ಯಾರನ್ನು ಯಾರು ನಮ್ಮನ್ನ ನೋಡಿ ಅಸಹನೆಯ ತೃಪ್ತಿ ತಾಳಬಾರದು. ಇನ್ನೊಬ್ಬರನ್ನ ನೋಡಿ ನಾವು ಕೂಡ ಅಸಹನೆ ಅತೃಪ್ತಿಯನ್ನು ತಾಳಬಾರದು. ನಾವು ಪ್ರಪಂಚವನ್ನ ಪ್ರೀತಿಸಬೇಕು. ಪ್ರೀತಿಸಿದಾಗ ಇದನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಭಗವಂತ ಮೆಚ್ಚುವ ಕೆಲಸ ಮಾಡಿದಾಗ ಭಗವಂತ ನಮ್ಮನ್ನ ಪ್ರೀತಿಸ್ತಾನೆ. ಹಾಗಾಗಿ
ಏನು ಭಗವಂತ ಪ್ರೀತಿಸುವವರನ್ನ ಇಡೀ ಪ್ರಪಂಚವೇ ಪ್ರೀತಿಸ್ತದೆ. ನಾವು ಈ ಹರ್ಷ, ಅಮರ್ಷ, ಭಯ, ಉದ್ವೇಗದಿಂದ ಮುಕ್ತರಾಗಬೇಕು. ಏನಿದು ಅಂತಂದ್ರೆ ಆ, ಮಾಡಬಾರದನ್ನ ಮಾಡುವುದರಲ್ಲಿ ಒಂಥರ ಏನಂತೀವಿ, ಖುಷಿ ಇರ್ತದ, ಅದು ಹರ್ಷ. ಅದಿರಬಾರದು ಅಂತ ಹೇಳ್ತಾ ಇದ್ದೇನೆ. ಆ, ಇನ್ನೊಬ್ಬರನ್ನ ಮಾಡಬೇಕಾದದ್ದನ್ನ ಮಾಡಿದಾಗ ಇನ್ನೊಬ್ರು ಯಾರೋ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ನೋಡಿ ಹೊಟ್ಟೆ ಕಿಚ್ಚು ಪಡುವುದು, ಇದು ಅಮರ್ಷ. ಇನ್ನು ಭಯ ಅಂದ್ರೆ ಸಾಧಕ ಏನು ಹೆದರುವಂತಹ ಕೆಲಸ ಮಾಡಬೇಡ, ಯಾರನ್ನು ಹೆದರಿಸುವಂತ ಕೆಲಸ ಮಾಡಬೇಡ. ತಪ್ಪು ಮಾಡಿದ್ದಾಗ ಭಯ ಬೇಡ. ತಪ್ಪು ಮಾಡಿಲ್ಲ ನೀನು, ಹಾಗಿದ್ಮೇಲೆ ಯಾಕೆ ಭಯ ಪಡ್ತಾ ಇದ್ದಿ? ಇನ್ನೊಬ್ಬರನ್ನ ನಾವು ಸಂಶಯ ದೃಷ್ಟಿಯಿಂದ ನೋಡಬಾರದು. ಅವರೂ ನಮ್ಮನ್ನ ದೇಹ ದೃಷ್ಟಿಯಿಂದ ನೋಡ್ತಾರೆ. ನಾವು ಇನ್ನೊಬ್ಬರನ್ನ ನಂಬಿ ನಂಬದಿದ್ದಾಗ ಅವರೂ ನಮ್ಮನ್ನು ನಂಬೋದಿಲ್ಲ. ಇದರಿಂದ ಉದ್ವೇಗ ಉಂಟಾಗ್ತದೆ. ಉದ್ವೇಗದಿಂದ ಅನೇಕ ವಿಧದ ರೋಗಗಳು, ಮಾನಸಿಕ ರೋಗಗಳು ನಮ್ಮ ದೇಹದಲ್ಲಿ ಮನೆ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಹಾಗಾಗಿ ನಾವು ಭಗವಂತನನ್ನ ನಂಬಿ ನಿಸ್ವಾರ್ಥವಾಗಿ ನಿಶ್ಚಿಂತೆಯಿಂದ ಬದುಕಲು ಕಲಿಬೇಕು. ಜೀವನದಲ್ಲಿ ಎಲ್ಲರನ್ನ ಪ್ರೀತಿಸುವವನು ನಿಜವಾದ ಸಾಧಕ. ಅವನು ವೈರಿ ಆಗಿರಲಿ, ಶತ್ರುವಾಗಿರಲಿ, ಯಾರೇ ಆಗಿರಲಿ. ಹಾಗಾಗಿ ಈ ಹರ್ಷ, ಅಮರ್ಷ, ಭಯ, ಉದ್ವೇಗ ಎಲ್ಲವನ್ನ ಗೆದ್ದಂತಹ ಸಾಧಕ ನನಗೆ ಅತ್ಯಂತ ಪರಮಪ್ರಿಯನಾದಂತಹವನು. ಅದನ್ನ ನೀನು ಬೆಳೆಸಿಕೋ ಅಂತ ಹೇಳ್ತಾ ಕೃಷ್ಣ ಹೇಳ್ತಾ ಇದ್ದಾನೆ. ನೋಡು, ನನ್ನ ಭಕ್ತನಾದವನು, ನನ್ನನ್ನು ಉಪಾಸನೆ ಮಾಡುವವನು, ಅವನಲ್ಲಿ ಇರಬೇಕಾದಂತಹ 6 ಮುಖ್ಯ ಗುಣಗಳನ್ನು ಹೇಳ್ತಾ ಇದ್ದಾನೆ, ಲಕ್ಷಣ. ಇದನ್ನ ಬೆಳೆಸ್ಕೊಳ್ಬೇಕು. ಒಂದು ವೇಳೆ ಸಹಜವಾಗಿ ನಮ್ಮಲ್ಲಿ ಇದ್ರೆ ಸಂತೋಷ, ಇಲ್ಲದೆ ಇದ್ರೆ ಇದನ್ನ ಅಭ್ಯಾಸ ಮಾಡಿ ಆದರೂ ಈ ಗುಣಗಳನ್ನ ನಮ್ಮಲ್ಲಿ ಬೆಳೆಸಿಕೊಳ್ಬೇಕು. ಅದನ್ನ ಕೃಷ್ಣ ಹೇಳ್ತಾ ಇದ್ದಾನೆ, 6 ಗುಣಗಳು. ಏನು ಅಂದ್ರೆ ಅನಪೇಕ್ಷ. ಮೊದಲನೇದು ಯಾವುದು? ಅನಪೇಕ್ಷ. ಅನಪೇಕ್ಷ ಅಂದ್ರೆ ಅದು ಬೇಕು ಇದು ಬೇಕು ಅಂತ ಬಯಸದೇ ಇರುವುದು. ಯಾವುದರಿಂದ ತಾತ್ಕಾಲಿಕ ಸುಖ ಬರ್ತದೋ, ಟೆಂಪ್ರವರಿ, ಅದರ ಹಿಂದೆ ಹೋಗದೆ ಶಾಶ್ವತವಾದಂಥದ್ದು ಯಾವುದು? ಮೋಕ್ಷ ಮಾರ್ಗದಲ್ಲಿ ನಡೆಯುವುದು. ಏನು ಸಿಕ್ತೋ ಅದು ದೇವರು ಕೊಟ್ಟಿದ್ದು ಅಂತ ಸಂತೋಷ ಪಡುವುದು, ಇದು ಅನಪೇಕ್ಷ. ಈ ಗುಣವನ್ನು ಅಳವಡಿಸಿಕೊಳ್ಳಬೇಕು. ಎರಡನೇದು ಹೇಳ್ತಾ ಇದ್ದಾನೆ, ಶುಚಿಹಿ, ನಿರ್ಮಲ ಮತ್ತು ನಿರಾಳವಾಗಿರೋದು. ನಿರ್ಮಲವಾಗಿರು, ನಿರಾಳವಾಗಿರು. ಇದೇ ನಿಜವಾದ ಮಡಿ. ಸ್ನಾನ ಮಾಡಿ ಶುದ್ಧ ಬಟ್ಟೆ ಹಾಕೊಂಡು ನಾನು ಮಡಿ ಮಾಡಿದೆ ಅಂತ ಹಾರಾಡುವುದು ಮಡಿಯಲ್ಲ. ನಿರ್ಮಲವಾದ ಮನಸ್ಸು, ನಿರಾಳವಾಗಿರು. ಯಾವುದೇ ಟೆನ್ಷನ್ ಬೇಡ. ಹ್ಮ್ ಬಾಯಲ್ಲಿ ಕೆಟ್ಟ ಮಾತುಗಳು ಬೇಡ, ಮನಸ್ಸಿನಲ್ಲಿ ಕೆಟ್ಟ ಯೋಚನೆ ಬೇಡ, ಮೈಯಲ್ಲಿ ಕೊಳೆ ಆ, ಮೈಯಲ್ಲಿ ಕೊಳೆ ಬೇಡ. ಇದೇ ಮೈಲಿಗೆ. ಹಾಗಾಗಿ ಮೊದಲು ನಾವು ನಮ್ಮ ಮನಸ್ಸಿನ ಕೊಳೆಯನ್ನು ತೊಳೆದುಕೊಳ್ಳಬೇಕು. ಇದಕ್ಕೆ ಪೂರಕವಾಗಿ ಬಾಹ್ಯ ಶುದ್ಧಿ ಇರಬೇಕು. ಅಂದ್ರೆ ಮನಸ್ಸು ಒಳ್ಳೇದಿದ್ರೆ ಸಾಕು ಅಂತ ಹೇಳಿ ನೀನು ಸ್ನಾನ ಗೀನ ಮಾಡದೆ ಹಿಂಗೆ ಇರಬೇಡ. ಹೊರಗಡೆಯಿಂದಲೂ ಶುದ್ಧಿ ಇರಬೇಕು, ಒಳಗಡೆಯಿಂದಲೂ ಶುದ್ಧಿ ಇರಬೇಕು. ಹಾಗಾಗಿ ಇದಕ್ಕಾಗಿ ಶಾಂತಿ ಪಾಠ ಹೀಗೆ ಹೇಳ್ತಾ ಇದ್ದೆ. ನಾವು ಒಳ್ಳೆಯದನ್ನ ಮಾಡೋಣ, ಒಳ್ಳೆಯದನ್ನ ನೋಡೋಣ, ಒಳ್ಳೆಯದನ್ನ ಮಾತಾಡೋಣ, ಒಳ್ಳೆಯದನ್ನ ಯೋಚಿಸೋಣ. ಇದೇ ನಿಜವಾದ ಮಡಿ ಅಂದ್ರೆ ಮಡಿ ಅಂತ ಹೇಳಿ. ಹಾಗಾಗಿ ಮೂರನೇ ಹೇಳ್ತಾ ಇದ್ದೇನೆ, ದಕ್ಷ. ನಮ್ಮಲ್ಲಿ ಮನಸ್ಸನ್ನ ಭಗವಂತನೆಡೆಗೆ ಹರಿಸುವ ದಕ್ಷತೆ ಇರಬೇಕು. ಆತ ನಮ್ಮ ಬಾಹ್ಯ ಪ್ರಯತ್ನಕ್ಕೆ ಒಲಿಯೋದಿಲ್ಲ. ನಾವು ಅಂತರಂಗದಿಂದ ಆತನೆಡೆಗೆ ಹೋಗಬೇಕು. ಹೊರಗಡೆಯಿಂದ ದೇವರನ್ನ ಒಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಒಳಗಡೆಯಿಂದ ಧ್ಯಾನಾಸಕ್ತರಾಗಿ ಒಳಗಡೆಯಿಂದ ದೇವರನ್ನ ಕಾಣುವ ಪ್ರಯತ್ನ ಮಾಡಬೇಕು. ಹಾಗಾಗಿ ಬಾಹ್ಯ ಕ್ರಿಯೆ ನಮ್ಮ ಅಂತರಂಗದ ಸಾಧನೆಗೆ ಪೂರಕ ಅಷ್ಟೇ. ಭಗವಂತನನ್ನ ಹೀಗೆ ಸೇರಬಹುದು ಎನ್ನುವ ತಿಳುವಳಿಕೆ, ಜಾಣತನ ನಮ್ಮಲ್ಲಿ ಇರಬೇಕು. ಹಾಗೆ ಉದಾಸೀನ, ಅಂತರ್ಯಾಮಿ ಆಗಿರುವುದು. ಅಂತರ್ಯಾಮಿ ಆಗಿರುವುದು ಅಂತಂದ್ರೆ ಯಾವುದೇ ಬಾಹ್ಯ ಕ್ರಿಯೆಗೆ ಒತ್ತು ಬೇಡ. ಹೊರಗಡೆಯಿಂದ ಮಾಡುವ ಕೆಲಸಗಳಿಗೆ ಒತ್ತು ಕೊಡಬೇಡ. ಆಗ್ರಹವೂ ಬೇಡ. ಉದಾಹರಣೆಗೆ ಆ ಏನಪ್ಪಾ ಅಂತಂದ್ರೆ, ಉದಾಹರಣೆಗೆ ಈಗ ಉದಾಸೀನ ಮಾಡಬೇಡ. ಬೇರೆಯವ್ರು ಯಾರೋ ದೇವರ ಪೂಜೆ ಮಾಡ್ತಾ ಇದ್ದಾರೆ ಅಂತ ತಿಳು. ಪಾಪ ಅವ್ರಿಗೆ ಏನೋ ಫಲ ಬೇಕು, ಏನೋ ಆಸೆ ಇಟ್ಕೊಂಡು ಅಥವಾ ಏನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಪೂಜೆ ಮಾಡ್ತಾ ಇದ್ದಾರೆ. ಅದು ಅವರಿಗೆ ತಿಳುವಳಿಕೆ ಇಲ್ಲ. ಹೌದು, ನಿನಗೆ ತಿಳುವಳಿಕೆ ಇದೆ, ಈ ತರ ಎಲ್ಲ ನಾವೇನೋ ಆಸೆ ಇಟ್ಕೊಂಡು ದೇವ್ರ ಪೂಜೆ ಮಾಡಬಾರ್ದು ಹಾಗಂತ ಹೇಳಿ ಅವ್ರು ಪೂಜೆ ಮಾಡ್ತಾ ಇದ್ದಾರೆ. ಅದು ಅವರ ನಂಬಿಕೆ. ಅಟ್ಲೀಸ್ಟ್ ಅವ್ರು ಅದನ್ನಾದ್ರೂ ಮಾಡ್ತಾ ಇದ್ದಾರೆ, ಆದ್ರೆ ಅವ್ರಿಗೆ ಅದ್ರ ತಿಳುವಳಿಕೆ ಇಲ್ಲ. ಆದ್ರೆ ನಿನಗಿದೆ. ಹಾ, ಅವ್ರು ಹಾಗೆ ಮಾಡ್ತಿದ್ದಾರೆ ಅಂತ ನೀನು ಅದನ್ನ ಉದಾಸೀನ ಮಾಡಬೇಡ. ಅವ್ರ ಜೊತೆ ಹೋಗಿ ಸೇರ್ಕೊಂಡು ನೀನು ಅವ್ರ ಜೊತೆಗೆ ಭಾಗಿಯಾಗ. ಯಾಕೆ ಅಂತಂದ್ರೆ ಆ ಅವ್ರಿಗೆ ಇವತ್ತೆಲ್ಲ ನಾಳೆ ಅದರ ಅರಿವು ಬರ್ತದೆ. ಆದ್ರೆ ನೀನು ಹಾಗಂತ ಹೇಳಿ ನಾನು ಭಾರಿ ಜ್ಞಾನಿ, ನಾನು ಮಾಡೋದೇ ಪೂಜೆ, ಅದನ್ನ ಹಾಗೆಲ್ಲ ಮಾಡೋದು ಏನದು ಅಂತ ಹೇಳಿ ನೀನು ಏನಂತೆ ಉದಾಸೀನ ಮಾಡಬೇಡ. ಹಾಗಾಗಿ ಐದನೇದು ಹೇಳ್ತಾ ಇದ್ದಾನೆ, ಗತವ್ಯತಃ. ಅಂದ್ರೆ ಏನೇ ಆದರೂ ಬೇಸರ ಮಾಡಿಕೊಳ್ಳದೆ ಸದಾ ಆನಂದವಾಗಿರು. ಆನಂದೋ ಬ್ರಹ್ಮ.
ಆ, ಸದಾ ಆನಂದ, ನಗ್ತಾ ನಗ್ತಾ ಇರೋದು, ಏನಾದರೂ ಆಗ್ಲಿ, ಒಳಗಡೆಯಿಂದ ಎಷ್ಟೇ ನೋವು ಇರಲಿ, ಹೊರಗಡೆಯಿಂದ ನಗ್ತಾ ಇರಬೇಕು. ಹಾಗಾಗಿ ಸರ್ವಾರಂಭ ಭರಿತತ್ಯಾಗಿ ಅಂದ್ರೆ ಭಗವಂತನ ಪಾರಮ್ಯಕ್ಕೆ ವಿರುದ್ಧವಾದ ಯಾವ ಆರಂಭಕ್ಕೂ ತೊಡಗದೇ ಇರುವುದು. ಅಂದ್ರೆ ದೇವರಿಗೆ ವಿರುದ್ಧವಾದ ಯಾವ ಕೆಲಸವನ್ನು ಮಾಡೋಲ್ಲ. ಎಲ್ಲಾ ಆರಂಭವನ್ನು ಭಗವಂತನ ಪೂಜೆಗಾಗಿ, ಅಂದ್ರೆ ದೇವರಿಗೆ ಬಿಟ್ಟುಬಿಡೋದು. ದೇವರು ಏನೋ ಮಾಡಿಸ್ತಾನೆ, ದೇವರು ಏನು ಮಾಡಿಸ್ತಾನೋ ಅದನ್ನು ಮಾಡೋದು, ಕೊನೆಗೆ ದೇವರಿಗೆ ಸರ್ವ ಸಮರ್ಪಣೆ ಮಾಡೋದು. ಯಾರು ಈ ಗುಣಗಳೊಂದಿಗೆ ನನ್ನನ್ನ ಪ್ರೀತಿಸ್ತಾರೋ ಅಂತಹ ಭಕ್ತ ನನಗೆ ಬಹಳ ಅಚ್ಚುಮೆಚ್ಚು ಅಂತ ಹೇಳ್ತಾ ಕೃಷ್ಣ ಹೇಳ್ತಾ ಇದ್ದಾನೆ. ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಬೀಗಬೇಡ, ನಾನು ಮಾಡಿದೆ ಅಂತ ಹೇಳಲಿಕ್ಕೆ ಹೋಗ್ಬೇಡ. ಇನ್ನೊಬ್ಬರನ್ನ ಕಂಡು ಹೇಸಿಗೆ ಪಡಬೇಡ. ಅಯ್ಯೋ, ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಅವ್ರ ಬುದ್ಧಿ ಸರಿ ಇಲ್ಲ, ಅವ್ರಿಗೆ ಅಜ್ಞಾನ, ಅವ್ರು ಹಾಗಂತಾರೆ ಹೀಗಂತಾರೆ. ಯಾರನ್ನು ನೋಡಿ ಹೇಸಿಗೆ ಪಡ್ಕೊಳ್ಬೇಡ. ಸಿಕ್ಕಿತೆಂದು ಅತೀವ ಖುಷಿ ಪಡಬೇಡ. ಏನೋ ಒಂದು ಸಿಕ್ತು, ನೀನು ಬಹಳ ಆಸೆ ಪಡ್ತಾ ಇದ್ದೆ, ಸಿಕ್ಬಿಡ್ತು, ಮೈ ಮರೆತು ಖುಷಿ ಪಡಬೇಡ. ಖುಷಿ ಪಡು, ಆದ್ರೆ ಮೈ ಮರಿಬೇಡ. ಆ ಆ, ಸಿಗಲಿಲ್ಲ ಅಂತ ಬಂದಾಗ ದುಃಖ ಪಡಬೇಡ. ಹಾಗಂತ ಅದನ್ನ ದ್ವೇಷ ಮಾಡಬೇಡ. ಸಿಗಲಿಲ್ಲ, ನನಗೆ ಸಿಗದೆ ಇರೋದು ಯಾರಿಗೂ ಸಿಗಬಾರದು ಅನ್ನುವಂತಹ ದ್ವೇಷಕ್ಕೆ, ಜಿದ್ದಾಜಿದ್ದಿಗೆ ಬೀಳಬೇಡ. ಜೀವನದಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯ ಅನ್ನುವುದು ಬಹಳ ಮುಖ್ಯವಾಗ್ತದೆ. ಉಳಿದ ಎಲ್ಲಾ ವಿಷಯಗಳ ಒಳಿತು ಕೆಡುಕುಗಳ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗಬೇಡ. ಆ ಏನೇ ಆಗ್ಲಿ, ಯಾರೇನೇ ಮಾಡ್ಲಿ, ಅಯ್ಯೋ ಹೀಗಾಗ್ಬಿಡ್ತು ಹೀಗಾಗ್ಬಿಡ್ತು ಅಂತ ತಲೆ ಮೇಲೆ ಕೈ ಹುಡ್ಕೊಂಡು ಕೂತ್ಕೊಂಡು ಬೇಡ. ಭಗವಂತನ ಇಚ್ಛೆ ಏನೇ ಇತ್ತು ಆಗಿದೆ, ಅಥವಾ ಏನೇ ಆಗ್ಲಿ ಅದು ಒಳ್ಳೇದಕ್ಕೆ ಆಗ್ತಾ ಇದೆ, ಒಳ್ಳೇದೇ ಒಳ್ಳೇದೇ ಅಂತ ಹೇಳಿ ಆಗುವುದಿಲ್ಲ ಒಳ್ಳೆಯದಕ್ಕೆ ಅನ್ಕೊಂಡು ಹೋಗು. ಯಾಕೆಂದ್ರೆ ದೇವರು ಹೇಳ್ತಾ ಇದ್ದಾನೆ, ಈ ಪ್ರಪಂಚದಲ್ಲಿ ಯಾವುದು ಆಕಸ್ಮಿಕವಲ್ಲ. ಅಯ್ಯೋ, ಆಗ್ಬಾರ್ದಿತ್ತು ಆಗ್ಬಿಡ್ತು, ಆಹಾ ಆಗಬಾರ್ದಿತ್ತು ಅಲ್ಲ, ಹಾಗೆಯೇ ಆಗಬೇಕು ಅನ್ನೋದೇ ಭಗವಂತನ ಸಂಕಲ್ಪ ಇತ್ತು, ಅದು ನಡೆದಿದೆ. ಹಾಗಾಗಿ ಇಲ್ಲಿ ನಡೆಯುವ ಪ್ರತಿಯೊಂದು ಘಟನೆ ಹಿಂದೆ ನಮಗೆ ತಿಳಿಯದೇ ಇರುವಂತಹ ಕಾರಣವಿರ್ತದೆ. ಆ ಯಾವುದೇ ಒಂದು ಘಟನೆ ಹಿಂದೆ ಒಂದು ಕಾರಣ ಇರ್ತದಪ್ಪ. ಹಾಗಾಗಿ ನೀನು ಆ ಅದರ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗ್ಬೇಡ, ಒಳಿತು ಕೆಡುಕುಗಳನ್ನ. ಅದಕ್ಕಾಗಿ ಅದನ್ನ ಶುಭ ಅಶುಭ ಅಂತ ನೀನು ಡಿಸೈಡ್ ಮಾಡ್ಲಿಕ್ಕೂ ಹೋಗ್ಬೇಡ, ನಿರ್ಧಾರ ಮಾಡ್ಲಿಕ್ಕೆ ಹೋಗ್ಬೇಡ. ಯಾಕೆಂದ್ರೆ ನೀನು ಅಸಮರ್ಥ, ನಿನಗೆ ಗೊತ್ತಿಲ್ಲ ಅದ್ರ ಹಿಂದೆ ಅದ್ರದ್ದು ಏನಿದೆ ಮರ್ಮ ಏನು ಅನ್ನೋದು ನಿನಗೆ ಗೊತ್ತಿಲ್ಲ. ಹಾಗಾಗಿ ಆ ನಡೆದ ಘಟನೆಯನ್ನ ನೀನು ಅಯ್ಯೋ ಬಹಳ ಇದು ತಪ್ಪಾಯ್ತು, ಇದು ಕೆಟ್ಟದಾಯ್ತು ಅಂತ ನೀನು ಅದನ್ನ ನಿರ್ಧಾರ ಮಾಡ್ಲಿಕ್ಕೆ ಹೋಗ್ಬೇಡ. ಅಂದ್ರೆ ನೋ ಜಜ್ಮೆಂಟ್, ಇದನ್ನೇ ಹೇಳೋದು, ನೋ ಜಜ್ಮೆಂಟ್, ನೋ ಗಾಸಿಪ್. ಇದು ನೋಡಿ, ಕೃಷ್ಣ ಅದನ್ನೇ ಹೇಳ್ತಾ ಇದ್ದಾನೆ, ನೋ ಗಾಸಿಪ್, ನೋ ಜಜ್ಮೆಂಟ್, ನೋ ಇಂಟರ್ಫಿಯರೆನ್ಸ್. ಹಾಗಾಗಿ ಈ ರೀತಿ ತಿಳಿದು ಬದುಕುವ ಭಕ್ತ ನನಗೆ ಅತ್ಯಂತ ಪ್ರೀತಿ ಪಾತ್ರನಾದವನು. ಸಾಮಾನ್ಯವಾಗಿ ನಾವು ಶತ್ರು ಅಥವಾ ಮಿತ್ರ ಅನ್ನುವ ಭಾವನೆಯನ್ನ ವ್ಯಾವಹಾರಿಕವಾಗಿ ರೂಢಿಸಿಕೊಳ್ತೇವೆ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನಮ್ಮನ್ನ ಹೊಗಳುವವರು ನಮಗೆ ಮಿತ್ರರಾಗ್ತಾರೆ, ನಮ್ಮ ತಪ್ಪನ್ನ ತೆಗಳುವವರು ಶತ್ರುಗಳಾಗ್ತಾರೆ. ಸಹಜವಾಗಿ ಯಾರಾದರೂ ನಮ್ಮನ್ನು ಬಹಳ ಕೆಟ್ಟದಾಗಿ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಪ್ರಕಾರ ಏನು, ಅವರು ನಮ್ಮ ಶತ್ರುಗಳಾಗ. ಯಾರು ನಮ್ಮನ್ನು ಬಹಳ ಹೊಗಳ್ತಾರೆ ಅಂತಂದ್ರೆ ಇವರು ನಮಗೆ ಮಿತ್ರರು ಅಂತ. ಇದು ನಮ್ಮ ಅಪ್ರಬುದ್ಧತೆ, ಏನು ಅಪ್ರಬುದ್ಧತೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಯಾಕೆಂದ್ರೆ ಸ್ನೇಹದ ಹಿಂದೆ ದ್ವೇಷ ಇರಬಹುದು, ದ್ವೇಷದ ಹಿಂದೆ ಸ್ನೇಹವೂ ಇರಬಹುದು, ಯಾರಿಗೆ ಗೊತ್ತಿಲ್ಲಪ್ಪ. ಯಾಕೆಂದ್ರೆ ಇವತ್ತು ನಿನ್ನ ಜೊತೆಗೆ ಸ್ನೇಹಿತರಾಗಿದ್ದವರು ನಾಳೆ ನಿನ್ನನ್ನೇ ದ್ವೇಷ ಮಾಡುವುದು, ಇವತ್ತು ನಿನ್ನನ್ನು ದ್ವೇಷ ಮಾಡ್ತಾ ಇರೋರು ನಾಳೆ ನಿನ್ನನ್ನು ಪ್ರೀತಿ ಮಾಡುವುದು, ಗೊತ್ತಿಲ್ಲ. ಬದಲಾವಣೆ ಜಗತ ನಿಯಮ. ಪರಿವರ್ತನೆ ಅನ್ನುವುದು ಜಗತ್ ನಿಯಮ. ಹಾಗಾಗಿ ಆ ಆ, ಇನ್ನೂ ಒಂದು ರೀತಿಯಲ್ಲಿ ಹೇಳೋದಾದ್ರೆ ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ ನೋಡು, ನಿಂದಕರು ಆ, ನಿನಗೆ ಹೊರಗಡೆಯಿಂದ ಅವರು ನಿನ್ನ ನಿಂದನೆ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಅವರು ನಿನಗೆ ಉಪಕಾರ ಮಾಡ್ತಾ ಇದ್ದಾರೆ. ಯಾಕೆ ಗೊತ್ತು? ನಿನ್ನ ಪಾಪಗಳನ್ನ ತಿಂತಾ ಇದ್ದಾರೆ, ಅವರು ನಿನ್ನ ದೋಷಗಳನ್ನ ಪರಿಹಾರ ಮಾಡ್ತಾ ಇದ್ದಾರೆ. ಈ ಪುರಂದರದಾಸರ ಒಂದು ಕೃತಿ ಬರ್ತದೆ, ನಿಂದಕರಿರಬೇಕು, ನಿಂದಕರಿ ಕೇರಿ ಇದ್ದರೆ ಹಂದಿ ಇದ್ದರೆ ಕೇರಿ ಹೆಂಗೆ ಚಂದವೋ ಹಂಗೆ ನಿಂದಕರಿರಬೇಕು ಅಂತೇಳಿ. ಹಾಗೆ ನಿಜವಾಗಲೂ ಅವರು ನಿನ್ನ ಕರ್ಮಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ, ತಿಂತಾ ಇದ್ದಾರೆ. ಯಾರು ನಿನ್ನನ್ನು ನಿಂದಿಸುವವರು, ನಿಜವಾದ ಉಪಕಾರಿಗಳು ಅಂದ್ರೆ ಅವರೇ. ಹೊಗಳುವವರು ನಿನ್ನ ಪುಣ್ಯವನ್ನ ಕಸಿತಾ ಇದ್ದಾರೆ, ನಿನ್ನ ಪುಣ್ಯ ಕಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನೋಡು, ನಿನ್ನ ಪುಣ್ಯ ಕಸ್ಕೊಂಡು ಹೋಗೋರು ಮುಖ್ಯನೋ, ನಿನ್ನ ಪಾಪ ಕಸ್ಕೊಂಡು ಹೋಗೋರು ಮುಖ್ಯನೋ? ಹಾಗಾಗಿ ಆ ನಿನಗೆ ನಿಜವಾಗ್ಲೂ ಉಪಕಾರಿಗಳು ಯಾರು ಅಂತಂದ್ರೆ ನಿನ್ನ ದ್ವೇಷ ಮಾಡ್ತಾ ಇರೋರು. ಆದ್ದರಿಂದ ಸಾಧನೆಯ ಮಾರ್ಗದಲ್ಲಿ ಹೊಗಳುವವರಿಗಿಂತ ನಿಂದಕರೇ ಬಹಳ ದೊಡ್ಡ ಏನು ಸಹಾಯಕರಾಗ್ತಾರಪ್ಪ. ಹಾಗಾಗಿ ಈ ಕಾರಣದಿಂದ ಯಾರನ್ನ ನೀನು ಆ ದ್ವೇಷ ಮಾಡಬೇಡ. ಈ ಕಾರಣದಿಂದ ಶತ್ರು ಮಿತ್ರ ಎನ್ನುವ ಪರಿಭೇದ ಮಾಡ್ಕೊಳ್ಳಕ್ ಹೋಗ್ಬೇಡ. ಯಾರನ್ನ ಟೀಕೆ ಮಾಡಬೇಡ, ದ್ವೇಷ ಕಟ್ಟಿಕೊಳ್ಳಿಕ್ ಹೋಗ್ಬೇಡ, ನೀನು ಮಾಡಬೇಡ. ಗುಣ ಗುಣ ದುರ್ಗುಣಗಳಿಂದ ದೂರವಿರು. ಹ್ಮ್
ಒಳ್ಳೆಯ ಗುಣಗಳನ್ನ ಪ್ರೀತಿಸು. ಯಾರಲ್ಲಿ ಒಳ್ಳೆತನ ಇದೆ, ಒಳ್ಳೆ ಗುಣ ಇದೆ, ಪಾಪ ಒಳ್ಳೆ ಬುದ್ಧಿ ಇದೆ, ಅವರ ಮೈತ್ರಿ ಮಾಡು. ಒಳ್ಳೆತನ ಇದೆ ಅಂತ ಅವರ ಒಡನಾಟ ಮಾಡು. ಅವರನ್ನ ಪ್ರೀತಿಸು. ದುಃಖವನ್ನು ಕಂಡು ಕರಗು. ಅದಕ್ಕೆ ಸಹಾಯಕನಾಗು, ನೆರವಾಗು. ಇನ್ನೊಬ್ಬರ ಸಂತೋಷವನ್ನು ಕಂಡು ಖುಷಿ ಪಡು. ಹೊಟ್ಟೆಕಿಸ್ಬಿಡ್ಬೇಡ. ಕೆಟ್ಟತನದಿಂದ ದೂರವಿರು. ಮೂಲಭೂತವಾಗಿ ಶತ್ರು ಮಿತ್ರ ಎನ್ನುವ ವಿಭಾಗ ಮಾಡ್ಕೊಳ್ಬೇಡ. ಮತ್ತೆ ಎಲ್ಲರಲ್ಲಿಯೂ ಭಗವಂತನನ್ನ ಕಾಣು. ಎಲ್ಲರಲ್ಲೂ ದೇವರಿದ್ದಾನೆ ಅಂತ ಹೇಳಿ ಎಲ್ಲರಲ್ಲೂ ಕಂಡುಬಿಡು. ಆ ನನಗೆ ನಮ್ಮ ಅತ್ತೆ ಅಂದ್ರೆ ಆಗೋಲ್ಲ, ಆ, ನನಗೆ ನಮ್ಮ ಮಾವ ಅಂದ್ರೆ ಆಗೋಲ್ಲ, ನನಗೆ ಅವ್ರಂದ್ರೆ ಆಗೋಲ್ಲ, ಇವರ ಸೊಸೆ ಅಂದ್ರೆ ಆಗೋಲ್ಲ. ಹೀಗೆಲ್ಲ ಬೇಡ. ಎಲ್ಲರಲ್ಲೂ ದೇವರಿದ್ದಾನೆ. ಆ, ಹಾಗೆ ಮೊದಲು ಎಲ್ಲರನ್ನ ಸಮಾನವಾಗಿ ಪ್ರೀತಿಸುವುದನ್ನ ಕಲಿ. ಲೌಕಿಕ ಶತ್ರು ಮಿತ್ರ ಭಾವನೆಯನ್ನು ಬಿಟ್ಟು ಬಿಡಪ್ಪ. ಸನ್ಮಾನ ಮಾಡಿದಾಗ ಉಬ್ಬಬೇಡ, ಅವಮಾನ ಮಾಡಿದಾಗ ಕೂಗಬೇಡ. ಮಾನ ಅವಮಾನವನ್ನ ಗೆಲ್ಲು. ಆ, ಇನ್ನೊಬ್ಬರನ್ನ ಇನ್ನೊಬ್ಬರು ಏನು ಹೇಳಿದ್ರು ಅನ್ನುವುದು ಮುಖ್ಯ ಅಲ್ಲಪ್ಪ. ನಿನ್ನ ಅಂತರಾತ್ಮ ಏನು ಅನ್ನೋದು ಮುಖ್ಯ. ಇನ್ನೊಬ್ಬರು ಹೊಗಳಿದಾಗ ನಮ್ಮಲ್ಲಿ ಇಲ್ಲದ ಗುಣ ಏನು ಬಂದು ಸೇರ್ಕೊಂಡ್ ಬಿಡೋಲ್ಲ. ಯಾರೋ ಹೊಗಳಿದ್ರು ಅಂದ ಕೂಡಲೇ ದೇವರನ್ನ ಏನು ಇಲ್ಲದೆ ಇರೋದೆಲ್ಲ ನಮ್ಮಲ್ಲಿ ಏನು ಸೃಷ್ಟಿ ಆಗ್ಬಿಡೋಲ್ಲ. ಹಾಗಂತ ಹೇಳಿ ಇನ್ನೊಬ್ಬರು ನಮ್ಮನ್ನು ತೆಗಳಿದಾಗ ನಮ್ಮಲ್ಲಿ ಇರೋ ಗುಣಗಳೆಲ್ಲ ಏನು ಹೋಗಿ ಬಿಡೋಲ್ಲ. ಹಾಗಾಗಿ ಹೊಗಳಿಕೆ ಬಗ್ಗೆ ನಮಗೆ ಎಚ್ಚರ, ಹೊಗಳಿಕೆ ಬಗ್ಗೆ ಹೊಗಳಿಕೆಯಿಂದಲೂ ಕೂಡ ನಾವು ಎಚ್ಚರ ಇರಬೇಕಾಗ್ತದೆ. ಯಾಕೆಂದ್ರೆ ಅದು ನಮ್ಮ ಅಹಂಕಾರಕ್ಕೆ ಕಾರಣ ಆಗ್ಬೋದು. ಯಾರಾದ್ರೂ ನಮ್ಮನ್ನು ಬಹಳ ಹೊಗಳಿದ್ರು ಅಂದ್ರೆ ನಾವು ದಾರಿ ತಪ್ಪುವ ಸಾಧ್ಯತೆಯೂ ಕೂಡ ಇರ್ತದೆ. ಹಾಗಾಗಿ ಯಾರಾದ್ರೂ ನಮ್ಮನ್ನು ಹೊಗಳಿದ್ರು ಅಂತ ಆದ್ರೆ ನಾವು ಏನ್ ತಿಳ್ಕೊಳ್ಬೇಕು ಗೊತ್ತು? ಅವ್ರು ಹೊಗಳ್ತಾ ಇರೋದು ನನ್ನನ್ನಲ್ಲ, ನನ್ನ ಒಳಗಿರುವ ದೇವರಿಗೆ. ಯಾರು ಏನೇ ಹೊಗಳ್ಳಿ, ಯಾರು ಏನೇ ಏನಂತೀವಿ, ನೀವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನೀವು ಬಹಳ ಪುಣ್ಯಾತ್ಮರು, ನಿಮ್ಮಿಂದ ಬಹಳ ಜನರಿಗೆ ಒಳ್ಳೇದಾಗ್ತಾ ಇದೆ, ಏನೇನೋ ಇವತ್ತು ನೋಡಿ ಎಲ್ಲ ಹೊಗಳ್ತಾ ಇರಲ್ಲ. ನಿಜವಾಗಲೂ ಆ ಹೊಗಳಿಕೆಗೆ ಯಾರು ನಾನು ಅರ್ಹನೋ? ಖಂಡಿತ ಇಲ್ಲ. ಅದು ನನ್ನೊಳಗಿರುವ ಭಗವಂತನಿಗೆ ಸಮರ್ಪಣೆ ಆಗ್ಬೇಕದು. ನಾನು ತಿಳ್ಕೊಳ್ಳೋದು ಹಾಗೆ. ನೀವು ಯಾರೇ ಹೊಗಳಿದ್ರು ನಾನು ಅದ ನೀವೇನೇ ಹೊಗಳಿದ್ರು ಅದು ದೇವರು ನನ್ನೊಳಗೆ ಕೂತು ಮಾಡಿಸ್ತಾ ಇದ್ದಾನಲ್ಲ, ನನ್ನೊಳಗಿರುವ ಕೃಷ್ಣನಿಗೆ ಅದು ಸಮರ್ಪಣೆ. ಹಾಗಾಗಿ ಆ ಸುಖ ದುಃಖವನ್ನ ನಮ್ಮ ಬದುಕಿನಲ್ಲಿ ಏನೇ ಹೊಗಳಿಕೆ ಬಂದರೂ ಕೂಡ ಅದು ನನ್ನೊಳಗಿರುವ ದೇವರಿಗೆ. ಆ ಇವರು ಯಾರು ಅಂದ್ರೆ ಗೋಪಾಲದಾಸರು ಅಂತ ಬರ್ತಾರೆ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವಾರು ಮಹಾರಾಯ ಅಂತ ಹೇಳಿ. ಅಂದ್ರೆ ನಿನ್ನ ನಿನ್ನ ಯಾಕೆಂದ್ರೆ ಅವರು ಒಂದು ಕಾಲದಲ್ಲಿ ಹೇಗಿದ್ರು ಅಂದ್ರೆ ಗೋಪಾಲದಾಸರು ಅಂತ ಬರ್ತಾರೆ. ಆ ಈ ದಾಸ ಸಾಹಿತ್ಯದಲ್ಲಿ ಅವ್ರದ್ದು ಎಂತ ಕಷ್ಟ ಪರಿಸ್ಥಿತಿ ಅಂದ್ರೆ ಅವ್ರದ್ದು ಭಿಕ್ಷೆ ಬೇಡಿ ಬದುಕ್ತಾ ಇದ್ರು. ಅಂದ್ರೆ ಅವ್ರ ಕುಟುಂಬದ ನಿರ್ವಹಣೆನೇ ಭಿಕ್ಷೆ ಮೇಲೆ ನಡೀತಾ ಇದೆ. ಮನೆ ಮುಂದೆ ಹೋಗಿ ನಿಂತ್ರೆ ಒಂದು ಮುಷ್ಟಿ ಅಕ್ಕಿ ಹಾಕ್ತಾ ಇರ್ಲಿಲ್ಲ ಅಂತ. ಇವರು ದೂರದಿಂದ ಬರ್ತದ ಹಾಗೇನೆ ಊರಿನ ಜನ ಬಾಗಿಲು ಹಾಕೊಂಡು ಹೋಗ್ತಾ ಇದ್ರು. ಅಂದ್ರೆ ಅಷ್ಟು ತಿರಸ್ಕಾರ ಮಾಡ್ತಾ ಇದ್ರು. ಯಾಕಂದ್ರೆ ದಿನ ಬರ್ತಾನೆ ಭಿಕ್ಷೆ ಬೇಡಲಿಕ್ಕೆ, ಏನ್ ಹಾಕ್ತಾರೆ ದಿನ ಬಂದ್ರು? ಹಾ ಹಂಗ ಅಂದ್ರೆ ಕೊನೆಗೆ ಬಡತನ ಸಾಕಾಗಿ ಸಾಕಾಗಿ ಈ ಜೀವನವೇ ಬೇಡ ಅಂತ ಹೇಳಿ ಅವರು ರಾತ್ರೋರಾತ್ರಿ ಆ ಆ ಭಿಕ್ಷೆ ಬೇಡಕ್ ಹೋದವ್ರು ವಾಪಸ್ಸೇ ಬರೋಲ್ಲ. ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ಕಾಶಿಗೆ ಹೋಗ್ಬಿಡ್ತಾರೆ. ನಡೆದು ಬರೀ ಹಂಗೆ ನಡ್ಕೊಂಡು ಈ ತುಂಗಭದ್ರಾ ತೀರದಲ್ಲಿರೋ ಇರ್ತಾರ ಇದ್ದಂಥವ್ರು ಯಾರು ಗೋಪಾಲದಾಸರು ಅಂತ ಹೇಳಿ. ಆಮೇಲೆ ಅವರು ಹ್ಮ್ ಅಲ್ಲಿ ಆ ಅಲ್ಲಿ ಹೋದಾಗ ಭಗವಂತನ ಇದಾಗ್ತದೆ, ಅನುಗ್ರಹ ಆಗುತ್ತೆ. ಆಮೇಲೆ ಅವ್ರನ್ನ ಎಷ್ಟು ಜನ ಅಂತಂದ್ರೆ ಅದೇ ನಿನ್ನ ಒಲಿಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವಾರು ಮಹಾರಾಯ. ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನು ಅಂತ ಹೇಳಿ. ಅಂದ್ರೆ ನಿಜವಾಗ್ಲೂ ಇದೆಲ್ಲ ನನ್ನ ಪುಣ್ಯದಿಂದಲೋ ಅಲ್ಲ, ಇವತ್ತು ನೀನು ನನಗೆ ಅನುಗ್ರಹ ಮಾಡಿದ್ದೀಯ, ನೀನು ನನ್ನೊಳಗೆ ಸನ್ನಿಹಿತನಾಗಿದ್ದಿ, ಅದಕ್ಕೋಸ್ಕರ ಇವತ್ತು ಜನ ಎಲ್ಲ ನನ್ನ ಹತ್ರ ಬರ್ತಾ ಇದ್ದಾರೆ. ನಿಖಿಲ ಜನರು ಬಂದು ಮನ್ನಿಸುವರು. ಎಂತ ಮಹಾತ್ಮರು ನೀವು, ಎಂತ ಪುಣ್ಯಾತ್ಮರು ನೀವು ಅಂತ ಹೇಳಿ ಜನ ನನ್ನ ಹತ್ರ ಬರ್ತಾರೆ, ಮಾತಾಡಿಸ್ತಾರೆ, ನೋಡ್ತಾರೆ. ನೀವು ಮಾತಾಡಿದ್ರೆ ಸಾಕು, ನೀವು ಕಣ್ಣು ಏನು ಅದನ್ನ ಹೇಳ್ತಾರೆ. ಇನ್ನು ಮುಂದೆ ಬಹಳ ಚೆನ್ನಾಗಿ ಅವರಿಗೆ ಬಟ್ಟೆ ಎಲ್ಲ ಹರಿದು ಹೋಗಿತ್ತು. ಅವಾಗ ಒಂದು ತುಂಡು ಬಟ್ಟೆ ಕೊಡೋರು ಇರ್ಲಿಲ್ಲ. ಇವತ್ತು ಬರ್ತಾ ಇದ್ದಾರೆ. ಆ ಹಾಡಲ್ಲಿ ಹೇಳ್ತಾರ ಅವ್ರು ಹೆಂಗೆ ಅಂದ್ರೆ, ಇವತ್ತು ಜನ ಬರ್ತಾರೆ, ನೀವು ಹಾಕೊಳ್ಳೋದು ಬೇಡ ಸ್ವಾಮಿ, ಒಂದ್ಸಾರಿ ಇದನ್ನ ಮುಟ್ಟಿ ಸಾಕು ಅಂತ ಅಂತಾರೆ. ಆದ್ರೆ ಅವತ್ತು ಯಾಕೆ? ಇವತ್ತು ನೀನು ನನ್ನೊಳಗೆ ಸನ್ನಿಹಿತನಾಗಿದ್ದಿ, ನೀನು ಒಲಿದಿದ್ದೀಯಪ್ಪ. ಹಾಗಾಗಿ ಇಷ್ಟೆಲ್ಲ ನಡೀತಾ ಇರೋದು ನನ್ನಿಂದಲ್ಲ, ನೀನು ನನ್ನೊಳಗೆ ಇದ್ದಿ. ನಾನು ಅಂತ ನನ್ನಿಂದ ಅಂತ ತಿಳ್ಕೊಳ್ಳೋಷ್ಟು ಮೂರ್ಖ ಅಲ್ಲ ನಾನು ಅಂತ ಹೇಳಿ ಆ ಅನುಸಂಧಾನ ಅನ್ನೋದು ಬಹಳ ಮುಖ್ಯ, ಬಹಳ ಚೆನ್ನಾಗಿದೆ ಅದು. ಹಾಗಾಗಿ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ. ಮಹಾರಾಯ ಅಂದ್ರೆ ಹಾಗಾಗಿ ಇಷ್ಟೆಲ್ಲ ನಡೀತಾ ಇದೆ ಇವತ್ತು ನಮ್ಮಿಂದಲೂ ಕೂಡ. ಇಷ್ಟೆಲ್ಲ ನಡೀತಾ ಇದೆ ಅಂದ್ರೆ ಖಂಡಿತ ಅದು ನಮ್ಮ ಶಕ್ತಿ ಅಲ್ಲ, ಅದು ಭಗವಂತ ನನ್ನೊಳಗೆ ಕೂತು ಏನು ಮಾಡಬೇಕು ಅಂತ ಅವನ ಸಂಕಲ್ಪ ಇರ್ತದೋ, ಇಚ್ಛೆ ಇರ್ತದೋ ಅದನ್ನು ಮಾಡಿಸ್ತಾ ಇದ್ದಾನೆ. ಹಾಗಾಗಿ
ಏನೇ ಹೊಗಳಿಕೆ ಬಂದರೂ ಅದು ಭಗವಂತನಿಗೆ, ತೆಗಳಿಕೆ ಬಂದರೆ ಅದು ನನ್ನದು, ನನ್ನ ಸ್ವಂತದ್ದು. ಹಾಗಾಗಿ ಆ, ಅದು ಎಲ್ಲರಲ್ಲೂ ಅದೇ ರೀತಿಯ ಒಂದು ಸ್ವಭಾವ ಇರಬೇಕು. ಆಗ ಅಹಂಕಾರ ಅನ್ನೋದು ಬರಲ್ಲ. ಈ ಗುಣಗಳನ್ನ ತುಂಬಿಕೊಂಡು, ಆದ್ದರಿಂದ ಹೊಗಳಿಕೆ ತೆಗಳಿಗೆ ತಕ್ಷಣ ಪ್ರತಿಕ್ರಿಯಿಸ್ಲಿಕ್ಕೆ ಹೋಗ್ಬೇಡ. ಯಾರಾದರೂ ಹೊಗಳಿದ್ರು, ಅದು ಯಾರಾದರೂ ತೆಗೆದುಕೊಂಡೇ ರಿಯಾಕ್ಟ್ ಆಗ್ಬೇಡ. ನಾನು ಯಾವಾಗಲೂ ಎಲ್ಲರಿಗೂ ಹೇಳ್ತೀನಿ, ರಿಯಾಕ್ಟ್ ಆಗ್ಬೇಡ್ರಿ, ರೆಸ್ಪಾಂಡ್ ಮಾಡ್ರಿ, ಅಥವಾ ಸೈಲೆಂಟ್ ಆಗಿದ್ದು ಬಿಡ್ರಿ, ಮೌನಿ ಆಗು. ರಿಯಾಕ್ಟ್ ಆಗಬೇಡ, ಮೌನಿ ಆಗು. ವಿಷಯದ ಬಗ್ಗೆ ಮನನ ಮಾಡು. ಯಾಕೆ ಹಾಗೆ ಮಾಡಿದ್ರು, ನಾನು ಏನು ಮಾಡ್ಬೇಕೀಗ, ನಾನು ಅದನ್ನು ಹೆಂಗೆ ನಿಭಾಯಿಸ್ಬೇಕು ಅಂತ ಹೇಳಿ ದುಡುಕಬೇಡ. ಎಷ್ಟು ಕಡಿಮೆ ಮಾತನಾಡಬೇಕು, ಅಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಾತಾಡು. ಯೋಚಿಸಿ ಮಾತನಾಡು. ಏನಿದೆಯೋ ಅದನ್ನ ತೃಪ್ತಿಯಿಂದ ಅನುಭವಿಸು. ಸ್ಥಿರ ಚರ ವಸ್ತುಗಳ ಹಿಂದೆ ಹೋಗಬೇಡ. ಭಗವಂತ ಕೊಟ್ಟಿರೋದರಲ್ಲಿ ಸಂತೋಷ ಪಡು. ನಿಶ್ಚಿಂತೆಯಿಂದ ಬದುಕು. ಭಕ್ತಿಯಿಂದ ಭಗವಂತನಲ್ಲಿ ಶರಣಾಗು. ನಾವು ನಮ್ಮ ಸಾಧನೆಯಲ್ಲಿ ಈ ರೀತಿ ಯಾರಾದರೂ ಮಾಡಿದ್ರು ಅಂತ ಆದ್ರೆ, ನೀನು ಬಹಳ ಬೇಗ ಎತ್ತರಕ್ಕೆ ಇರ್ತೀಯ. ಇಂತಹ ಗುಣವನ್ನ ಹೊಂದಿರುವಂತಹ ಭಕ್ತ ನನಗೆ ಬಹಳ ಅಚ್ಚುಮೆಚ್ಚು. ಬಹಳ ಅಚ್ಚುಮೆಚ್ಚು ಅಂದ್ರೆ ನಾನು ಅವನೊಟ್ಟಿಗೆ ಎದ್ದು ಬಿಡ್ತೇನೆ. ಆ ಹಾಗಾಗಿ ನಿನ್ನ ಒಂದು ಆ, ಸಾಧನೆ ಬದುಕಿನಲ್ಲಿ ಇಷ್ಟೆಲ್ಲ ಮುಖ್ಯ ಅಪ್ಪ. ಹಾಗಾಗಿ ಇಷ್ಟನ್ನ ಚೆನ್ನಾಗಿ ಬೆಳೆಸ್ಕೊಳ್ಬೇಕು. ನಾನು ಪ್ರೀತಿಸ್ಬೇಕು ಅಂತ ಆದ್ರೆ, ನನ್ನನ್ನ ಬರೀ ಏನು ಹೊರಗಡೆಯಿಂದ ಅಲ್ಲ ಅಂತ ಹೇಳಿ, ದೇವರು ತನ್ನನ್ನ ಉಪಾಸನೆ ಮಾಡುವುದು ಹೇಗೆ ಅಂತ ಹೇಳಿದ. ಇಲ್ಲೆಲ್ಲೂ ಕೂಡ ಅರಿಶಿನ ಕುಂಕುಮ, ಪೂಜೆ, ವಿಗ್ರಹ ಆರಾಧನೆ ಇದ್ರ ಬಗ್ಗೆ ಎಲ್ಲೂ ದೇವರು ಮಾತನಾಡಲಿಲ್ಲ. ನಮ್ಮ ಬಗ್ಗೆ ನಮ್ಮ ನಮ್ಮ ಭಕ್ತಿ ಹೇಗಿರಬೇಕು. ಭಕ್ತಿ ಅಂದ ಕೂಡಲೇ ನಮ್ಗೆ ಏನು, ದೇವ್ರ ಪೂಜೆ. ಭಕ್ತಿ ಅಂದ ಕೂಡಲೇ ನಮ್ಗೆ ಕೂಡಲೇ ನಮ್ಮ ತಲೆಯಲ್ಲಿ ಬರೋದೇನು, ಅದೇ ನಾವು ಅಂದ್ಕೊಂಡಿದ್ದೀವಲ್ಲ ಇವತ್ತು ಪೂಜಾ ವಿಧಾನ, ನಿಜವಾಗ್ಲೂ ಅದು ದೇವರ ಪೂಜಾ ವಿಧಾನ ಅಲ್ಲ. ಭಕ್ತನಲ್ಲಿರಬೇಕಾದ ಗುಣಗಳೇನು ಎನ್ನುವ ಈ ಅಮೃತ ಮೋಕ್ಷ ಸಾಧನ ಧರ್ಮವನ್ನು ಕೃಷ್ಣ ವಿವರಿಸಿದ. ಇಲ್ಲಿ ಫಲಶ್ರುತಿಯಾಗಿ ದೇವರು ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಕೊನೆಯ ಶ್ಲೋಕದಲ್ಲಿ ಉಪಾಸನೆ ಮಾಡುವವರು, ಗುಣಧರ್ಮವನ್ನು ಬೆಳೆಸಿಕೊಂಡವರು, ಭಕ್ತಿಯಿಂದ ಆಚರಣೆಗೆ ತಂದುಕೊಳ್ಳುವ ಭಕ್ತರು ನನಗೆ ಪರಮ ಪ್ರಿಯರು ಅಂತ ಹೇಳಿ. ಅಂದ್ರೆ ಅವರು ನನಗೆ ಬಹಳ ಅಚ್ಚುಮೆಚ್ಚು, ಬಹಳ ಪ್ರೀತಿ ಪಾತ್ರರು. ನಾನು ಅವರ ದಾಸನಾಗ್ಬಿಡ್ತೇನೆ. ನನ್ನ ದಾಸರು ಅವರಾದ್ರೆ ನಾನು ಅವರ ದಾಸನಾಗ್ತೇನೆ ಅಂತ ಹೇಳಿ 12ನೆಯ ಅಧ್ಯಾಯವನ್ನ ಕೃಷ್ಣ ಇಲ್ಲಿ ಪರಿಸಮಾಪ್ತಿಯನ್ನು ಮಾಡಿದ. ಓಕೆ. ಆ ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೇ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ನನ್ನೊಳಗೆ ಹರಿವಾಯು ಗುರುಗಳು ನಿಂತು ಏನು ಹೇಳಿಸಿದರೋ ಅಷ್ಟು ಹೇಳುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೆ. ಏನೇ ಲೋಪದೋಷ ಬಂದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವೆಲ್ಲವೂ ಭಗವಂತನದ್ದು ಅಂತ ಹೇಳಿದೆ. ಇಲ್ಲಿಯವರೆಗೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆ ಯೂಟ್ಯೂಬ್ನಲ್ಲಿ ಮತ್ತೆ ಜೂಮ್ನಲ್ಲಿ ವೀಕ್ಷಿಸಿದಂಥ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಈಗ ಬರಲಿ ಬೇಗ ಬೇಗ. ಎಲ್ಲಾದರೂ ನಮ್ಮ ಸಂಘ ಇದ್ದಾರಾ? ಓಕೆ ಮಾಸ್ಟರ್ಸ್, ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಯಾರಿಗಾದ್ರೂ ಡೌಟ್ಸ್ ಇದ್ರೆ, ಯಾರಾದರೂ ಹೊಸಬ್ರು ಇದ್ರೆ. ಆಮೇಲೆ ಸಂಗಮೇಶ್ ಜಿ ಇದ್ದೀರಾ? ಆಮೇಲೆ ಎಲ್ಲೋದ್ರೆ ಎಲ್ಲ ನಮ್ಮ ಇ- ಇದನ್ನ ಹೇಳೋರು. ದಿಲೀಪ್ ಜಿ ಮಾತಾಡಿ. ನಮಸ್ತೆ ಮಾಸ್ಟರ್ಸ್. ಆ, ನಮಸ್ತೆ. ಈ ಒಂದು ಧ್ಯಾನಕ್ಕೆ ನಾವು ಬಂದ್ಮೇಲೆ ಪತ್ರಿಜಿ ಹೇಳೋದು ಅದೇನೆ, ಲೈಕ್ ನಾವೆಲ್ಲರೂ ಗುರುಗಳು, ಆಮೇಲೆ ನಾವೇ ದೇವರು. ಅದಕ್ಕೆ ಅವ್ರು ಹೇಳ್ತಾರೆ ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್ ಅಂತ. ಸೊ ನಾವು ಒಂದು ಧ್ಯಾನದಿಂದ ಒಂದು ಪರಮಾತ್ಮನ ಸ್ಥಿತಿಗೆ ನಾವು ಹೋಗ್ಬೇಕು. ನಮ್ಮ ಪರಮಾತ್ಮನ ನಾವು ದಾರಿಗೆ ಹೋಗ್ಬೇಕು ಅಂತ ನಾವು ಈ ಒಂದು ತಿಳ್ಕೊಂಡು ಬರ್ತಾ ಇದೀವಿ. ಆ ಒಂದು ಸ್ಟೇಟಸ್ಗೆ ಹೋಗ್ಲಿಕ್ಕೆ ಡೈಲಿ ಧ್ಯಾನ ಮಾಡಿ ರೀಚ್ ಆಗ್ತಾ ಇದೀವಿ. ಸೊ ಹೀಗೆ ಮಾಡ್ಬೇಕಾದ್ರೆ ಈ ಒಂದು ಕಾನ್ಸೆಪ್ಟ್ ಹೇಗಿರುತ್ತೆ ಅಂತಂದ್ರೆ, ಅಹಂ ಬ್ರಹ್ಮಾಸ್ಮಿ, ನಾವೇ ಬ್ರಹ್ಮ, ನಮ್ಮಿಂದಲೇ ಅಲ್ಲ, ನಮ್ಮಲ್ಲಿ ಆ ಶಕ್ತಿ ಬರ್ತಾ ಇದೆ ಅಂತೇಳಿ ನಾವು ಮುಂದುವರಿತಾ ಇರ್ತೀವಿ. ಸೊ ಎಷ್ಟೋ ಜನಕ್ಕೆ ಅನುಭವಗಳು ಹೇಗೆ ಬರ್ತಾ ಇದಾವೆ ಅಂತಂದ್ರೆ, ನಾನು ರಾಮ ನೋಡ್ದೆ, ಕೃಷ್ಣನ್ ನೋಡ್ದೆ, ಶಿವನ್ ಜೊತೆಲಿ ಕೂತಿದ್ದೀನಿ, ಆಂಜನೇಯ ಸಿಕ್ಕಿದ್ರು ಎಲ್ಲ ಹೇಳ್ತಾರಲ್ವಾ. ಸೊ ಹೀಗೆ ನಮಗೆ ಈ ಒಂದು ಆಕಾರ ರೂಪದಲ್ಲಿ ದೇವರು ಕಾಣಿಸ್ಕೊಂಡ್ರೆ ಅದು ಎಷ್ಟು ನಿಜ? ಒಂದು. ಎರಡನೇ ಪ್ರಶ್ನೆ, ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ನನಗೆ ಹಿಂದೂ ದೇವರುಗಳು ಮಾತ್ರ ಕಾಣ್ತಾನೆ, ಯಾಕೆ ನನಗೆ ಒಂದು ಜೀಸಸ್ ಕಾಣಲ್ಲ, ಅಥವಾ ಅಲ್ಲ ಕಾಣಲ್ಲ, ಅಥವಾ ಬೇರೆ ಇನ್ನೊಂದು ಕಾಣಿಸೋದಿಲ್ಲ?
ಈ ತರ ನನಗೆ ಕೆಲವೊಂದು ಪ್ರಶ್ನೆಗಳು ಬರ್ತಾ ಇರ್ತವೆ ಮೈಂಡಲ್ಲಿ. ಸೊ ನಾವು ಈ ಒಂದು ಧ್ಯಾನ ಒಂದು ಸಾಧನೆ ರೂಟ್ನಲ್ಲಿ ನಾವು ಹೋಗ್ಬೇಕಾದ್ರೆ ನಾವೆಲ್ಲರೂ ದೇವರುಗಳು, ನಾವೇ, ನಮ್ಮಿಂದಲೇ ಎಲ್ಲ ನಡೆಯುತ್ತೆ ಅನ್ನೋ ಒಂದು ಶಕ್ತಿ ನಮ್ಮಲ್ಲಿ ಬರಬೇಕು, ಅರಿವು ಬರಬೇಕು. ಆ ಅರಿವು ಬಂದಾಗಲೇ ನಾವು ಆ ಒಂದು ಸ್ಥಿತಿಗೆ ರೀಚ್ ಆಗ್ತೀವಿ. ನಂಬರ್ ಒನ್ ಮಾಸ್ಟರ್ ನಾವು ಫಸ್ಟ್ ಅಂದ್ಕೊಂಡಿದ್ದು ಶಿವ. ಶಿವನ್ಕಿಂತ ಧ್ಯಾನ ಮಾಡಲು ಯಾರು ಇಲ್ಲ. ಓಕೆ, ರೈಟ್. ಅದಾದ್ಮೇಲೆ ಬುದ್ಧ ಭಗವಾನ್, ನಮಗೆ ಗೊತ್ತಿರ್ತಕ್ಕಂಥ ಕಣ್ಣಿಂದ ನೋಡಿರ್ತಕ್ಕಂಥ ಒಬ್ಬ ಮನುಷ್ಯ ಬುದ್ಧನಾಗಿರೋದು ಬುದ್ಧ ಭಗವಾನ್. ಸೊ ಹೀಗಿರ್ಬೇಕಾದ್ರೆ ನಾವು ಯಾವ ತರ ನಂಬಬೇಕು, ಏನು ಅದು ಸತ್ಯಾಂಶ ಯಾವ್ದಿದೆ ಮಾಸ್ಟರ್? ಇಲ್ಲ, ಈಗ ನೀವು ಪತ್ರಿಜಿಯವರು ಹೇಳಿದ ಹಾಗೆ ಧ್ಯಾನದಲ್ಲಿ ಏನ್ ಕಂಡ್ರು ಕೂಡ ಅದು 100% ಅದು ಸತ್ಯ. ಕನಸಿನಲ್ಲಿ ಕಾಣುವುದು 90% ಅಸತ್ಯವಾಗಿರ್ತದೆ. ಧ್ಯಾನದಲ್ಲಿ ಕಾಣುವುದೆಲ್ಲವೂ 100% ಸತ್ಯ ಇರ್ತದೆ. ಆದ್ರೆ ಅದರ ಹಿಂದಿನ ಕಾರಣ ನಮಗೆ ಗೊತ್ತಿಲ್ಲದೆ ಇರಬಹುದು, ಅಥವಾ ವಿಶ್ಲೇಷಣೆ ಅಂತೀವಲ್ಲ, ಯಾಕೆ ಬರ್ತಿದ್ರು, ಅವ್ರು ಯಾಕೆ ಕಂಡ್ರು ಅನ್ನೋದು. ಎರಡನೇದಾಗಿ ಮಾಸ್ಟರ್ಸ್ ಅಂದ್ರೆ ಯಾರು? ದೇವತೆಗಳು. ಅಂದ್ರೆ ಮೇಲಿನ ಲೋಕದ ಅಸ್ಟ್ರಲ್ ಮಾಸ್ಟರ್ಸ್ ಅಂದ್ರೆ ಯಾರಪ್ಪ? ಅವರೇ ಮೇಲೆ ದೇವತೆಗಳು, ಮೇಲಿನ ಲೋಕಗಳ ದೇವತೆಗಳು. ಅದರನ್ನ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ನೀವೀಗ ಯುರೋಪಿಯನ್ ದೇಶಗಳಿಗೆ ಹೋದ್ರೆ ಅವರು ಏಂಜಲ್ಸ್ ಅಂತ ಕರೀತಾರೆ, ಅಥವಾ ಅದಕ್ಕೆ ಬೇರೆ ಬೇರೆ ಹೆಸರು. ಏಂಜಲ್ಸ್ ಅಲ್ಲಿ ಅವರು ಬೇರೆ ಬೇರೆ ಹೆಸರು ಇಟ್ಕೊಂಡಿದ್ದಾರೆ, ಗಾರ್ಡಿಯನ್ ಏಂಜಲ್, ಮೈಕಲ್ ಏಂಜಲೋ, ಏನೇನೋ. ಅದು ನನಗೆ ಗೊತ್ತಿಲ್ಲ ಏಂಜಲ್ಸ್ ಹೆಸರುಗಳು ಜಾಸ್ತಿ. ಅವ್ರ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ. ಆ, ಆಮೇಲೆ ಯೇಸು ಯೇಸು ಯಾಕೆ ಕಾಣಿಸಲ್ಲ ಅಂತ ನೀವು ಕೇಳಿದ್ರಲ್ಲ. ಇಲ್ಲಿ ಎಷ್ಟೋ ಮಾಸ್ಟರ್ಸ್ಗೆ ಯೇಸುನು ಕೂಡ ದರ್ಶನ ಕೊಟ್ಟಿದ್ದಾರೆ. ಯೇಸು ಅವರು ಕೂಡ ಕಾಣಿಸಿದ್ದಾರೆ. ಯೇಸುನು ಕೂಡ ಈ ನಮ್ಮ ಹಾಗೆ ಒಬ್ಬ ಮನುಷ್ಯರಾಗಿದ್ದು ಅವರು ಸಾಧನೆ ಮಾಡಿ. ಯೇಸು ನಾನು ಭಗವಂತನ ದೇವದೂತ ಅಂತ ಹೇಳಿದರೆ ಹೊರತು ನಾನು ದೇವರು ಅಂತ ಎಲ್ಲೂ ಹೇಳಿಲ್ಲ. ಅಲ್ಲಿ ಹೌದು. ಆ ಅಹ್, ಏನು ಹ್ಮ್ ಅಲ್ಲಿ ಆ ದೇವರಿಗೆ ಅವ್ರೇನೋ ಬೇರೆ ಹೆಸರು ಹೇಳ್ತಾರೆ. ಏನು ಓಹೋಮ, ಮಹೋಬ, ಓಹೋಬನ ಏನೋ ಒಂದು ದೇವ್ರ ಹೆಸರು ಹೇಳ್ತಾರೆ ಅವ್ರು. ಅಂದ್ರೆ ಹ ಆ ದೇವರನ್ನ ಹೋಗಿ ಸೇರಬೇಕು, ನಾನು ದೇವದೂತ. ಪ್ರವಾದಿ ಮೊಹಮ್ಮದ್ ಪೈಗಂಬರರು ಕೂಡ ನಾನು ದೇವರು ಅಂತ ಹೇಳಿಲ್ಲ, ನಾನು ದೇವದೂತ, ನಾನು ಬಂದಿದ್ದೇನೆ ಅಲ್ಲಾಹುವನ್ನ ಸೇರಬೇಕು ಅಂತ ಹೇಳಿ. ಅವ್ರ ಕಾನ್ಸೆಪ್ಟ್ ಏನು ಅಂತಂದ್ರೆ, ಅಲ್ಲಾಹು ಕಾನ್ಸೆಪ್ಟ್ ಅವರು ಆಕಾರ ರೂಪಕ್ಕೆ ಹೇಳಿಲ್ಲ, ನಿರಾಕಾರ ರೂಪವನ್ನ ಹೇಳಿದರು. ಆಯ್ತಾ? ಹಾ, ಅಂದ್ರೆ ಅಲ್ಲಿಗೆ ಅದೇ, ಅಲ್ಲಿ ಆಕಾರ ರೂಪ ಇಲ್ಲ. ಹಂಗಾಗಿ ಇಲ್ಲಿ ಅವ್ರು ಕಾಣಿಸಿದ್ರು ಇವ್ರು ಕಾಣಿಸಿದ್ರು ಅಂತಂದ್ರೆ, ಇಲ್ಲಿ ಸಾಧನೆ ದಾರಿಯಲ್ಲಿದ್ದವರಿಗೆ ಮಾಸ್ಟರ್ಸ್ ಕನೆಕ್ಟ್ ಆಗ್ತಾರೆ, ಅಂದ್ರೆ ಸಹಾಯಕ್ಕೆ ಬರ್ತಾರೆ, ಸಹಾಯ ಮಾಡ್ತಾರೆ. ಇಲ್ಲಿ ದೇವರು ಕೂಡ ಅವಾಗಿಂದ ಅದನ್ನೇ ಹೇಳಿದ್ನಲ್ಲ, ನೀನು ಎಲ್ಲಾ ಏನೋ ತತ್ವಾಭಿಮಾನಿ ದೇವತೆಗಳು ಯಾರನ್ನೂ ತಿರಸ್ಕಾರ ಮಾಡಬೇಡ, ಎಲ್ಲರನ್ನೂ ಕೂಡ ನೀನು ಆರಾಧನೆ ಮಾಡಬೇಕು. ಯಾಕೆಂದ್ರೆ ಅವರು ನಿನಗೆ ಸಹಾಯ ಮಾಡ್ತಾರೆ. ಏನಕ್ಕೆ ಸಹಾಯ ಮಾಡ್ತಾರೆ? ನನ್ನನ್ನ ಬಂದು ಸೇರ್ಲಿಕ್ಕೆ ಸಹಾಯ ಮಾಡ್ತಾರೆ. ಆ? ಅಂತ ಹೇಳಿ ಅವ್ರು ಹೇಳಿದರು. ಹಾಗಾಗಿ ಇಲ್ಲಿ ನಾವು ಅಷ್ಟೆಲ್ಲ ಮಾಸ್ಟರ್ಸ್ ಅವ್ರೇನೋ ನಮಗೆ ಕನೆಕ್ಟ್ ಆಗಿದ್ದಾರೆ, ಕಾಣಿಸಿದ್ರು ಅಂತಂದ್ರೆ ನಾವು ಆ ಹಂತದಲ್ಲಿ ಇದ್ದೀವಲ್ಲ, ಅವರು ಹಾಗಾಗಿ ಸಹಾಯ ಮಾಡ್ತಿರ್ತಾರೆ. ಎರಡನೇದು, ನಮ್ಮ ಇಲ್ಲಿ ಭೂಮಿಗೆ ನಾವು ಆ ಆತ್ಮಸ್ಥಿತಿಗೆ ಬಂದಾಗ ಈಗ ನಾವು ಯಾರ್ಯಾರು ಅಂತ ಗೊತ್ತಿಲ್ಲ, ಯಾರ್ಯಾರ ಅಂಶ, ಯಾರ್ಯಾರು ಆತ್ಮ, ನಾವು ಹಿಂದೆ ಏನಾಗಿದ್ವಿ ಅನ್ನೋ ನಮ್ಗೆ ಅರಿವಿಲ್ಲ. ಆದ್ರೆ ಈ ಭೂಮಿಗೆ ಬಂದಾಗ ನಮ್ಮ ಆತ್ಮದ ಆ ಮೂಲ ಶಕ್ತಿಯಲ್ಲಿ ಬರೀ ಒಂದು ಪರ್ಸೆಂಟ್ 2% ಮಾತ್ರ ನಮಗೆ ಇಲ್ಲಿ ಶಕ್ತಿ ಇರ್ತದೆ. ಅಂದ್ರೆ ಪರಿಪೂರ್ಣ ಶಕ್ತಿ ನಮ್ದು ಪೂರ್ತಿ ಇರಲ್ಲ. ಉದಾಹರಣೆಗೆ ಇಂದ್ರ ಇಲ್ಲಿ ಅವತಾರ ಮಾಡಿ ಬಂದ ಅಂದ್ರೆ ಇಂದ್ರನಲ್ಲಿರುವ ಶಕ್ತಿ ಪೂರ್ತಿ ಇಲ್ಲಿ ಇರಲ್ಲ. ಅವನ 3% 4% ಶಕ್ತಿ ಮಾತ್ರ ಇಲ್ಲಿ ಇರ್ತದೆ. ಹಾಗೆ ಅದ್ರ ಹಾಗಿರ್ತದೆ. ಹಾಗಾಗಿ ಅವರು ಅದನ್ನ ಪತ್ರಿಜಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಧ್ಯಾನದಲ್ಲಿ ಯಾರು ಏನೇ ಕಂಡ್ರು ಅದು 100% ಸತ್ಯ ಆಗಿರುತ್ತೆ. ಆಯ್ತಾ? ಹಾಗಂತ ನಿಮಗೆ ನೀನು ನಿದ್ರೆ ಮಾಡುವಾಗ ಕಂಡ್ರೆ ಅದರಲ್ಲಿ 90%. ಆಮೇಲೆ ಅವರು ನಮಗೆ ಕಾಣಿಸ್ತಾರಲ್ವಾ, ಕಾಣಿಸಿದಾಗ ನಮಗೆ ಎನರ್ಜಿ ಬರ್ತದೆ. ಅವರ ಒಂದು ಫ್ರೀಕ್ವೆನ್ಸಿಗೆ ನಾವು ಕನೆಕ್ಟ್ ಆಗ್ತೀವಿ. ಎಷ್ಟೋ ಮಾಸ್ಟರ್ಸ್ ಆ ಉದ್ದೇಶಕ್ಕೋಸ್ಕರನೇ ಅವರು ನಮಗೆ ಕನೆಕ್ಟ್ ಆಗ್ತಾರೆ, ಅಂದ್ರೆ ನಮ್ಮ ಏನೋ ಫ್ರೀಕ್ವೆನ್ಸಿಗೆ ಅವರು ಅಪ್ಗ್ರೇಡ್ ಆಗ್ಲಿ ಅನ್ನೋ ಉದ್ದೇಶಕ್ಕೂ ಕೂಡ ಕಾಣಿಸ್ಕೊಳ್ತಾರೆ, ಅನ್ನುವ ಉದ್ದೇಶದಿಂದ ಅವರು ಕನೆಕ್ಟ್ ಆಗ್ತಾರೆ. ಆ ಹಾಗೆ ಆಮೇಲೆ ಆ ಪತ್ರಿಜಿಯವರು ಹೇಳಿದ್ದಾರೆ, ನಾವು ರಾತ್ರಿ ಏನಂತೀವಿ ನಾವು 4th ಲೆವೆಲ್ ಅಂತ ನಾನು ಮೊನ್ನೆ ಹೇಳಿದೆ ನೋಡ್ರಿ. ಅಂದ್ರೆ 4th ಸ್ಟೇಜ್ ಅಲ್ಲಿ ಏನಾಗ್ತಾನೆ, ಒಬ್ಬ ಧ್ಯಾನ ಯೋಗಿ ಅಂತಂದ್ರೆ ತನ್ನ ಹಾಸ್ಟೆಲ್ ಬಾಡಿ ಹೊರಗಡೆ ಹೋಗ್ತದೆ, ಅಲ್ಲಿ ಬೇರೆ ಮಾಸ್ಟರ್ ಜೊತೆಗೆ ಕನೆಕ್ಟ್ ಆಗ್ತಾರೆ. ಕನೆಕ್ಟ್ ಆಗಿ ಅವ್ರ ಜೊತೆಗೆ ವಿಸ್ಡಮ್ ಶೇರಿಂಗ್ ಆಗ್ತದೆ. ವಿಸ್ಡಮ್ ಶೇರಿಂಗ್ ಅಂದ್ರೆ ಅಂದ್ರೆ ಮೇಲಿನ ಲೋಕದ ಜ್ಞಾನ. ಇಲ್ಲಿ ನಮಗೆ ಬರೀ ಅಧ್ಯಾತ್ಮ ಪುಸ್ತಕಗಳಿದಾವೆ, ಆ ಜ್ಞಾನ ಮಾತ್ರ ಸಿಗ್ತದೆ.
ಆದ್ರೆ ಇನ್ನು ಮೇಲ್ಮೇಲೆ ಲೋಕದಲ್ಲಿ ಯಾವ್ಯಾವ ಜ್ಞಾನ ಇದೆ ನಮ್ಗೆ ಗೊತ್ತಿಲ್ಲ ಅಲ್ವಾ, ಆ ಜ್ಞಾನ ಸಿಗ್ತದೆ. ಹಾಗೆ ಇದು ಫೋರ್ ಸ್ಟೇಜ್, ಪತ್ರಿಜಿಯವರ ಎಕ್ಸ್ಪ್ಲೈನ್ ಮಾಡಿರೋ ಫೋರ್ ಸ್ಟೇಜಸ್. ಅಂದ್ರೆ ನಾನು ಮೊನ್ನೆ ಹೇಳಿದ್ನಲ್ಲ, ಫಸ್ಟ್ ಯೋಗ ನಿದ್ರಾ ಸ್ಥಿತಿ, ಎರಡನೇದು ಅವೇರ್ನೆಸ್ ಸ್ಟೇಜ್, ಮೂರನೇದು ಆಸ್ಟ್ರಲ್ ಟ್ರಾವೆಲ್, ನಾಲ್ಕನೇದು ಆಸ್ಟ್ರಲ್ ಟ್ರಾವೆಲ್ ಅಲ್ಲಿ ವಿಸ್ಡಮ್ ಶೇರಿಂಗ್. ಯಾವಾಗ ವಿಸ್ಡಮ್ ಶೇರಿಂಗ್ ಶುರು ಆಗ್ತದೆ ಅವರು ಎನ್ಲೈಟೆಡ್ ಮಾಸ್ಟರ್ ಅಂತ. ಹಾ, ಹ್ಮ್. ಆ ವಿಸ್ಡಮ್ ಶೇರಿಂಗ್ ಅಲ್ಲಿ ಮತ್ತೆ ಅವ್ರು ಕನೆಕ್ಟ್ ಆಗ್ಬೇಕಲ್ಲ. ಹ್ಮ್ ಅದು ಸುಳ್ಳು ಅಂತ ಹೆಂಗೆ ಹೇಳಲಿಕ್ಕೆ ಆಗ್ತದೆ. ಆಮೇಲೆ ಅವ್ರು ಮಾಸ್ಟರ್ ಕನೆಕ್ಟ್ ಆಗಿರ್ತಾರೆ, ಅವ್ರು ಏನೋ ಮೆಸೇಜ್ ಕೊಡ್ತಾರೆ, ಆದ್ರೆ ಅದನ್ನ ನಾವು ಆ, ಏನಂತೀವಿ, ರಿಸೀವ್ ಮಾಡುವಷ್ಟು ಫ್ರೀಕ್ವೆನ್ಸಿ ಎನರ್ಜಿ ನಮ್ಮಲ್ಲಿ ಇನ್ನೂ ಡೆವಲಪ್ ಆಗಿರಲ್ಲ, ಅಥವಾ ನಾವು ಇನ್ನೂ ಆ ಲೆವೆಲಿಗೆ ಏರಿರಲ್ಲ. ಕೆಲವರು ಮೆಸೇಜ್ ಬರ್ತಾರೆ ಆದ್ರೆ ಏನೂ ಮಾತಾಡಲ್ಲ, ಯಾಕೆಂದ್ರೆ ನಮಗೆ ಅದನ್ನ ರಿಸೀವ್ ಮಾಡುವಷ್ಟು ಕೆಪಾಸಿಟಿ ಇನ್ನೂ ಡೆವಲಪ್ ಆಗಿರಲ್ಲ. ಹಾಗಾಗಿ ಆಮೇಲೆ ಮಲಗಿರ್ತಾರಲ್ವ, ಕನಸು ಬೀಳ್ತದಲ್ಲ, ಆಗ ಏನೇ ಕನಸು ಬಿದ್ದು ಯಾರೇ ಕನೆಕ್ಟ್ ಆದ್ರೂ ಅವರು ನಮ್ಮ ಎನರ್ಜಿ ಎಳ್ಕೊಂಡು ಹೋಗ್ತಾರಂತೆ. ಅಂದ್ರೆ ಅವಾಗ ಎನರ್ಜಿ ಬರಲ್ಲ. ಆಮೇಲೆ ಅದರಲ್ಲಿ ಎಷ್ಟೋ ಸುಳ್ಳುಗಳಾಗಿರ್ತದೆ. ಉದಾಹರಣೆಗೆ ಆ ದೇವರ ರೂಪದಲ್ಲೇ ಬೇರೆ ಕೆಳಗಿನ ಮಾಸ್ಟರ್ಸ್ ಕೂಡ ದೇವರ ರೂಪದಲ್ಲಿ ಬರ್ಬೋದಂತೆ. ಹ್ಮ್. ಹ್ಮ್. ಹಾ, ಅಂದ್ರೆ ಈಗ ನಾವು ದೈತ್ಯರು ಬೇರೆ ಹೇಳ್ತೀವಲ್ಲ, ಹಾ ಅವರು. ಹಾಗಾಗಿ ಅದರಲ್ಲಿ 90% ಬಂದಾಗ ನಮ್ದು ಎನರ್ಜಿ ಹೋಗ್ತದೆ, ಲಾಸ್ ಆಗ್ತದೆ ಅಂತ ಹೇಳಿ. ಅದು ವಿಡಿಯೋನೂ ಇದೆ, ಅವ್ರು ಪತ್ರಿಜಿ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದನ್ನು. ಅದು ಎಲ್ಲೋ ಇದೆ, ನಾನು ನಾಳೆ ಶೇರ್ ಮಾಡ್ತೀನಿ ಗ್ರೂಪಲ್ಲಿ. ಓಕೆ ಮಾಸ್ಟರ್. ಹಾ, ಎಕ್ಸ್ಪ್ಲೈನ್ ಮಾಡಿದ್ದಾರೆ ಹಾಗೆ. ಆ ಹಾಗಾಗಿ ಅದು ಸುಳ್ಳು ಅಂತ ಹೇಳಲಿಕ್ಕೆ ಆಗೋಲ್ಲ, ಎಲ್ಲವೂ ಸತ್ಯವೇ. ಆಮೇಲೆ ನಾ ಹೇಳಿದ್ನಲ್ಲ, ದೇವನೊಬ್ಬ ನಾಮ ಹಲವು. ಹಾಗಾಗಿ ಅವರವರ ಪ್ರದೇಶದಲ್ಲಿ ಅವರವರಿಗೆ ಕಂಡ ಹಾಗೆ ಅವರ ಆ ಹೆಸರಿಟ್ಕೊಂಡಿದ್ದಾರೆ ಹೊರತು, ಮೊದಲನೇದಾಗಿ ಇಲ್ಲಿ ಕೃಷ್ಣ ಬೇರೆ ಅಲ್ಲ, ಅಲ್ಲಾಹು ಬೇರೆ ಅಲ್ಲ, ಅಥವಾ ಏನು ಕ್ರೈಸ್ತರು ಪೂಜೆ ಮಾಡುವ ದೇವರು ಬೇರೆ ಅಲ್ಲ. ಇಲ್ಲಿ ನಮ್ಮಲ್ಲೂ ಕೂಡ ಹೆಂಗೆ ಬೇಕಾದಷ್ಟು ದೇವತೆಗಳಿದ್ದಾರೋ ಅವರೆಲ್ಲ ಪ್ರವಾದಿ ಮೊಹಮ್ಮದ್ ಪೈಗಂಬರವರು ಕೂಡ ಅವರ ಮಾರ್ಗದರ್ಶಕರು, ಗುರುಗಳು. ದೇವರನ್ನ ಸೇರುವ ಬಗೆ ಹೇಗೆ ಅಂತ ಹೇಳಿ ಅವರು ಅವರ ಒಂದು ರೀತಿಯಲ್ಲಿ ಹೇಳೋದು. ಈಗ ನಮ್ಮಲ್ಲೇ ಇದೆಯಲ್ಲ, ಆ ಒಬ್ರು ಬಂದ್ರು ದ್ವೈತ ಸಿದ್ಧಾಂತವನ್ನು ಹೇಳಿದ್ರು, ಇನ್ನೊಬ್ರು ಬಂದ್ರು ಅದ್ವೈತ ಸಿದ್ಧಾಂತವನ್ನು ಹೇಳಿದ್ರು, ಇನ್ನೊಬ್ರು ವಿಶಿಷ್ಟ ಅದ್ವೈತ ಹೇಳಿದ್ರು, ಇನ್ನೊಬ್ರು ಶಕ್ತಿ ವಿಶಿಷ್ಟ ಅದ್ವೈತ ಹೇಳಿದ್ರು, ಇನ್ನೊಬ್ರು ನಿರಾಕಾರ ಅಂತ ಹೇಳಿದ್ರು. ಹೀಗೆ ಎಷ್ಟೊಂದಿದೆ. ಹ? ಹಾಗಾಗಿ ಹಾಗೆ ಪಾಪ ಅವರು ನಿರಾಕಾರ ಅಂತ ಅವ್ರು ಹೇಳಿದ್ದಾರೆ. ಪ್ರೇಯರ್ ಮಾಡಿ ಏಂಜಲ್ಸ್ ನಿಮಗೆ ಬಂದು ಹೆಲ್ಪ್ ಮಾಡ್ತಾರೆ. ಏನು ಏಂಜಲ್ಸ್ ಅಂತಂದ್ರೆ ದೇವತೆಗಳಿಗೆ ಅವರು ಏಂಜಲ್ಸ್ ಅಂತ ಕರೀತಾರೆ ಅಷ್ಟೇ. ನಾವೆಲ್ಲ ದೇವತೆಗಳು ವರ್ಗಗಳನ್ನು ಮಾಡ್ತೀವಿ, ರುದ್ರಗಣ, ಆದಿತ್ಯರು, ಅವರು ಇವರು ಅಂತ ಹೇಳಿ. ಬಟ್ ಅವರು ಪಾಪ ಅವರು ಇದ್ರಲ್ಲಿ ಅವ್ರು ಹೇಳ್ಕೊಂತಾರೆ, ಮತ್ತೆ ಅವರಿಗೆಲ್ಲ ಕನೆಕ್ಟ್ ಆಗ್ತಾರಲ್ಲ ಮತ್ತೆ. ಈಗ ಅವ್ರು ಅಷ್ಟಿಲ್ದೆ ಅಷ್ಟೆಲ್ಲ ಇದ್ ಮಾಡಲ್ಲಲ್ಲ, ಏಂಜಲ್ಸ್ ಹೇಳೋದನ್ನ ಬಹಳ ಇದ್ ಮಾಡ್ತಾರೆ ಅವ್ರು. ಹಂಗೆ ಮತ್ತೆ ಬರೀ ಯೇಸುನಷ್ಟೇ ಮಾಡ್ಬೋದು, ಮತ್ತೆ ಯೇಸು ಅವರ ತಾಯಿಯನ್ನ ಅವರು ಇದ್ ಮಾಡ್ತಾರೆ. ಹೌದು. ಹ್ಮ್ ಓಕೆ ಮಾಸ್ಟರ್ಸ್, ಓಕೆನಾ ಸರ್? ಕರೆಕ್ಟಾ? ಓಕೆ ಸರ್, ಥ್ಯಾಂಕ್ ಯು. ಓಕೆ. ಸ್ವಲ್ಪ ಕ್ಲಾರಿಟಿ ಬಂತು, ಚೆನ್ನಾಗಿ ಕ್ಲಾರಿಟಿ ಬಂತು. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ಸ್. ವನಿತಾ ಮಾಸ್ಟರ್ ಮಾತಾಡಿ. ನಮಸ್ತೆ ಮಾಸ್ಟರ್ಸ್. ನಮಸ್ತೆ ನಮಸ್ತೆ. ಸರ್, ನೀವು ಹೇಳಿದ್ದು ನನಗೆ ತುಂಬಾ, ನಾನು ಅನಲೈಸ್ ಮಾಡ್ತಾ ಇರ್ತೀನಿ ಯಾವಾಗ್ಲೂ. ಎಷ್ಟು ಸಲ ಅದು ಮ್ಯಾಚ್ ಆಗುತ್ತೆ ಅಂದ್ರೆ ಸರ್, ನಾವು ಓದಿರೋದೆಲ್ಲ ಕ್ರಿಶ್ಚಿಯನ್ ಸ್ಕೂಲಲ್ಲೇನೆ. ಸೊ ನೀವು ಹೇಳಿದ್ರಿ ನೋಡಿ ಸರ್, ಅದು ದೇವನೊಬ್ಬ ನಾಮ ಹಲವು ಅಂತ. ಅದು ನಾನು ಎಷ್ಟೊಂದ್ ಸಲ ನೀವು ಹೇಳ್ತಿರ್ತೀರ, ಇವರೆಲ್ಲರೂ ಜೀವರೇ ನಮ್ ತರನೇ ತುಂಬಾ ವರ್ಷಗಳ ಸಾಧನೆ ಮಾಡಿ ಆ ಸ್ಥಾನಕ್ಕೆ ಹೋಗಿದ್ದಾರೆ, ದೇವತೆಗಳ ಸ್ಥಾನಕ್ಕೆ. ಆದ್ರೆ ಪರಬ್ರಹ್ಮ ಒಬ್ನೇ ಇರೋದು ಅಂತ. ಸೊ ಅಲ್ಲಿ ಒಂದೇ ಆಯ್ತಲ್ವಾ ಸರ್? ಆಮೇಲೆ ಈಗ ಮುಸ್ಲಿಂ ಧರ್ಮಕ್ಕೆ ತಗೊಳ್ಳಿ, ಅವರು ಅಷ್ಟೇ ದೇವರು ನಿರಾಕಾರ ರೂಪ. ಬಟ್ ಅವನ್ನ ಏನು ದೇವ್ರನ್ನ ಯಾರು ನೋಡಿಲ್ಲ, ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಅವ್ರನ್ನ ಒಂದು ಇದ್ರಲ್ಲಿ ಪೂಜೆ ಅಂದ್ರೆ ಪ್ರಾರ್ಥಿಸ್ತಾರೆ. ಅದ್ರಲ್ಲೂ ಸರ್ ನೋಡಿ, ಅವ್ರು ಹೇಗೆ ಮಾಸ್ ಅಲ್ಲಿ ಪ್ರೇಯರ್ ಮಾಡ್ತಾರೆ. ಈವನ್ ಕ್ರಿಶ್ಚಿಯನ್ಸು ಮಾಸ್ ಅಲ್ಲಿ ಮಾಡ್ತಾರೆ, ನಾವೀಗ ಮಾಡ್ತಿರೋದು ಮಾಸ್ ಅಲ್ಲಿ. ಅಲ್ಲಿ ಒಂದು ಎನರ್ಜಿ ಇರುತ್ತೆ. ಸೊ ಇದು ಎಲ್ಲಾ ಧರ್ಮಗಳ ಸಾರ ಒಂದೇ ಆಯ್ತಲ್ಲ ಸರ್? ಹೌದಲ್ವಾ ಸರ್? ಈಗ ನಾವು ಗುಂಪಲ್ಲಿ, ಆಮೇಲೆ ಸರ್ ನಾನು ಪಿರಮಿಡ್ ಯೋಚನೆ ಮಾಡಿದೆ. ಪಿರಮಿಡ್ ಇದ್ರಲ್ಲಿ ಸ್ವಲ್ಪ ಶಕ್ತಿ ಜಾಸ್ತಿ ಇರುತ್ತೆ ಅಂತ. ಈವನ್ ಆಲ್ಮೋಸ್ಟ್ ಚರ್ಚ್ಗಳಲ್ಲೆಲ್ಲ ಎಲ್ಲ ಶೇಪು ಹಾಗೆ ಇರುತ್ತೆ. ದೇವಸ್ಥಾನದ ಹೇಗಿರುತ್ತೆ ಸರ್, ಶಾರ್ಪ್ ಎಡ್ಜ್ ಒಂದು ಟಿಪ್ ಇರುತ್ತೆ, ಸೇಮ್ ಅಲ್ಲೂ ಹಾಗೆ ಇರುತ್ತಲ್ವ ಸರ್? ಆಮೇಲೆ ನಾನು ಒಂದೊಂದ್ಸಲ ಅನಲೈಸ್ ಮಾಡುವಾಗ ಎಲ್ಲಾ ಧರ್ಮಗಳ ಸಾರ ಒಂದೇ ಅಂತ ಕನ್ಕ್ಲೂಡ್ ಆಗಿದ್ದೀನಿ. ಅದ್ ನೀವು ಹೇಳಿದ್ದು ಖಂಡಿತ 100% ಸತ್ಯ ಸರ್.
ಇದು ಗೊತ್ತಿಲ್ಲ ಹೇಗೆ ಅಂತ. ನನ್ನ ಲೆವೆಲ್ ನಾನು ಇನ್ನೂ ನಿಮ್ಗಳ ಒಂದು ಸ್ವಲ್ಪ ಅದೆಷ್ಟೋ 1000/1 ಅಂತ ಅನ್ಕೊಬೋದು ಸರ್, ಅಷ್ಟೇನೆ 1/1000. ನಂಗೆ ಅದು ಅಷ್ಟು ಸಾಧನೆ ಮಾಡಿಲ್ಲ ನಾನು. ಬಟ್ ನೀವು ಈಗ ಸರ್ ಹೇಳಿದ್ರಲ್ಲ, ದಿಲೀಪ್ ಸರ್, ನೀವು ಚೆನ್ನಾಗಿ ಅದನ್ನ ಅನಲೈಸ್ ಮಾಡಿ ಉತ್ತರ ಕೊಟ್ರಿ ಸರ್, ಖುಷಿ ಆಯ್ತು. ಓಕೆ ಮೇಡಮ್. ನಮಸ್ತೆ ಸರ್. ಹಾಂ ಸರ್, ನಮಸ್ತೆ. ಓಕೆ ಮಾಸ್ಟರ್, ಮತ್ತೆ ಯಾರಾದರೂ ಸಂಗಮೇಶ್ ಜಿ, ಇವತ್ತು ನಿಮ್ದೇನು ಇಲ್ವಾ? ನಮಸ್ಕಾರ ಸರ್. ನಮಸ್ತೆ ಸರ್, ನಮಸ್ತೆ. ಇವತ್ತು ಇದು ಚೆನ್ನಾಗಿದೆ ಹೇಳ್ತೀನಿ. ಹೇಳಿ ಸರ್. ಅಲ್ಲಂಬರ್ಕೋಟೆಗಳು ತನುವ ತೋಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದೆನಯ್ಯ ಭ್ರಾಂತಿಯ ಭೇದ ಒಡೆದು ಸಂಸಾರ ಹೆಂಟೆಯ ಬಗೆದು ಬಿತ್ತಿದನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಭಾವಿ ಪವನವೇ ರಾಟಾಳ ಸುಷುಮ್ನಾಳದಿಂದ ಉದಕವ ತಿದ್ದಿ ಬಸವಗಳ ಇವರು ಹಸನ ಗಡಿಸಿ ಹರೆಂದು ಸಮತೆಯ ಸೈರಣೆ ಎಂಬ ಬೇಲಿಯ ನೆಕ್ಕಿ ಆವಾಗಲೂ ಈ ತೋಟದಲ್ಲಿ ಜಾಗುರವಿದ್ದು ಈ ಸಸಿಯ ಸಲಹಿದನ ಈಶ್ವರ. ಮಾಸ್ಟರ್ಸ್, ಇದು ಈ ವಚನದ ಅರ್ಥ, ಒಬ್ಬ ರೈತ ಒಕ್ಕಲ್ತನ ಮಾಡ್ತಾನ ರೈತ, ಆ ರೈತನಿಗೆ ಈ ಅಲ್ಲಮಪ್ರಭುದೇವರು ಹೋಲಿಸಿದ್ದಾರೆ. ಅಂದ್ರೆ ಒಂದು ಮಾವಿನ ತೋಟ ಅಲ್ಲಿ ಏನೋ ಒಂದು ಸಸಿ ಬೆಳೆಸ್ಬೇಕಾದ್ರೆ ಮೊದಲು ಹೊಲನ ಹದ ಮಾಡ್ತಾರೆ. ಹದ ಮಾಡಿ ಹೆಂಟೆ ಹೊಡೆದ ಮೇಲೆ ಸಸಿ ನೆಟ್ಟು, ಅದಾದ್ಮೇಲೆ ಸಸಿ ನೆಟ್ಟು ಅದಾದ್ಮೇಲೆ ನೀರ್ ಹಾಯಿಸಿದ್ಮೇಲೆ ಅದಕ್ಕೆ ಬಸವಗಳ ಇವ್ರು ಅಂತಂದ್ರೆ ಈಗ ದನ ಕರುಗಳು ಬಂದು ಹಾಳು ಮಾಡ್ತಾವ ಅಂತ ಹೇಳಿ ಅದಕ್ಕೆ ಬೇಲಿ ಹಾಕಿ ಹಗಲು ರಾತ್ರಿ ಆ ಸಸಿನ ಕಾಪಾಡ್ಕೊಂಡು ಬಂದ್ಮೇಲೆ ಅದು ಫಲ ಕೊಡುತ್ತೆ. ಹಂಗೆ ನಮ್ಮ ಈ ಧ್ಯಾನದಲ್ಲಿ ತನುವ ತೋಟವ ಮಾಡಿ ಅಂತಂದ್ರೆ, ತನುವ ಅಂದ್ರೆ ನಮ್ಮ ದೇಹ. ನಮ್ಮ ದೇಹ ತೋಟ ಇದ್ದಂಗೆ ದೇಹ. ಮನವ ಬುದ್ಧಲಿ ಮಾಡಿ ಮನಸ್ಸನ್ನ ಶಾಂತ ಅಂದ್ರೆ ಆ ಕಡೆ ಈ ಕಡೆ ಹರಿದಂಗೆ ಇಟ್ಕೊಂಡು ಅಗೆದು ಬಗೆದನಯ್ಯ ಭ್ರಾಂತಿಯ ಬೇಡ ಅಂತಂದ್ರೆ ಎಲ್ಲಾ ಭ್ರಾಂತಿನ ಬಿಟ್ಟು ಒಡೆದ ಸಂಸಾರ ಬಿಟ್ಟು ಬಗೆದು ಬಿತ್ತಿದನಯ್ಯ ಬ್ರಹ್ಮ ಬೀಜವ. ಅಂದ್ರೆ ಬ್ರಹ್ಮ ಬೀಜವನ್ನ ಬಿತ್ತಬೇಕು ನಾವು ನಮ್ಮ ತಲೆಯಲ್ಲಿ. ಆಗ ಬ್ರಹ್ಮ ಬೀಜ ಬಿತ್ತಿದಾಗ ಅಖಂಡ ಮಂಡಲವೆಂಬ ಬಾವಿ ಅಂತಂದ್ರ ನಮ್ಮ ಹೊಟ್ಟೆ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ. ಅಂದ್ರೆ ನಮ್ಮ ಶ್ವಾಸದ ನಾಳೆ ರಾಟಾಳ. ಸುಷುಮ್ನ ನಾಳದಿಂದ ಉದಕವ ತಿದ್ದಿ. ಸುಷುಮ್ನ ನಾಳ ಅಂತಂದ್ರೆ ನಮ್ದ ಸೂರ್ಯನಾಡಿ ಚಂದ್ರನಾಡಿ. ಬಸವಗಳ ಇವರು ಹಸಗಳಿಸಿದರೆ ಬಸವಗಳ ಇವರು ಪಂಚೇಂದ್ರಿಯಗಳು, ಕಣ್ಣು, ಮೂಗು, ಕಿವಿ, ಬಾಯಿ, ಚರ್ಮ. ಇದು ಬಸವಗಳ ಇವರು ಹದಗಡಿಸಿ ಅಂದ್ರೆ ಇದು ನಮ್ಮ ಕಾಮ, ಕ್ರೋಧ, ಮದ, ಮತ್ಸರ ಇವೆಲ್ಲ ಇದರಿಂದ ಆಗ್ತಾವ. ಕಣ್ಣು, ಮೂಗು, ಕಿವಿ, ಬಾಯಿ ಪಂಚೇಂದ್ರಿಯಗಳಿಂದ ಆಗ್ತಾವ. ಸಮತೆಯ ಸೈರಣೆ ಎಂಬ ಬೇಲಿಯ ನಿಕ್ಕಿ. ಅಂದ್ರೆ ಅದಕ್ಕ ಸಮತೆ ಅಂತಂದ್ರೆ ಅದ್ರಲಿಂತ ಪಂಚೇಂದ್ರಿಯಗಳಿಂದ ನಮ್ಗ ಸೇಫ್ಟಿ ಸಲುವಾಗಿ ನಾನು ಬೇಲಿ ಹಾಕಿ ಈ ಆವಾಗಲೂ ಅಂತಂದ್ರೆ ಹಗಲು ರಾತ್ರಿ ಅಂದ್ರೆ ಈಗ ನಾವು ಧ್ಯಾನ ಮಾಡ್ತೇವಲ್ಲ, ಹಗಲು ರಾತ್ರಿ ತೋಟದಲ್ಲಿ ಜಾಗರ ಬಿದ್ದು, ತೋಟದಲ್ಲಿ ನಮ್ಮ ದೇಹದಲ್ಲಿ ಜಾಗರ ಬಿದ್ದು ಸಸಿಯ ಸಲಹೆಯನ್ನಯ್ಯ ಗುಹೇಶ್ವರ ಅಂತ ಅಲ್ಲಮಪ್ರಭುದ ಅದ್ಭುತವಾದ ವಚನ ಇದು. ಬಹಳ ಒಬ್ಬ ಒಕ್ಕಲ್ತನ ಮಾಡ್ತಿದ್ದ ಒಬ್ಬ ಹೊಲದಲ್ಲಿ ಒಂದು ನೋಡಿ ವಚನ ಬರ್ತಾರಂತೆ ಅಲ್ಲಮಪ್ರಭುದೇವರು. ಇಷ್ಟ ಮಾಡಿ. The first result of meditation is you become more energetic. ರಾತ್ರಿ ಧ್ಯಾನ ಸಾಧನೆ ಮಾಡುವವರು
ತುಂಬಾ ಶಕ್ತಿಯನ್ನ ಪಡಿತಾರೆ. In the beginning, many people, when they are first time doing meditation, they go into sleep. ಆರಂಭದಲ್ಲಿ ಯಾರು ರಾತ್ರಿ ಧ್ಯಾನ ಸಾಧನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವರು ಫಸ್ಟ್ ಮೊದಲನೇ ಹಂತದಲ್ಲಿ ಸಾಮಾನ್ಯವಾಗಿ ಧ್ಯಾನದಲ್ಲಿ ಮಲಗ್ತಾರೆ. This is called as yogic sleep. ಇದನ್ನ ಯೋಗಿಕ್ ಸ್ಲೀಪ್ ಅಂತ ಕರೀತಾರೆ. There are 4 stages. The first is yogic sleep. The second is yogic samadhi. The third is yogic experiences. The fourth is yogic wisdom. ಇದರಲ್ಲಿ ಒಟ್ಟು 4 ಹಂತಗಳಿದೆ. ಮೊದಲನೇದು ಯೋಗಿಕ್ ಸ್ಲೀಪ್ ಅಂದ್ರೆ ಮಲಗ್ತಾರೆ ಆರಂಭದಲ್ಲಿ. ಎರಡನೇದು ಯೋಗಿಕ್ ಸಮಾಧಿ ಅಂದ್ರೆ ಅವೇರ್ನೆಸ್, ಪ್ರಜ್ಞಾವಸ್ಥೆಯಲ್ಲಿ ರಾತ್ರಿ ಇಡೀ ಧ್ಯಾನ ಮಾಡ್ತಾ ಇರ್ತಾರೆ. ಮೂರನೇದು ಯೋಗಿಕ್ ಎಕ್ಸ್ಪೀರಿಯನ್ಸಸ್ ಅಂದ್ರೆ ಅನುಭವಗಳನ್ನ ಪಡಿತಾರೆ, ಅಂದ್ರೆ ಆಸ್ಟ್ರಲ್ ಟ್ರಾವೆಲ್ ಈ ತರ. ನಾಲ್ಕನೇದು ಯೋಗಿಕ್ ವಿಸ್ಡಮ್ ಅಂದ್ರೆ ಜ್ಞಾನ ಪಡೆಯೋದು, ಅಂದ್ರೆ ಆಸ್ಟ್ರಲ್ ಟ್ರಾವೆಲ್ ಅಲ್ಲಿ ಹೋಗಿ ಬೇರೆ ಲೋಕಗಳಿಗೆ ಹೋಗಿ ಅಲ್ಲಿಯ ಮಾಸ್ಟರ್ ಜೊತೆಗೆ ಜ್ಞಾನವನ್ನು ಪಡೆದು ಬರೋದು, ಇದು ಯೋಗಿಕ್ ಎಕ್ಸ್ಪೀರಿಯನ್ಸ್. ಯೋಗಿಕ್ ವಿಸ್ಡಮ್ ಅಂದ್ರೆ ಜ್ಞಾನ. So many days you will spend only in yogic sleep. You start with meditation, you go sleep. ಯಾವಾಗ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ಅವಾಗ ಬರೀ ಹೀಗೆ ಮಲ್ಕೊಂಡ್ ಬಿಡ್ತಾರೆ. But that yogic sleep is a very, very wonderful sleep. Half an hour of yogic sleep is equivalent to 6 hours of normal sleep. ಆದ್ರೆ ಈ ಯೋಗಿಕ್ ಸ್ಲೀಪ್ ಇದೆಯಲ್ಲ, ಮಲ್ಕೊಂಡ್ರು ಕೂಡ ತುಂಬಾ ಅದ್ಭುತವಾಗಿರ್ತದೆ. ಬರೀ ಅರ್ಧ ಗಂಟೆ ಯೋಗಿಕ್ ಸ್ಲೀಪು ನಾರ್ಮಲ್ ಟೈಮಲ್ಲಿ ಮಾಡುವ ಸ್ಲೀಪ್ಗೆ 6 ತಾಸು ಮಾಡುವುದು ಒಂದೇ, ಇದು ಅರ್ಧ ತಾಸು ಮಾಡುವುದು ಒಂದೇ. In the normal sleep, you have got so many dreams, so many things are happening in your mind. You are more tensed sometimes than when you are not in sleep. Okay, so lot of energy is wasted in dreams, in unwanted dreams. ಸಾಮಾನ್ಯವಾಗಿ ನಾರ್ಮಲ್ ಆಗಿ ನಾವು ಕೆಳಗಡೆ ಮಲಗುವ ಸಮಯದಲ್ಲಿ ಏನೇನೋ ಆ ಕನಸುಗಳು ಈ ತರದೆಲ್ಲ ಬೀಳ್ತಾ ಇರ್ತದೆ. ಆ ಕನಸುಗಳು ಅಥವಾ ಏನೇನೋ ನಾವು ನೋಡುವಾಗ ಅದೆಲ್ಲ ನಮ್ಮ ಎನರ್ಜಿಯನ್ನ ಕಳೀತಾ ಇರ್ತದೆ. Dreams could be message dreams, but many or 90% on an average are unwanted dreams. So you lose a lot of energy in the dreams. The soul's energy is lost in the dreams. ಅಂದ್ರೆ ಕನಸುಗಳು ಬೀಳುವುದು ಕೆಲವೊಂದು ಮೆಸೇಜ್ ಕೊಡ್ಲಿಕ್ಕೆ ಆಗಿರ್ಬೋದು, ಆದ್ರೆ 90% ಅನ್ವಾಂಟೆಡ್, ನಮಗ್ ಸಂಬಂಧನೇ ಇರೋಲ್ಲ. ಆದ್ರೆ ಆ ಕನಸುಗಳು ನಮ್ಮ ಎನರ್ಜಿಯನ್ನ ಕಡಿಮೆ ಮಾಡ್ತವೆ, ಅಂದ್ರೆ ಅವು ರಿಸೀವ್ ಮಾಡ್ತವೆ. ಹಾಗಾಗಿ ಆ ಧ್ಯಾನ ರಾತ್ರಿ ನಿದ್ದೆ ಮಾಡುವುದರಲ್ಲಿ ಮನುಷ್ಯ ತನ್ನ ಸೋಲ್ ಶಕ್ತಿಯನ್ನು ಕಳ್ಕೊಳ್ತಾನೆ. That's why you need to sleep a sound sleep where there are no dreams. ಯಾವಾಗ ಒಬ್ಬ ಯೋಗಿಕ್ ಸ್ಲೀಪ್ ಶುರು ಮಾಡ್ತಾನೆ ಹಾಗೆ ಅವನಿಗೆ ಕನಸುಗಳು ಬೀಳೋದಿಲ್ಲ, ಕನಸು ಸ್ಟಾಪ್ ಆಗ್ತವೆ. ಆಗ ಅವನ ಸಂಪೂರ್ಣ ಶಕ್ತಿ ಸ್ಟೋರ್ ಆಗ್ತದೆ, ವೇಸ್ಟ್ ಆಗಲ್ಲ. Yogic sleep. After a few days, then you will go into yogic samadhi. It is not sleep. You are aware of whatever is happening in the room, but there are no mind stuff. There is no mind stuff. ಕೆಲವು ದಿನಗಳ ಸಾಧನೆಯ ನಂತರ ಅವರಿಗೆ ಅವೇರ್ನೆಸ್ ಬರುತ್ತೆ, ಅಂದ್ರೆ ಪ್ರಜ್ಞೆ. ಕೆಲವು ದಿನಗಳ ಅಂದ್ರೆ ತನ್ನ ಸುತ್ತಲೂ ಏನು ನಡೀತಾ ಇದೆ, ಏನಾಗ್ತಾ ಇದೆ, ನಾನು ಎಲ್ಲಿದ್ದೇನೆ, ಏನ್ ಮಾಡ್ತಾ ಇದ್ದೇನೆ, ಪ್ರತಿಯೊಂದು ರಾತ್ರಿ ಪೂರ್ತಿ ಅವನಿಗೆ ಪ್ರಜ್ಞೆ ಇರ್ತದೆ. ಇದು ಯೋಗಿಕ್ ಸಮಾಧಿ. That is called a yogic samadhi. You are as if you are in sleep, but you are fully conscious, but the mind has no trouble at all. That is yogic samadhi. That's the second stage. Third stage, you will have outer body experiences. Your astral body travels, comes out of the physical body, travels, or if your causal body may come out, or your supracausal body may come out, So these are all called yogic experiences. ಮೂರನೇ ಹಂತದಲ್ಲಿ ಯೋಗಿಕ್ ಎಕ್ಸ್ಪೀರಿಯನ್ಸಸ್ ಅಂದ್ರೆ ನಮ್ಮ ಆಸ್ಟ್ರಲ್ ಬಾಡಿ ಹೊರಗೆ ಬಂದು ಅದು ಬೇರೆ ಕಡೆ ಎಲ್ಲ ಟ್ರಾವೆಲ್ ಮಾಡೋದು. ಅದ್ರ ಹಿಂದೆ ಇರುವಂತ ಕಾಸಲ್ ಬಾಡಿ ಅಂದ್ರೆ ಕಾರಣ ಶರೀರ, ಅದು ಹೊರಗಡೆ ಬಂದು ಅದಕ್ಕೆ ಬೇಕಾದ ಕಡೆಗೆಲ್ಲ ಅಂದ್ರೆ ಕಾರಣ ಲೋಕಗಳಿಗೆಲ್ಲ ಹೋಗಿ ಬರುವಂತದ್ದು. ಅಂದ್ರೆ ಆಕಾಶಿಕ್ ರೆಕಾರ್ಡ್ ನೋಡೋದು ಅಂತೀವಲ್ಲ, ಅದು ಕಾರಣ ಶರೀರ ಹೊರಗೆ ಬಂದಾಗ. ಆಮೇಲೆ ಅದಾದ್ಮೇಲೆ ಸೂಪರ್ ಕಾಸಲ್ ಬಾಡಿ ಅಂತ ಇರ್ತದೆ, ಲಿಂಗ ಶರೀರ ಅಂತ ಹೇಳ್ತಾರೆ, ಅದು ಹೊರಗೆ ಬರುವಂತ. ಇದೆಲ್ಲ ಥರ್ಡ್ ಸ್ಟೇಜ್ ಎಕ್ಸ್ಪೀರಿಯನ್ಸ್. The result of those yogic experiences is yogic wisdom. Oh, I am not the body. I am a consciousness. I've got so many other bodies, other frequency bodies than the physical body.
So that is called as yogic wisdom. ಯಾವಾಗ ಏನು ಬಾಡಿ, ಆಸ್ಟ್ರಲ್ ಬಾಡಿ, ಕಾಸಲ್ ಬಾಡಿ, ಸೂಪರ್ ಕಾಸಲ್ ಬಾಡಿ ಇದೆಲ್ಲ ಹೊರಗಡೆ ಹೋಗಿ 3ನೇ ಹಂತದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತದೆ, ಆಗ ಜ್ಞಾನ ಬರ್ತದೆ. ಅಂದ್ರೆ ನಾನು ಅಂದ್ರೆ ಏನು, ಈ ಏನು ಭೂಮಿ ಅಂದ್ರೆ ಏನು, ನಾನು ಇಲ್ಲಿ ಯಾಕೆ ಬಂದಿದ್ದೇನೆ, ಎಲ್ಲೆಲ್ಲಿ ಯಾವ್ಯಾವ ಲೋಕಗಳಿದೆ, ಅಲ್ಲಿಯ ವೈಶಿಷ್ಟ್ಯತೆ, ಈ ರೀತಿ ಅವನಿಗೆ ನಾಲೆಡ್ಜ್ ಬರುತ್ತೆ. ಇದು 4th ಸ್ಟೇಜ್, ಅಂದ್ರೆ ವಿಸ್ಡಮ್. When you reach to that yogic wisdom, you are a master. ಯಾವಾಗ ನೀವು ಆ 4ನೇ ಹಂತದ ಯೋಗಿಕ್ ವಿಸ್ಡಮ್ ಅನ್ನ ತಲುಪ್ತೀರಿ, ಆವಾಗ ನೀವು ಒಬ್ಬ ಮಾಸ್ಟರ್, ಗ್ರೇಟ್ ಮಾಸ್ಟರ್. You are an enlightened master. ಯು ಆರ್ ಎನ್ಲೈಟನ್ಡ್ ಮಾಸ್ಟರ್, ಅಂದ್ರೆ ನೀವು ಜ್ಞಾನೋದಯವನ್ನ ಹೊಂದಿದಂತಹ ಮಾಸ್ಟರ್. The earth has seen thousands and thousands of enlightened masters. We want the rest of the billions to become enlightened. ಈ ಭೂಮಿ ಮೇಲೆ ಸಾವಿರಾರು ಜನ ಅಂದ್ರೆ ಎನ್ಲೈಟನ್ಡ್ ಮಾಸ್ಟರ್ಸ್ ಇದ್ದಾರೆ. ಅದರಲ್ಲಿ ಈ ರೀತಿ ಸಾಧನೆಯಿಂದ ಇದು ಸಾಧ್ಯ ಇದೆ ಅಂತ. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಮೇ ಬಿ ಕ್ಲಿಯರ್ ಆಗಿದೆ ಅನ್ಸುತ್ತೆ. ಹೌದು ಸರ್, ಚೆನ್ನಾಗಿತ್ತು. ಓಕೆ, ಉಮೇಶ್ ಜಿ ಮಾತಾಡಿ. ಓಕೆ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡಿ. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ ಸರ್. ಇವತ್ತಿನ ನಮ್ಮ ಮಾಸ್ಟರ್ಗಳೆಲ್ಲ ಕೇಳಿದ್ರು, ದಿಲೀಪ್ ಸರ್ ಕೇಳಿದ್ರು, ಎಲ್ಲ ಅದಕ್ಕೆ ಸರಿಯಾದ ನೀವು ಅದ್ಭುತವಾದ ಒಂದು ಉತ್ತರ ಕೊಟ್ರಿ. ನಾನು ಅವರ ಅನುಭವ ಕೇಳಿ ನಂಗೊಂದು ಖುಷಿ ಆಯ್ತು ಸರ್, ನಿಜವಾಗಿ. ಒಬ್ಬೊಬ್ರದ್ದು ಅದಕ್ಕೆ ಹೇಳ್ತಾರೆ, ಪತ್ರಿ ಸರ್ ಏನ್ ಹೇಳ್ತಾರೆ, ఊరికే కూసో వాళ్ళు ఏం చెప్తారు ఇనుకో అంతే, ఏమి 120 ಇನು ಅಂತ ಹೇಳ್ತಾರೆ. ಆ ತರ ಸರ್ ಇವತ್ತು ನಾನು ಅದೇ ರೀತಿ ಕೂತ್ಕೊಂಡು ಎಲ್ಲಾರು ಅನುಭವ ಕೇಳಿದೆ. ಅದ್ಭುತವಾಗಿದೆ. ತಮ್ಮ ಉತ್ತರನು ತುಂಬಾನೇ ಚೆನ್ನಾಗಿತ್ತು. ಕ್ರಿಶ್ಚಿಯನ್ಸ್ ಬೈಬಲ್ದು, ಆಮೇಲೆ ಇವ್ರದ್ದು ಮಸೀದಿ ಇದು ಸಮಾಜ ಇವ್ರದ್ದು ಯಾವ್ದು ಮುಸ್ಲಿಮ್ಸ್ ಯಾವ ತರ ಅವ್ರು ಇದು ಮಾಡ್ತಾರೆ ಅಂತ ನಮಾಜ್ ಮಾಡ್ತಾರೆ, ಅದೆಲ್ಲ ತುಂಬಾ ಚೆನ್ನಾಗಿತ್ತು ಸರ್. ಅದ್ಭುತವಾಗಿ ಹೇಳಿದ್ರಿ. ನನಗೂ ಅಷ್ಟೇ, ಇವತ್ತು ಧ್ಯಾನದಲ್ಲಿ ಕೂತಿರ್ಬೇಕಾದ್ರೆ ಒಂದು ಮೇಕೆ ಮರಿ ಇದೆ. ಆ ಮೇಕೆ ಮರಿನೊಳಗೆ ಆಂಜನೇಯ ಸ್ವಾಮಿ ಕಾಣಿಸ್ಕೊಂಡಿದೆ ಸರ್. ತುಂಬಾ ಖುಷಿ ಆಯ್ತು. ನಾನು ಧ್ಯಾನ ಮಾಡೋದು ಒಂದು 10 ಮಿನಿಟ್ಸ್ ಅಲ್ಲೇ ನನ್ಗೆ ಆ ತರ ಆಗಿದೆ ಸರ್. ಅದೇನಂತ ನನ್ಗೆ ತುಂಬಾ ಖುಷಿ ಆಯ್ತು ಸರ್. 10 ನಿಮಿಷದಲ್ಲೇ ಮೇಕೆನಲ್ಲಿ ನಮ್ಮ ಆಂಜನೇಯ ಸ್ವಾಮಿ ಇದ್ದಾರೆ ಸರ್, ಸೇಮ್ ಪ್ರತ್ಯಕ್ಷ ಆಗಿದ್ದಾರೆ ಸರ್. ಅದೊಂದು ಖುಷಿ ಆಯ್ತು ಸರ್, ಹೇಳ್ಕೊಬೇಕು ಅಂತ ಹೇಳಿದೆ. ನಮ್ಮ ಅನುಭವ ಇವತ್ತಿನ ಅನುಭವ ಆಗಿತ್ತು ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಅರುಣ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಬೆಳಿಗ್ಗೆ ಅವ್ರಿಗೆ ಕೂರ್ಬೇಕು ಸರ್ ನೀವು. ಕೂರ್ತೀನಿ ಸರ್, 24x7 ಪತ್ರಿ ಸರ್ ನನ್ಗೆ ಎನರ್ಜಿ ಕೊಟ್ಟಿದ್ದಾರೆ. ಎವ್ರಿ ಇಯರ್ ನಾನು ಪತ್ರಿ ಸರ್ ಮಾಡ್ಕೊ ಬರ್ತೀನಿ, ಕರ್ತಾರ್ ಹೋಗ್ತೀನಿ 3 days. ಅದ್ಭುತವಾದ, ವರ್ಷಕ್ಕೆ ಎಷ್ಟು ಬೇಗ ಅಷ್ಟು ಎನರ್ಜಿ ತಗೊಂಡ್ಬರ್ತೀನಿ ಸರ್. ಅದಕ್ಕೆ ಎಲ್ಲಾರ್ಗು ಹೇಳೋದು, ವರ್ಷಕ್ಕೆ ಒಂದ್ಸಲಿ ಹೋಗಿ, ಅದು ನಮ್ ಕ್ಷೇತ್ರನೇ, ಪುಣ್ಯಕ್ಷೇತ್ರ ಅದು. ಅಲ್ಲೋಗ್ ನೀವ್ ಎನರ್ಜಿ ತಗೊಂಬನ್ನಿ, ಹೇಗಿರ್ತೀರಾ ಅಂತ. ನಾನ್ ನಿಜವಾಗಿ ಸರ್ ನಾನು ವರ್ಷಕ್ಕೆ ಒಂದ್ಸಲ ಮಾಡ್ಕೊಂಡ್ಬಂದು ನೋಡಿ, ಹಾಗೆ ಇರ್ತೀನಿ ನೋಡಿ. ನೀವು ರಾತ್ರಿ 1 ಗಂಟೆಗೆ 2 ಗಂಟೆಗಳು ಇದೇ ರೀತಿ ಎನರ್ಜಿನ ಇರ್ತಾರೆ. ಎಲ್ಲಾರು ಅಂತಾರೆ, ಉಮೇಶ್ ಸರ್ ನೀವು ಡ್ಯಾನ್ಸ್ ಆಡ್ತಾರೆ 2 hour, ನಿಮ್ಗೆ ಸುಸ್ತಾಗಲ್ಲ ಅಂತಾರೆ. ನನ್ನೊಳಗೆ ಪತ್ರಿ ಸರ್ ಇದ್ದಾರೆ, ಪತ್ರಿ ಸರ್ ಆಡ್ತಾರೆ ಅಂತ ಹೇಳ್ತೀನಿ ನಿಜವಾಗಿ. ಮೊನ್ನೆ ಇದೊಳಗೆ ಅಯ್ಯಪ್ಪ ಪೆಂಡಿ ಸರ್ ಊರು ಅಲ್ಲಿ ಹೋಗಿದ್ದೆ. 10 minutes, 2 ನಿಮಿಷ, 3 ಅಡಿ ಜಾಗ ಕೂಡ ಅಷ್ಟಲ್ಲೇ ವೆಲ್ಕಮ್. ಅವ್ರು ಹೇಳ್ತಾರೆ, ನಾನು ಯಾವತ್ತೂ ಡ್ಯಾನ್ಸ್ ಆಡ್ತಿಲ್ಲ, ಇವತ್ತೇ ನಾನು ನಿಮ್ಗೆ ಕೊಟ್ಟಿದ್ದ ಡ್ಯಾನ್ಸ್ ತುಂಬಾ ಇತ್ತು ಸರ್. ಅದಕ್ಕೋಸ್ಕರ ಸರ್ ಅವತ್ತು ಅದ್ರೊಳಗಡೆ ನನ್ನ ಆತ್ಮದಲ್ಲಿ ಯಾವಾಗೂ ಪತ್ರಿ ಸರ್ ಇರ್ತಾರೆ ಸರ್. ಅದಕ್ಕೋಸ್ಕರ ಹೇಳ್ದಲ್ಲ ಸರ್. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಜೈ ಹೋ. ಓಕೆ ಮಾಸ್ಟರ್, ಥ್ಯಾಂಕ್ ಯು. ಇವತ್ತು ನಮ್ಮ ಮಾಸ್ಟರ್ ಜಾಯ್ನ್ ಆಗಿದಾರ. ನಾಗರತ್ನ ಮಾಸ್ಟರ್ ಮಾತಾಡಿ, ಅನ್ಮ್ಯೂಟ್ ಮಾಡಿ ಮೇಡಮ್. ನಮಸ್ತೆ ಮಾಸ್ಟರ್ಸ್, ಎಲ್ಲ ಆತ್ಮ ಬಂಧುಗಳಿಗೂ ಆತ್ಮಪೂರ್ವಕವಾದಂತ ವಂದನೆಗಳು. ಬಹಳ ದಿನ ಆಯ್ತು ಮಾಸ್ಟರ್ಸ್ ಎಲ್ಲಾನು ನೋಡಿದ್ದಕ್ಕೆ ಖುಷಿ ಆಯ್ತು. ಚೆನ್ನಾಗಿ ಅರುಣ್ ಕುಮಾರ್ ಸರ್ ಚೆನ್ನಾಗಿ ನಡ್ಸ್ಕೊಂಡ್ ಹೋಗ್ತಿದ್ದಾರೆ, ತುಂಬಾ ಖುಷಿ ಆಗ್ತಿದೆ. ಎಷ್ಟೋ ಜನಕ್ಕೆ ಭಗವದ್ಗೀತೆ ಓದಕ್ ಆಗ್ತಿರಲ್ಲ, ಬಟ್ ಸರ್ ಎಲ್ಲರಿಗೂ ಮನಮುಟ್ಟವಾಗಿ ಕ್ಲಾಸ್ ಅನ್ನ ನಡೆಸ್ತಿದ್ದಾರೆ. ಎಲ್ಲರ ಪರವಾಗಿ ಅವ್ರಿಗೆ ಆತ್ಮಪೂರ್ವಕವಾದ ಧನ್ಯವಾದಗಳು ಸರ್. ನಿಮ್ಗೆ ಥ್ಯಾಂಕ್ ಯು ಮಾಸ್ಟರ್ಸ್. ಬಟ್ ಲೇಟ್ ಆಗಿ ಜಾಯ್ನ್ ಆದೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಿಲ್ಲ ಸರ್, ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ನಾನೇ ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆದೆ. ಥ್ಯಾಂಕ್ ಯು ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ ಮಾಸ್ಟರ್, ನಾವು ಈಗ ಸಂಕಲ್ಪ ಮಾಡಿ ಓಪನ್ ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ.